ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಒಂದು ಪುಸ್ತಕ ಕಾಣಿಸ್ತು, ಮೇಲ್ಗಡೆ ಭಗವದ್ಗೀತೆ, ಈ ಕಡೆ ಕೃಷ್ಣ, ಅಲ್ಲಿ ಅರ್ಜುನ. ಈ ಒಂದು ಸನ್ನಿವೇಶನ ವಿವರಿಸೋದಾದ್ರೆ ಏನ್ ಹೇಳ್ತೀರಾ? ಲೈಫ್ ಅಲ್ಲಿ ಪ್ರತಿ ಕ್ಷಣ ನಾವು ಯುದ್ಧ ಭೂಮಿಯಲ್ಲಿ ನಿಂತಿರ್ತೀವಿ. ಸೊ ಪರಮಾತ್ಮ ಅಂತ ಒಬ್ಬ ವ್ಯಕ್ತಿ ಖಂಡಿತ ಎಲ್ಲಾ ಸಮಯದಲ್ಲೂ ನಮ್ ಜೊತೆ ಇರ್ತಾನೆ. ನೀನ್ ಕೆಳಗ್ ಕೂತ್ಕೋಬೇಕು, ಪರಮಾತ್ಮ ಮೇಲ್ ನಿಂತಿರ್ತಾನೆ. ಸೊ ಹಣ ಬಹಳನೇ ಮುಖ್ಯ. ಯಾವತ್ತೂ ದೇವ್ರು ನೀನ್ ಹಣವನ್ನೆಲ್ಲ ತ್ಯಜಿಸ್ಬಿಟ್ಟು ಬಂದ್ಬಿಟ್ಟು ನೀನ್ ನನಗೆ ಶರಣಾಗತಿ ತಗೋ ಅಂತ ಹೇಳಿಲ್ಲ, ನಿನ್ನ ಈಗೋ ಬಿಟ್ಟು ಶರಣಾಗತಿ ತಗೋ ಅಂತ ಹೇಳಿದಾನೆ. ಧರ್ಮದಲ್ಲಿ ಬದುಕ್ತಕ್ಕಂಥ ಎಷ್ಟೋ ಜನರಿಗೆ ಹಣ ಯಾಕೆ ಸೇರಲ್ಲ? ಒಂದು ನಾವು ಪೂರ್ವ ಜನ್ಮದಿಂದ ಯಾವ ಯಾವ ಯೋನಿಗಳಲ್ಲಿ ಜನ್ಮ ಪಡ್ಕೊಳ್ತೀವಿ ಅಂತ ಅನ್ನೋದು ಕೂಡ ಕೃಷ್ಣ ಎಲ್ಲಾ ಕಡೆ ಹೇಳಿದಾನೆ. ಬಟ್ ಇನ್ನೊಂದು ಬ್ಯೂಟಿಫುಲ್ ಆಗಿ ಹೇಳಿದಾನೆ, ನೀನ್ ಗುಡಿಸ್ಲಲ್ಲಾಗಾದ್ರೂ ಹುಟ್ಟಿರು, ಅರಮನೆಲಾದ್ರೂ ಹುಟ್ಟಿರು, ಕರ್ಮಾಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಾಣಿ ಚ ಕರ್ಮಯಃ. ನಿಂದ ಅಲ್ದೇ ಇರ್ಬೋದು ಅದ್ ಕರ್ಮ, ಆದ್ರೂ ಅದು ಅಕರ್ಮವಾಗಿ ಪರಮಾತ್ಮನ ಕರ್ಮ ನನಗೆ ಕೊಟ್ಟಿದ್ದಾನೆ ಅಂತ ನೀವು ಮಾಡ್ಕೊಂಡು ಹೋಗ್ಬಿಡ್ಬೇಕು. ಭಗವಂತ 2 ಕಣ್ ಕೊಟ್ಟಿದ್ದಾನೆ, ಮಾತಾಡಕ್ಕೆ ಬಾಯಿ ಕೊಟ್ಟಿದ್ದಾನೆ, ಏನೇನೋ ಕೊಟ್ಟಿದ್ರು ಕೂಡ ನಾನು ನನ್ನಲ್ಲಿ ಇಲ್ದೇ ಇರೋದನ್ನೇ ನಾನು ಹುಡುಕ್ತಾ ಹೋಗ್ತೀನಿ. ಮುಖ್ಯವಾಗಿ ಅವ್ನು ಹೇಳಿರೋದೇ ರಾಗದ್ವೇಷಗಳನ್ನ ಬಿಡಬೇಕು ಅಂತನ್ನೋದು. ನಾನೇ ಎಲ್ಲಾ ಚರಾಚರಗಳಲ್ಲೂ ಎಲ್ಲಾ ಜೀವರಾಶಿಗಳಲ್ಲೂ ನೆಲೆಸಿದೀನಿ ಅಂತಂದಾಗ ಅವ್ನು ಕೆಟ್ಟದಾಗ ಬೆಳಿತಾನೋ ಒಳ್ಳೇದಾಗ ಬೆಳಿತಾನೋ ನನ್ಗೆ ಯಾಕೆ ಬೇಕದು? ಇದೇ ಸೇಮ್ ಪಾಂಡವರಿಗೂ ಕೌರವರಿಗೂ ಶುರುವಾಗಿದ್ದಲ್ಲ, ಮೊದಲು ಅಲ್ಲಿಂದಾನೇ ಶುರುವಾಗಿತ್ತು. ಈಸಿಯಾಗಿ ಇನ್ನೊಬ್ಬರನ್ನ ಹಾಳು ಮಾಡಬೇಕು. ನೆಕ್ಸ್ಟ್ ಜನ್ಮದಲ್ಲಿ ತಾಮಸಿಕ ಗುಣ ಇರೋರೆಲ್ಲ ಅದನ್ನೇ ಪರಮಾತ್ಮ ಹೇಳಿದಾನೆ, ಪ್ರಾಣಿಗಳ ಯೋನಿಯಲ್ಲಿ ಜನ್ಮ ತಗೊಳ್ತಾರೆ. ಮ್ಯಾನಿಫೆಸ್ಟೇಷನ್, ಹಣನ ಹೇಗೆ ಅಟ್ರಾಕ್ಟ್ ಮಾಡಬಹುದು ಈಸಿಯಾಗಿ, ಅದನ್ನು ತುಂಬಾ ಚೆನ್ನಾಗಿ ಕೃಷ್ಣ ಹೇಳಿದಾನೆ. ತಾ ದೃಷ್ಟಿ ತಥಾ ಸೃಷ್ಟಿ. ನೀನ್ ಏನನ್ನ ಅನ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ತೀಯೋ ಅದು ಸೃಷ್ಟಿ ಆಗತ್ತೆ. ಸೊ ನೀನ್ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಹೋಗ್ತೀಯೋ ನಿನ್ನ ಅದಕ್ಕೆ ಡೆಡಿಕೇಶನ್ ಇರ್ಬೇಕಂತ, 100% ಎಫರ್ಟು ಹಾಕ್ಬೇಕಂತ. ಅರ್ಜುನನಿಗೆ ಕಷ್ಟದ ಸಮಯದಲ್ಲಿ ಕೃಷ್ಣ ಇದ್ದ. ನಮ್ಮ ಲೈಫಲ್ಲಿ ನಿಜವಾಗ್ಲೂ ಕೃಷ್ಣ ಇರ್ತಾನೆ, ನಿಜವಾಗ್ಲೂ ಇದ್ದಾನೆ ಕೃಷ್ಣ ಎಲ್ಲಾ ಸಮಯದಲ್ಲೂ. ಅಥವಾ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆಯವ್ರನ್ನ ನಮಗ್ ಕಳಿಸಿರ್ತಾನೆ. ನಮ್ಮನ್ನೆಲ್ಲ ಹುಟ್ಟಿಸಿರೋದೇ ಈ ಕರ್ಮ ಭೂಮಿಯಲ್ಲಿ, ಕರ್ಮ ಮಾರ್ಗದಲ್ಲಿ ನನ್ನ ಕರ್ಮವನ್ನ ಪೂರ್ಣವಾಗಿ ಮುಗಿಸ್ಲಿ ಅಂತಾನೆ ಮನುಷ್ಯರ ಜನ್ಮವನ್ನ ಕೊಟ್ಟಿರೋದು. ನಾವು ಕರ್ಮ ಒಳ್ಳೆ ಕರ್ಮ ಮಾಡ್ಕೊಂಡು ಹೋಗ್ತಾ 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 ನಾನು ಅತಿಯಾಸೆಯನ್ನ ಇಟ್ಕೊಂಡಿದ್ರು ಕೂಡ ಅದು ತಪ್ಪಲ್ಲ. ಆದ್ರೆ ನಾನು ಹೋಗೋ ಪ್ರಾಸೆಸ್ ಅಲ್ಲಿ ನಾನು ಅಧರ್ಮವನ್ನ ಮಾಡಕೂಡ್ದು. ದಾನ ಮಾಡೋದ್ರಿಂದ ಹಣನ ಅಟ್ರಾಕ್ಟ್ ಮಾಡಬಹುದಾ? ಯೋಗ್ಯನಿಗೆ ದಾನ ಮಾಡು. ಆದ್ರೂ ನಮ್ ಜೀವನದಲ್ಲಿ ಎಷ್ಟು ಸತಿ ಮೋಸ ಹೋಗ್ತೀವಿ ಅಂದ್ರೆ, ಯೋಗ್ಯರಲ್ದೇ ಇರೋರು ಎಷ್ಟೋ ಸತಿ ಬಂದಾಗ್ಲೂ ನಾವು ಅಯ್ಯೋ ಪಾಪ ಅಂತ ತುಂಬಾ ಮಾನವೀಯತೆ ಉದಾರತೆಯಿಂದ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ ದುಡ್ಡು. ಅವ್ರು ತಗೊಂಡೋಗಿ ನೆಗೆಟಿವ್ ಆಗಿ ಬಳಸಿರ್ತಾರೆ. ಅವಾಗ ಮನಿ ಬ್ಲಾಕೇಜಸ್ ತುಂಬಾನೇ ದೊಡ್ಡ ಸಮಸ್ಯೆ. ಖಂಡಿತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇದೇ ವಿಚಾರವಾಗಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರೂಪಾಯಿಯವರು ಜೊತೆಗೆ ಅಕ್ಷಯ್ ವಾಸು ಅವರು 1 ಡೇ ವರ್ಕ್ಶಾಪ್ ಮಾಡ್ತಾ ಇದೀವಿ. ನಾನು ಐ ಆಮ್ ಎಕ್ಸೈಟೆಡ್ ಎಲ್ಲರನ್ನು ಇನ್ ಪರ್ಸನ್ ಭೇಟಿ ಮಾಡಿ ಮತ್ ಕರ್ಮ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ಅಂದ್ರೆ ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ನಿಜವಾಗ್ಲೂ ಅದ್ಭುತವಾದಂಥ ಜೀವನನ ಬದಲಾಯಿಸ್ತಕ್ಕಂಥ ಒಂದು ವಂಡರ್ಫುಲ್ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರ್ತಕ್ಕಂಥದ್ದು ಈಗ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡಿದಿರ. ಎಸ್, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಜೀವನ ಯಾಕೆ ಹಿಂಗಿದೆ, ಬೇರೆಯವ್ರದ್ದು ಅಷ್ಟು ಚೆನ್ನಾಗಿ ನಡೀತಿದೆ, ನನ್ನ ಜೀವನ ಯಾಕೆ ಹಿಂಗಾಗಿದೆ, ಮುಂದೆ ನಾನು ಏನಾಗ್ತೀನಿ, ಇಲ್ಲಿ ಏನಕ್ಕೆ ಹುಟ್ಟಿದ್ದೀನಿ, ನಾನು ಎಲ್ಲರೊಟ್ಟಿಗೆ ಹೇಗಿರಬೇಕು, ಸಂಸ್ಕಾರ ಅಂದ್ರೆ ಏನು, 1-2 ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ಸ್ ಇರಲಿ, ಲವ್ವಲ್ಲಿ ಸಮಸ್ಯೆನಾ, ರಿಲೇಷನ್ಶಿಪ್ಸ್ ಪ್ರಾಬ್ಲಮಾ, ಹಣಕಾಸಿನ ಸಮಸ್ಯೆನಾ, ಅಥವಾ ನೀವು ಮಾಟ ಮಂತ್ರ ಮಾಡಿಸ್ಬಿಟ್ಟಿರಂತ ತಲೆ ಕೆಡಿಸ್ಕೊಂಡಿದ್ದೀರಾ, ಅಥವಾ ಕೋಪ ಮಾಡ್ಕೊಂಡಿದ್ದೀರಾ ಯಾರನ್ನ ನೀವು ಇಷ್ಟಪಡ್ತಿರೋರು, ಏನಾದರೂ ಆಗಿರಲಿ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಸೊಲ್ಯೂಷನ್ ಸಿಗತ್ತೆ. ಅದೇನೇ ಅದ್ಭುತವಾದಂಥ ವಿಚಾರ, ನಮ್ಮ ಪವಿತ್ರವಾದಂಥ ಭಗವದ್ಗೀತೆ. ಇವತ್ತಿನ ದಿನ ನಾವು ಭಗವದ್ಗೀತೆಯಲ್ಲಿ ಮಾತಾಡೋಕ್ಕೆ ಎಸ್ ಅಫ್ಕೋರ್ಸ್ ನಿಮ್ಮ ನನ್ನ ಫೇವ್ರೇಟ್ ಡಾಕ್ಟರ್ ರೂಪಾಯಿರವರು. ಸೋ ಕೈಂಡ್ ಆಫ್ ಯು. ನಮಸ್ತೆ ರೂಪಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾ ತುಂಬಾ ಚೆನ್ನಾಗಿದೆ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಭಗವದ್ಗೀತೆ ಬಗ್ಗೆ ಪಾಡ್ಕಾಸ್ಟ್. ನೋ ಪ್ಲೀಸ್ ಡೋಂಟ್ ಥ್ಯಾಂಕ್ ಮೀ. ನಾವಿಬ್ರು ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವಿಬ್ರಿಗೂ ಜೀವನದಲ್ಲೇ ಆಪರ್ಚುನಿಟಿ ಕೊಟ್ಟಿದ್ದಾನೆ ಇವಾಗ ಮಾತಾಡೋದಕ್ಕೆ. ಅಂಡ್ ಡಿವೈನ್ ರಕ್ಷಾ ಕಡೆಯಿಂದ ನಿಮಗೆ ಈ ಒಂದು ಸಣ್ಣ ಕರುಂಗುಲಿ ಮೇಳ. ಯಾವಾಗ್ಲೂ ಏನಾದ್ರು ಗಿಫ್ಟ್ ಕೊಡ್ತೀರಾ? ಅದೇ ಇದು ಡಿವೈನ್ ರಕ್ಷೆ ಮಾಡೋದಕ್ಕೆ ನನ್ಗೆ. ಇದ್ರ ಒಳಗಡೆ ಈಗ ಒಂದು ಕರುಂಗುಲಿ ಮಲ ಜೊತೆಗೆ ಒಂದು ಸ್ಪೆಷಲ್ ಕಾಂಬಿನೇಷನ್ ಇದೆ. ಅದೇ ಶಿವ ಮತ್ತೆ ಕಾಳಿ ಇಬ್ಬರನ್ನು ಕಾಂಬಿನೇಷನ್ ಕೊಟ್ಟಿದ್ದೀರಾ. ಅಮೇಝಿಂಗ್, ಥ್ಯಾಂಕ್ಸ್ ಅ ಲಾಟ್. ಕರುಂಗುಲಿ ಮಲ ಮೋಸ್ಟ್ ಪವರ್ಫುಲ್. ಮತ್ತೆ ರುದ್ರಾಕ್ಷ ಚೆನ್ನಾಗಿ ಕಾಂಬಿನೇಷನ್ ಮಾಡಿದ್ರಿ ಅಲ್ಲ. ಬರೀ ರುದ್ರಾಕ್ಷಿ ಸೆಪರೇಟ್ ಅಂಡ್ ಕರಂಗುಲಿ ಸೆಪರೇಟ್ ಹಾಕೋತಿದ್ರು. ಇದಿಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಶಿವಶಕ್ತಿ.
ಕೆಲವರಿಗೆ ಕೆಲವರಿಗೆ ಎಸ್ ಕರುಂಗಲಿ ಮಾಲ ಹಾಕಕ್ ಇಷ್ಟ, ಕೆಲವರಿಗೆ ಎರಡೂ ಹಾಕಕ್ ಎರಡು ಇಷ್ಟ. ಹಾಕಕ್ಕೆ ಇಷ್ಟ. ಸೊ ಇನ್ನು ಪವರ್ಫುಲ್ ಆಗಿ ಐ ನೋ. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಸೋ ಯೂನಿಕ್. ಅಂಡ್ ಕೃಷ್ಣನ ಪ್ರಸ್ತಾಪ ಅಂತ ಆದ ತಕ್ಷಣ ಅಫ್ಕೋರ್ಸ್ ತುಳಸಿ ಮಾಲೆ ಹಾಕ್ತಾರೆ. ಹ್ಮ್ ಎಸ್, ಯಾವ್ದಾದ್ರು ಹಾಕು. ತುಳಸಿ ಮಾಲೆ ತುಳಸಿ ಅವನಿಗೆ ಪ್ರಿಯ ಅಂತ. ಅವನಿಗೆ ಪ್ರಿಯ. ಎಸ್, ಕೃಷ್ಣನಿಗೆ ಪ್ರಿಯವಾದಂಥ ತುಳಸಿ ಮಾಲ. ಈಗ ಉದಾಹರಣೆಗೆ ನಾನು ಒಬ್ಬರಿಗೂ ಕೂಡ ನೋವು ಮಾಡದಿರ್ತಕ್ಕಂಥ ವ್ಯಕ್ತಿ ಹ್ಮ್ ಅಂತ ಅನ್ಕೊಳ್ಳಿ. ಅಂದ್ರೆ ಈಗ ಜನರಲ್ ಆಗಿ ನನ್ನೆಲ್ಲ ಸ್ನೇಹಿತರ ಪರವಾಗಿ ನಾನು ಈ ಪ್ರಶ್ನೆ ಕೇಳ್ತೇನೆ. ಎಲ್ಲರಿಗೂ ಒಳ್ಳೇದು ಬಯಸ್ತೀನಿ, ಎಲ್ಲರ ಕಷ್ಟಕ್ಕೆ ನಾನು ಹಾಕ್ತೀನಿ. ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಆದ್ರೆ ಒಬ್ರಿಗೆ ಹೋಗಿ ನಾನು ಹೆಲ್ಪ್ ಮಾಡ್ತೀನಿ. ಕೆಲವೊಂದ್ಸರಿ ಕೊಟ್ಟಂತ ದುಡ್ಡು ವಾಪಸ್ ಕೇಳಕ್ಕೂ ಹೋಗಲ್ಲ. ಹ್ಮ್ ಇಂಥ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಎಷ್ಟೋ ಜನರಿಗೆ ದೇವರು, ಭಗವಂತ, ಹೋಮ ಹವನ ಹಬ್ಬಗಳು ಅತ್ತು ಇದು ಇಷ್ಟೆಲ್ಲ ಮಾಡ್ತಕ್ಕಂಥ ಎಷ್ಟೋ ಜನ ಒಳ್ಳೆಯವರಿಗೆ, ಈ ಒಳ್ಳೆಯವರಿಗೆ ಕಷ್ಟಗಳು ಯಾಕೆ ಜಾಸ್ತಿ? ಬೇರೆಯವರು ಸುಮ್ಮನೆ, ಕೆಲವ್ರಿಗಂತೂ ಕೂತಿದ ಕಡೆನೆ ಹಣ ಸೇರುತ್ತೆ. ಹ್ಮ್ ಇನ್ ಕೆಲವರು ಧರ್ಮದಲ್ಲಿ ಬದುಕ್ತಕ್ಕಂಥ ಎಷ್ಟೋ ಜನರಿಗೆ ಹಣ ಯಾಕೆ ಸೇರಲ್ಲ? ಇದು ಎರಡು ತರ ನೋಡ್ಬೇಕು. ಒಂದು, ನಾವು ಪೂರ್ವ ಜನ್ಮದಿಂದ ಯಾವ ಯಾವ ಯೋನಿಗಳಲ್ಲಿ ಜನ್ಮ ಪಡ್ಕೊಳ್ತೀವಿ ಅಂತ ಅನ್ನೋದು ಕೂಡ ಕೃಷ್ಣ ಎಲ್ಲಾ ಕಡೆ ಹೇಳಿದಾನೆ. ಬಟ್ ಇನ್ನೊಂದು ಬ್ಯೂಟಿಫುಲ್ ಆಗಿ ಹೇಳಿದಾನೆ. ನೀನ್ ಗುಡಿಸ್ಲಲ್ಲಾಗಾದ್ರೂ ಹುಟ್ಟಿರು, ಅರಮನೆಯಲ್ಲಾದ್ರೂ ಹುಟ್ಟಿರು, ಕರ್ಮಾಣಿ ಅಕರ್ಮ ಯಹ ಪಶ್ಯೇತ್ ಅಕರ್ಮಾಣಿ ಚ ಕರ್ಮ ಯಹ. ನಾವೇನ್ ಮಾಡ್ತೀವಿ, ನನಗೇನೋ ಕರ್ಮ ಅಂದ್ರೆ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತೀನಿ. ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಗಂಡ ಮಕ್ಕಳು ಅಥವಾ ನನ್ನ ಹೆಂಡತಿ ಮಕ್ಕಳು, ನನ್ನ ಬೌಂಡ್ರಿಗೆ ಮಾತ್ರ ನಾನು ಕರ್ಮ ಮಾಡ್ಕೋಬೇಕು ಅಂತ. ಅವನು ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂತಂದ್ರೆ, ಅಷ್ಟಲ್ಲ, ಈ ಬೌಂಡ್ರಿ ನಾವು ಇವಾಗ ಕಲಿಯುಗದಲ್ಲಿ ಹಾಕೊಂಡಿರೋದು. ಅದಕ್ಕೆ ಕರ್ಮಾಣಿ ಅಕರ್ಮ ಯಹ ಪಶ್ಯತ್ ಕರ್ಮಾಣಿ ಅಕರ್ಮಾಣಿ ಚ ಕರ್ಮ ಯಹ ಅಂದ್ರೆ, ನನ್ನದಲ್ದಿರೋ ಕೆಲಸ. ಇವಾಗ ನೀವು ಹೇಳಿದ್ರಲ್ಲ, ಎಷ್ಟೋ ಜನಕ್ಕೆ ನೀವು ದಾನ ಮಾಡಿರ್ತೀರಾ, ದುಡ್ಡು ಕೊಟ್ಟಿರ್ತೀರಾ, ಹೆಲ್ಪ್ ಮಾಡಿರ್ತೀರಾ, ಅದು ನನ್ನದಲ್ದಿರೋ ಕರ್ಮ ಆಗಿರಬಹುದು. ಆದ್ರೆ ಆ ಕರ್ಮವನ್ನು ನೀನು ಜವಾಬ್ದಾರಿಯುತನಾಗಿ ನೀನು ತಗೊಂಡು ಮಾಡ್ಬೇಕು. ಯಾಕೆ ಅಂದ್ರೆ ನಿನ್ನ ಸಿಚುವೇಶನ್ ಬೌಂಡ್ರಿಗೆ ಈ ಪ್ರಕೃತಿ ಕಳಿಸಿರುತ್ತೆ. ಇವಾಗ ಪಕ್ಕದ ಮನೇಲಿ ಅತೀ ದೊಡ್ಡ ಶ್ರೀಮಂತರು ಇರ್ತಾರೆ, ಅವ್ರ ಹತ್ರ ಯಾರು ಹೋಗಿ ಸಾಲ ಕೇಳಿರಲ್ಲ. ನೀವು ಕಡು ಬಡತನದಲ್ಲಿರ್ತೀರ, ನಾಳೆ ನಿಮ್ಮ ಹತ್ರನೇ ಬಂದು ಕೇಳ್ತಾರೆ 10 ರೂಪಾಯಿ ಕೊಡಿ ಅಂತನ್ಬಿಟ್ಟು. ಆ ಸಿಚುವೇಶನ್ನ ಪರಮಾತ್ಮ ನಿಮಗೆ ಹೋದ ಜನ್ಮದ ಕರ್ಮಾನುಸಾರವಾಗಿ ನಿಮಗೆ ಸೃಷ್ಟಿ ಮಾಡಿರ್ತಾನೆ. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಕರ್ಮದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಂದ್ರೆ ಜವಾಬ್ದಾರಿಗಳನ್ನ ತಗೊಳ್ಳೋದು. ಸುಮ್ನಿರೋ, ಅವ್ರ ಮನೆ ಹತ್ರ ಹೋದ್ರೆ ಇನ್ನೊಂದು 10 ಕೆಲಸ ಕೊಡ್ತಾರೆ, ಅಥವಾ ನಮ್ಮ ದೊಡ್ಡಪ್ಪಂಗೆ ಹುಷಾರಿಲ್ಲ, ಅವ್ರ ಮನೆ ಹತ್ರ ಹೋದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತಾರೆ, ಅಥವಾ ನಮ್ಮಮ್ಮ ಅಪ್ಪನೇ ಈ ಥರ ಏನೋ ಒಂದು, ನಾನು ಫ್ರೀ ಆಗಿದ್ದೀನಿ ಅಂದ್ರೆ ಈ ಕೆಲಸ ಕೊಟ್ಬಿಡ್ತಾರೆ ಅಂತ ಎಸ್ಕೇಪ್ ಆಗ್ತಾರೆ. ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಆ ಥರ ಎಸ್ಕೇಪಿಸಮ್ನ ಬಿಡಬೇಕು. ನಿನ್ನ ಜ್ಞಾನಕ್ಕೆ ಗೋಚರವಾದಂತಹ, ನಿನ್ನ ಸಿಚುವೇಶನ್ನಲ್ಲಿ ಬಂದಂತಹ, ನಿನ್ನ ವ್ಯಾಪ್ತಿಯಲ್ಲಿ ಬಂದಂತಹ ಕರ್ಮಗಳನ್ನ ನೀನು ತುಂಬಾ ನಿಷ್ಠೆಯಿಂದ 100% ಎಫರ್ಟ್ ಹಾಕಿ ಪ್ರೀತಿಯಿಂದ ಮಾಡಬೇಕು. ಆ ಕರ್ಮದಲ್ಲಿ ಅಕರ್ಮವನ್ನ ನೋಡು, ಅಕರ್ಮದಲ್ಲಿ ಕರ್ಮವನ್ನ ನೋಡು. ನಿಂದಲ್ದೇ ಇರ್ಬೋದು ಅದು ಕರ್ಮ, ಆದ್ರೂ ಅದಕ್ಕೆ ಅಕರ್ಮವಾಗಿ ಪರಮಾತ್ಮನ ಕರ್ಮ ನನಗೆ ಕೊಟ್ಟಿದ್ದಾನೆ ಅಂತ ನೀವು ಮಾಡ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ನೀವೆಲ್ಲೋ ಯಾರೋ ಒಂದು 10 ಜನಕ್ಕೆ ಹೆಲ್ಪ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ನಿಮಗೂ ಅದೇ ಥರದಲ್ಲಿ ಸಮಾಜದಲ್ಲಿ 10 ಜನ ಯಾರೋ ತೊಗೊಂಬಂದು ಕೊಟ್ಟಿರ್ತಾರೆ. ನಮಗೆ ಚಿಕ್ಕ ವಯಸ್ಸಿಂದ ನಾವು ಅದನ್ನೇ ಗ್ರ್ಯಾಟಿಟ್ಯೂಡ್ ಅಂತ ಇವಾಗ ನಾವೇನು ಹೇಳ್ತೀವೋ, ಚಿಕ್ಕ ವಯಸ್ಸಿಂದ ನಾವೆಲ್ರಿಗೂ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ಬಂದಾಗ ಅದು ಪ್ರಕೃತಿಯಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ದೇವ್ರು ಹೇಳ್ತಾನೆ, ನೀನು ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ, ನೀನು ಕರ್ಮ ಅಕರ್ಮ ಎಲ್ಲವನ್ನೂ ಮುಗಿಸ್ತಾ ಹೋಗ್ಬೇಕು. ಅದರಲ್ಲಿ ಸತ್ಕರ್ಮಗಳನ್ನು ಮಾಡಬೇಕು, ನಿಷ್ಕಾಮ ಕರ್ಮವನ್ನ ಮಾಡಬೇಕು. ನೀನು ಅದನ್ನ ಯಾವುದೇ ರೀತಿ ಆಸೆನ ಇಟ್ಕೊಳ್ದಿರ ನಿಷ್ಕಾಮ ಕರ್ಮಗಳನ್ನ ಮಾಡ್ತಾ ಹೋದಾಗ ನಿನ್ ಜೀವನ ತಾನಾಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಂತ. ಈಗ ಕರ್ಮದ ವಿಚಾರದಲ್ಲಿ ಇವಾಗ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಹೇಗೆ ಅಂದ್ರೆ, ಮತ್ತೆ ನಮ್ಮ ಕರ್ಮ ಎಷ್ಟು ಬಾಕಿ ಇದೆ, ಇನ್ನು ನಾವು ಎಷ್ಟು ತೀರಿಸ್ಬೇಕು, ಯಾಕೆ ನಾನು ಎಷ್ಟು ಒಳ್ಳೇದು ಮಾಡಿದ್ರು ನನಗೆ ಯಾಕೆ ಕೆಟ್ಟದಾಗ್ತದೆ? ಮನಿ ಬ್ಲಾಕೇಜಸ್ ತುಂಬಾನೇ ದೊಡ್ಡ ಹೌದು, ಸಮಸ್ಯೆ ಇರುತ್ತೆ. ಖಂಡಿತ. ಹಣದ ವಿಚಾರದಲ್ಲಿ ಎಷ್ಟೇ ಕಷ್ಟಪಟ್ಟರು ಯಾಕೆ ಹಣ ಸೇರಲ್ಲ, ಹಣನ ನೀವು ಹೇಗೆ ಮಾಡಬೇಕು? ಇದೇ ವಿಚಾರವಾಗಿ ನಾನು ಮತ್ತೆ ನಿಮ್ಮ ಪ್ರೀತಿಯ ಡಾಕ್ಟರ್ ರೂಪಾ ಇರೋರು ಜೊತೆಗೆ ಅಕ್ಷಯ್ ವಾಸು ಅವರು, ನಾವು 3 ಜನ ಸೇರಿ ಒನ್ ಡೇ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 26ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರು ವಿಜಯನಗರಲ್ಲಿರ್ತಕ್ಕಂಥ ಬಂಟರ ಸಂಘದಲ್ಲಿ ನೀವು ಕೂಡ ಈ ಸೆಷನ್ಗೆ ಜಾಯಿನ್ ಆಗ್ಬೋದು. ಒಂದು ದಿನ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6-7 ಗಂಟೆ ತನಕ ನಮ್ಮ ಒಟ್ಟಿಗಿತ್ತು. ಇದೇ ವಿಚಾರವಾಗಿ ಕೋಡ್ ಮಾಡ್ಬೋದು, ಹೇಗೆ ಹಣನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು, ಹಣನ ನೀವು ಹೇಗೆ ಮಾಡಬೇಕು ಅಂತ ಇದೇ ವಿಚಾರವಾಗಿ ನಾನು ಮತ್ತೆ ಡಾಕ್ಟರ್ ರೂಪಾ ಅವರು ಕೂಡ ಮಾತಾಡ್ತಾರೆ. ಎಸ್ ಜಿ. ನನ್ನ ರಿಕ್ವೆಸ್ಟ್ ಏನು ಆಡಿಯನ್ಸ್ಗೆ ಅಂತ ಹೇಳಿದ್ರೆ, ಭಗವದ್ಗೀತೆನ ಬರೀ ಓದೋದು ಮಾತ್ರ ಅಲ್ಲ, ಮನೇಲಿ ಪುಸ್ತಕ ಬಿಸಾಕಿಟ್ಟಿರೋದಲ್ಲ, ನೀವು ಒಂದೊಂದೇ ಅಧ್ಯಾಯನ ಅಳವಡಿಸ್ಕೊಂಡ್ರು ಪರವಾಗಿಲ್ಲ, ಆಚರಿಸೋಕೆ ಶುರು ಮಾಡಿ ಜೀವನದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಸೆಪ್ಟೆಂಬರ್ 26 ಭೇಟಿ ಮಾಡೋಣ ಬಂಟ್ ಸಂಘದಲ್ಲಿ. ಇನ್ನೂ ಹೆಚ್ಚು ವಿಚಾರಗಳನ್ನ ಮಾತಾಡೋಣ. ಮ್ಯಾನಿಫೆಸ್ಟೇಷನ್ನ ಬ್ಯೂಟಿಫುಲ್ ಆಗಿ ದೈವಿಕವಾಗಿ ಹೇಗೆ ನಾವು ದೇವ್ರಿಗೆ ಹತ್ರ
ಹೋಗಿ ಈವನ್ ದೇವಾನುದೇವತೆಗಳು ಏನು ಮಾಡ್ತಾ ಇದ್ರು, ವೇದಗಳಲ್ಲಿ ಏನು ಉಲ್ಲೇಖಿಸಿದೆ, ಅದನ್ನು ನಾವು ಯಾಕೆ ಮನುಷ್ಯರು ಅಳವಡಿಸ್ಕೊಂಡು ಅದನ್ನೆಲ್ಲ ಪಡ್ಕೋಬಾರ್ದು, ನಾವು ಹೇಗೆ ಪಡ್ಕೋಬಹುದು ಅನ್ನೋದನ್ನೆಲ್ಲ ನಾವಲ್ಲಿ ಚರ್ಚೆ ಮಾಡೋಣ. ರೂಪಾಯಿ ತುಂಬ ಜನ ಭಗವದ್ಗೀತೆ ಅಂದ್ರೆ ಅಷ್ಟಪ್ಪ ಪುಸ್ತಕ 18 ಅಧ್ಯಾಯ Correct. ಓದಕ್ಕೆ ಎಷ್ಟು ದಿನ ತಗೊಳತ್ತೋ, ಕೆಲವ್ರಿಗೆ ಅರ್ಥ ಆಗಲ್ಲ, ಹಿಂಗೆಲ್ಲ ಯೋಚನೆ. ಓದಿದ್ರು ಅಳವಡಿಸ್ಕೊಳಕ್ಕಾಗಲ್ಲ, life ಅಲ್ಲಿ ನಡ್ಕೊಳಕ್ಕಾಗಲ್ಲ. ಈಗ ಏನ್ ಕೆಲವರು ದೊಡ್ಡವರು ಟೈಮೇ ಇಲ್ಲ ಅಂತೆಲ್ಲ ಅಂದಿರ್ತಾರೆ. ಹೌದು. ಈಗ ಭಗವದ್ಗೀತೆನ ಕಂಪ್ಲೀಟ್ ಅದರ ತಾತ್ಪರ್ಯ ಯಾವ್ದಾದ್ರು ಒಂದು ಶ್ಲೋಕನೋ ಅಥವಾ ಒಂದು ಚಾಪ್ಟರು ನಮ್ಮ ಪ್ರೆಸೆಂಟ್ ಲೈಫ್ಗೆ ನಾವು ಅಳವಡಿಸ್ಕೊಬಹುದು ಅನ್ನೋದಾದ್ರೆ ನೀವು ಸಿಂಪಲ್ ಆಗಿ ಹೇಳೋದಾದ್ರೆ ಶೋರ್. ಮತ್ಕರ್ಮ ಕ್ರಿನ್ ಮತ್ಪರಮೋ ಮದ್ಭಕ್ತ ಸಂಘವರ್ಜಿತ. ಇದೇನು ಅಂದರೆ 11ನೇ ಅಧ್ಯಾಯದ 51ನೇ ಶ್ಲೋಕ. ಈ ಒಂದು ಲೈನಲ್ಲಿ ನಾವು ಭಗವದ್ಗೀತೆನಲ್ಲಿ ಏನನ್ನ ಕೃಷ್ಣ ಹೇಳ್ಕೊಡ್ತಾನೆ ಅಂತ ಅನ್ನೋದು ಎಲ್ಲಾನು ವಿವರವಾಗಿ ಹೇಳ್ಕೊಟ್ರು. ಮತ್ಕರ್ಮ ಕ್ರಿನ್ ಅಂದರೆ ಕರ್ಮವನ್ನು ನೀನೇನು ಮಾಡ್ತೀಯೋ ಎಲ್ಲವನ್ನು ದೈವಿಕವಾಗಿ ನನಗೆ ಅರ್ಪಿಸ್ಬಿಡು, ಪರಮಾತ್ಮ ಒಬ್ಬ ಇದ್ದಾನೆ ಅನ್ನೋದನ್ನ ನೀನು ಫೀಲ್ ಮಾಡ್ಕೋ. ಸಂಘವರ್ಜಿತ ಅಂದರೆ ನಾವೆಲ್ಲ ಅಂದ್ಕೊಳ್ತೀವಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ಹೌದು ನಮ್ಮೆಲ್ರಿಗೂ ಸಂಘ ಬೇಕು, ಮನುಷ್ಯ ಸಂಘಜೀವಿ. ಆದರೂ ನೀನು ಸತ್ಸಂಗದಲ್ಲಿ ಪೂರ್ಣ ಮಟ್ಟದಲ್ಲಿ ಅಲ್ಲೇ ತೊಡಗಿಸ್ಕೊಂಡು ನಿನ್ನ ಕರ್ಮ ಮರ್ತುಬಿಟ್ಟು ಈಚೆ ಬರೋಕ್ಕಾಗಲ್ಲ. ಎಲ್ಲೋ ನಾನು ಭಜನೆ ಮಾಡ್ಕೊಂಡು ಸುಖವಾಗಿದ್ದೀನಪ್ಪ ಇಲ್ಲೇ ಇದ್ಬಿಡ್ತೀನಿ ಅಂತ ಕರ್ಮನೂ ಮುಗಿಸ್ಬೇಕು. ಆ ಕರ್ಮವನ್ನು ನನಗೆ ಅರ್ಪಿಸು ಅಂತಾನೆ. ನಾನಿದ್ದೀನಿ ಅನ್ನೋದನ್ನು ಕೂಡ ನೀನು ಅರ್ಥಕೊಂಡು ನನ್ನಲ್ಲೇ ಶರಣಾಗತಿ ತಗೋ ಅಂತ ಹೇಳ್ತಾನೆ. ಮದ್ಭಕ್ತೋ ನನ್ನಲ್ಲೇ ಭಕ್ತಿಯನ್ನ ಅಳವಡಿಸ್ಕೋ ಅಂತ ಹೇಳ್ತಾನೆ. ಸೊ ಸಂಘವರ್ಜಿತ, ನೀನು ಸಂಘ ಜನರ ಮಧ್ಯೆ ಇದ್ರೂ ಕೂಡ ನೀನು ಡಿಟ್ಯಾಚ್ಮೆಂಟನ್ನು, ನಿರ್ಲಿಪ್ತತೆಯನ್ನು ಬೆಳೆಸ್ಕೋಬೇಕು. ನೀನು ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡೆ ಯಾವ ಮನುಷ್ಯ ಹೋರಾಡಕ್ಕೆ ಅಂತ ಒಬ್ಬನೇ ಹೋಗ್ತಾನೆ. ಇವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೂ ಕೂಡ ನೀವು ಒಬ್ರಿಗಾಗಿ ನೀವು ಮಾಡ್ಕೊಳ್ತೀರ ಹೊರತು ಇರು ನನ್ನ ಫ್ರೆಂಡ್ಗೋಸ್ಕರ ಇದು ಮಾಡ್ಕೊಳ್ಳೋಣ, ಇಲ್ಲ 5 ಜನಕ್ಕೋಸ್ಕರ ಇದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳಲ್ಲ. ಇಡೀ ಪ್ರಪಂಚದಲ್ಲಿ ಆ್ಯಕ್ಚುಲಿ ಇಡೀ ಬ್ರಹ್ಮಾಂಡದಲ್ಲಿ ನೀವು ಒಬ್ಬರೇ ಅಂತಾನೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ನಿಮ್ಮೊಬ್ರಿಗಾಗಿನೇ ನಿಮ್ಮ ಎನರ್ಜಿನ ಪುಷ್ ಮಾಡ್ತಾ ಇರ್ತೀರ ನೀವು. ಬೇರೆ ಹೀಲಿಂಗ್ ಪ್ರೋಸೆಸ್ಸು ನೀವು ಬೇರೆಯವ್ರ ಫ್ರೆಂಡ್ಗೋಸ್ಕರ ಏನೋ ಸರಿಪಡಿಸೋದೆಲ್ಲ ದಟ್ ಇಸ್ ಸೆಕೆಂಡ್ರಿ. ಇಲ್ಲಿ ಸಂಘವರ್ಜಿತ ಅಂತ ಹೇಳೋದು ಪರಮಾತ್ಮ ಏನು ಅಂತ ಹೇಳಿದ್ರೆ, ನೀನು ಹುಟ್ಟೋದು ಒಬ್ಬನೇ, ಸಾಯೋದು ಒಬ್ಬನೇ. ನಿನ್ನ ಕರ್ಮಗಳನ್ನು ನೀನು ಏನೇ ಮಾಡ್ತೀಯೋ ಎಲ್ಲರನ್ನೂ ಪ್ರೀತಿಸ್ತಾ ಇದ್ರು ನೀನು ಡಿಟ್ಯಾಚ್ಮೆಂಟನ್ನು ಇಟ್ಕೊಂಡು ಈ ಒಂದು ಲೈನಲ್ಲಿ ನಿಮಗೆ ಕರ್ಮ, ಭಕ್ತಿ ಮತ್ತು ಪರಮಾತ್ಮನ ಎಕ್ಸಿಸ್ಟೆನ್ಸು ಮತ್ತು ನೀನು ಒಬ್ಬನೇ ಅನ್ನೋದನ್ನ ಅರ್ಥಕೊಂಡು ಸಂಘವರ್ಜಿತನಾಗಿ ನೀನು ಎಲ್ಲವನ್ನು ಕರ್ಮವನ್ನು ನಿಭಾಯಿಸ್ತಾ ಹೋದಾಗ ನೀನು ಅತಿ ಶ್ರೀಮಂತಿಕೆ, ಜ್ಞಾನದಲ್ಲಿ, ಸಂತೋಷದಲ್ಲಿ ಎಲ್ಲದರಲ್ಲೂ ಪಡ್ಕೊಳ್ತೀಯ ಅಂತ ದೇವ್ರು ಹೇಳ್ತಾ ಹೋಗ್ತಾನೆ. ಅದನ್ನು ಬಿಟ್ಟು ಎಷ್ಟೊಂದು ಶ್ಲೋಕಗಳಿದೆ ದೇವರು ಎಲ್ಲ ಕಡೆ ನನಗೆ ಹೇಳೋದನ್ನು. ಸರ್ವಧರ್ಮಾನ್ ಪರಿತ್ಯಜ ಆವಾಗಲೇ ಹೇಳಿದೆ. ಮಯಾ ತದಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಅಂದರೆ ಈ ಎಲ್ಲದರಲ್ಲೂ ಅವನೇ, ಅಂದರೆ ಚರಾಚರಗಳು ಬರೀ ಜೀವ ಇರುವಂತಹ ಪ್ರಾಣಿಗಳು, ಮನುಷ್ಯರು ಮಾತ್ರ ಅಲ್ಲ, ಈವನ್ ಜಡ ವಸ್ತುಗಳಾಗಿರಲಿ ಅಥವಾ ಗಾಳಿಲಿರಲಿ ಅಥವಾ ದ್ರವ್ಯ ರೂಪದಲ್ಲಿರಲಿ ಅಥವಾ ಆಕಾಶದ ಮೇಲಿರಲಿ ಎಲ್ಲದರಲ್ಲೂ ಅವನೇ ಆವರಿಸ್ಕೊಂಡಿದ್ದಾನೆ. ಒಂದೊಂದು ಅಣುವಿನಲ್ಲೂ ಅವನೇ ಆವರಿಸ್ಕೊಂಡಿದ್ದಾನೆ ಅಂತನ್ನೋದನ್ನ ಎಲ್ಲ ಕಡೆನೂ ಎಲ್ಲ ಚಾಪ್ಟ್ರಲ್ಲೂ ಅವ್ನು ಹೇಳ್ತಾನೆ ಹೋಗ್ತಾನೆ. ಅದು ಜ್ಞಾನ ಸನ್ಯಾಸ ಯೋಗ ಆಗಿರಲಿ, ಜ್ಞಾನ ವಿಜ್ಞಾನ ಯೋಗ ಆಗಿರಲಿ, ವಿಭೂತಿ ಯೋಗದಲ್ಲಾಗಿರಲಿ, ಪ್ರತಿಯೊಂದರಲ್ಲೂ ಅವ್ನು ವಿವರಿಸ್ತಾ ಹೋಗ್ತಾನೆ. ಆ್ಯಕ್ಚುಲಿ ಭಗವದ್ಗೀತೆ ಏನು ಗೊತ್ತಾ, ತುಂಬ ಅಡಿಕ್ಷನ್ ಶುರು ಆಗುತ್ತೆ ನಿಮ್ಗೆ. ಒಂದ್ಸತಿ ಓದಕ್ಕೆ ಶುರು ಮಾಡಿದ್ಮೇಲೆ ಪದೇ 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 ಓದಬೇಕು ಅಂತ. ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ಗೊತ್ತಾಜಿ, ಬಿಡಿ ಮೇಡಮ್ ನನಗೆ ಕಾಯಕವೇ ಕೈಲಾಸ, ನಾನು ಕೆಲಸ ಮಾತ್ರ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಅವಾಗಲೇ ಕರ್ಮ ಮಾರ್ಗ, ಕರ್ಮ ಯೋಗ ಹೇಳಿದ್ನಲ್ಲ, ಅಲ್ಲೇ ಬರುತ್ತೆ. ನೀವು ನಿಮಗೋಸ್ಕರ ಕೆಲಸ ಮಾಡ್ಕೊಳ್ತಾ ಇದ್ರೆ ಅದು ಕಾಯಕವೇ ಕೈಲಾಸ ಅಲ್ಲ. ನೀವು ಜಗತ್ತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ನಾನು ಬಿಟ್ಟು ಹೋದ್ಮೇಲೂ ನಾನು ಕ್ರಿಯೇಟ್ ಮಾಡಿ ಪರಮಾತ್ಮ ನನ್ನ ಇಲ್ಲಿ ಕಳಿಸಿದ್ದಕ್ಕೆ ನಾನು ಏನೇನೇನೇನು ಮಾಡಿದೆ ಅನ್ನೋದನ್ನು ನೀವು ಮಾಡ್ತಾ ಹೋಗ್ತಿರಲ್ಲ, ಕರ್ಮವನ್ನು ಸಾತ್ವಿಕವಾಗಿ ನಿಭಾಯಿಸಿ ಹೋಗ್ತಿರಲ್ಲ, ಅದು ಕಾಯಕವೇ ಕೈಲಾಸ ಆಗುತ್ತೆ. ನನ್ನ ಕುಟುಂಬ ಮಾತ್ರ ಚೆನ್ನಾಗಿರ್ಲಿ ಅಂತ ನಾನು ಜೋಡಿಸಿಡ್ತಾ ಹೋದರೆ ಅದು ಕಾಯಕವೇ ಕೈಲಾಸ ಅಲ್ಲ. ಇನ್ನೊಂದನ್ನು ಏನು ಯಾವಾಗಲೂ ಹೇಳ್ಕೊಳ್ತಾರೆ ಜನ ಅಂತ ಹೇಳಿದ್ರೆ, ನಾನು ಎಷ್ಟೇ ಕರ್ಮ ಮಾಡ್ತಾ ಹೋದ್ರೂ, ಭಗವದ್ಗೀತೆನೇನೇ ಓದಿದ್ರು ನನ್ನ ಕಷ್ಟ ನನಗಿದ್ದೇ ಇರುತ್ತೆ. ನಾನು ಹೇಗೆ ಇದರಿಂದ ಹೊರಗೆ ಬರಬೇಕು, ಹೇಗೆ ಗೆಲುವನ್ನು ಕಾಣಬೇಕು, ಹೇಗೆ ಸಂತೋಷವನ್ನು ಕಾಣಬೇಕು ಅಂದಾಗ ನೀವು ಅಷ್ಟೊತ್ತಿಂದ ಆಡಿಯನ್ಸ್ಗೆ ಹೇಳ್ತಾನೆ ಇದ್ದೀರಾ ನಾವೆಲ್ಲರೂ ಶೀಘ್ರದಲ್ಲೇ ಭೇಟಿ ಮಾಡೋಣ ಅಂತ. ಈ ಥರ ಅನೇಕ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿದೆ. ಎಲ್ಲ ತಿಳ್ಕೊಂಡಿದ್ರು ಯಾಕೆ ನನಗಿಷ್ಟು ಕಷ್ಟ ಬರ್ತಿದೆ, ನಾನು ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಇಷ್ಟು ಕಷ್ಟ.
ನಾವೆಷ್ಟೇ ಮಾತಾಡಬಹುದು ವೇದಾಂತನ, ಫೈನಲಿ ನಮಗೆ ಫೈನಾನ್ಸ್ ಬೇಕೇ ಬೇಕು, ಜೀವನದಲ್ಲಿ ನನ್ನ ಜೀವನನ ಸಂತೋಷವಾಗಿ ನಡೆಸಬೇಕು, ಹಣ ಬೇಕು ಅಂತ ಅಂದ್ಕೊಳ್ತೀವಲ್ಲ, ಈ ವಿಚಾರನ ಖಂಡಿತ ಅಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮದು ಸೆಮಿನಾರ್ ಇದೆಯಲ್ಲ ಅವತ್ತಿನ ದಿನ ನಾನು ಬರ್ತಿದ್ದೀನಿ, ನೀವು ಇರ್ತೀರಾ. ನಾನು ಐ ಆಮ್ ಎಕ್ಸೈಟೆಡ್. ಎಲ್ಲರೂ ಇನ್ ಪರ್ಸನ್ ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಜನ ಪಾಪ ಫೋನ್ ಮಾಡಿ ಮನೆಗೆ ಬರ್ತಾರೆ. ಬಟ್ ಈ ಅವಕಾಶ ಏನಿದೆಯಲ್ಲ ನೀವು ಕ್ರಿಯೇಟ್ ಮಾಡಿಕೊಡ್ತಿರೋದು, ಇಲ್ಲಿ ಎಲ್ಲರೂ ತುಂಬ ಜನನ ಒಟ್ಟಿಗೆ ಮೀಟ್ ಮಾಡಬಹುದು, ಇಂಟ್ರ್ಯಾಕ್ಟ್ ಮಾಡ್ಬೋದು. ಅವ್ರ ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲೂ ಕೂಡ ಉತ್ತರಗಳನ್ನು ಹೇಳ್ಬೋದು. ಆಮೇಲೆ ಅನೇಕ ವಿಚಾರನ ನಾನು ಇಲ್ಲಿ ಹೇಳದೇ ಇರೋವಂಥದ್ದನ್ನ ಅಲ್ಲಿ ಹೇಳಬಹುದು. ಯಾಕೆ ಗೊತ್ತಾ, ಕೆಲವು ಮಂತ್ರಗಳನ್ನು ಇನ್ ಪರ್ಸನ್ ಅವ್ರಿಗೆ ಹೇಳ್ಕೊಡ್ಬೋದೇ ಹೊರತು ನಾನೆಲ್ಲಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಆ ಥರ ಆಗ್ಬಿಡುತ್ತೆ. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ಆ ದಿನ ಬರಲಿ ಅಂತ ಕಾಯ್ತಿದ್ದೀನಿ, ಎಲ್ಲರನ್ನೂ ಭೇಟಿ ಮಾಡಬೇಕು ಅಂತ. ಇಷ್ಟೆಲ್ಲ ಹೇಳ್ಕೊಟ್ಟಾಗಲೂ ಅವನು 18 ಅಧ್ಯಾಯಗಳಲ್ಲಿ ನಿರರ್ಗಳವಾಗಿ ಟಕ ಅಂತೆಲ್ಲಾನು ಹೇಳ್ಕೊಟ್ರು. ಕೊನೆಗೆ ಹೇಳ್ತಾನೆ ಅರ್ಜುನನ್ಗೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗೆ ಎಷ್ಟೋ ಜನ ಬುದ್ಧಿ ಹೇಳ್ಕೊಟ್ಟಿರ್ತಾರೆ, ತುಂಬ ಜನ ಜಂಬದಿಂದ ಹೇಳ್ಕೊಟ್ಟಿರ್ತಾರೆ, ತುಂಬ ಜನ ನಮ್ರತೆಯಿಂದ ಹೇಳ್ಕೊಟ್ಟಿರ್ತಾರೆ. ಕೃಷ್ಣನ್ಗೆ ಎಷ್ಟು ನಮ್ರತೆ ಅಂತ ಹೇಳಿದ್ರೆ, ವಿಮೃಶ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಅಂತ ಅರ್ಜುನನ್ಗೆ ಹೇಳ್ತಾನೆ. ಅಂದರೆ ನಾನೆಲ್ಲವನ್ನು ನಿಂಗೆ ಹೇಳ್ಕೊಟ್ಟೆ ಅರ್ಜುನ, ಆದರೆ ನಾನೇ ಕ್ರಿಯೇಟ್ ಮಾಡಿರೋಂಥ ಮನುಷ್ಯರಾದ್ರೂ ಮನುಷ್ಯನಿಗೊಂದು ಜ್ಞಾನ ಕೊಟ್ಟಿದ್ದೀನಿ. ಸೊ ಯಥಾ ಇಚ್ಛಸಿ ತಥಾ ಕುರು, ವಿಮೃಶ ಏತತ್ ಅಶೇಷೇಣ, ಎಲ್ಲವನ್ನೂ ನೀನು ಕೂಲಂಕುಷವಾಗಿ ಪರಿಗಣಿಸಿ ಎಲ್ಲದ್ರ ಬಗ್ಗೆನೂ ನೀಟಾಗಿ ತಿಳ್ಕೊಂಡು ಯಥಾ ಇಚ್ಛಸಿ ತಥಾ ಕುರು, ನಿನ್ಗೇನು ಇಷ್ಟ ಬರುತ್ತೋ ಅದು ಮಾಡು ಅಂತ ಹೇಳ್ತಾನೆ. ವಿಶ್ವರೂಪ ದರ್ಶನವನ್ನು ತೋರಿಸ್ದ 11ನೇ ಚಾಪ್ಟ್ರಲ್ಲಿ ಅದನ್ನ ತುಂಬ ಬ್ಯೂಟಿಫುಲ್ಲಾಗಿ ವಿವರಿಸಿದ್ದಾರೆ. ಅದನ್ನೆಲ್ಲ ಓದಿದ್ವಿ. ಅವನ ಸ್ವರೂಪ ಅಷ್ಟು ಕಣ್ಣು ಮುಂದೆ ಬರುತ್ತೆ. ಎಲ್ಲ ಚರಾಚರಗಳು, ಎಲ್ಲ ರಾಕ್ಷಸರು, ಎಲ್ಲ ಯಕ್ಷ ಗಂಧರ್ವ ಕಿನ್ನರರು ಎಲ್ಲರೂ ಅವನೊಳಗಿದ್ದಾರೆ. ಅಗ್ನಿ ವಾಯು ವರ್ಣ ಆಗಿರಲಿ, ಎಲ್ಲ ಸರ್ಪಗಳಾಗಿರಲಿ, ಎಲ್ಲ ದೇವಾನುದೇವತೆಗಳಾಗಿರಲಿ, ಅವನೊಳಗಿರುವಂತಹ ಈ ಚರ್ಮ ಚಕ್ಷುಷ್ಗೆ ಕಾಣಿಸದೇ ಇರುವಂಥದ್ದನ್ನು ಅರ್ಜುನನ್ಗೆ ದಿವ್ಯ ಚಕ್ಷುಷನ್ನು ಕೊಟ್ಟು ಇಷ್ಟನ್ನೆಲ್ಲ ತೋರಿಸ್ಕೊಟ್ಟ ಮೇಲೂ ಕೂಡ ಕೃಷ್ಣ ಅಷ್ಟು ದೊಡ್ಡ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ, ನಿನಗಿಷ್ಟ ಬಂದಂಗೆ ಮಾಡು, ಇವಾಗ ನೀನು ನಿರ್ಧಾರ ತಗೋ ಅಂತ. ಇದನ್ನೇ ನಮ್ಮನ್ನು ಎಲ್ಲರನ್ನೂ ಜೀವನದಲ್ಲಿ ದೇವರು ಬಿಸಾಕಿರೋದು. ನಿಂಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದೀನಿ, ಭಗವದ್ಗೀತೆ ಅಂತ ಒಳ್ಳೆ ಗ್ರಂಥವನ್ನು ಕೊಟ್ಟಿದ್ದೀನಿ, ಒಂದೊಂದನ್ನು ನಿನಗೆ ಒಬ್ಬ ಸ್ನೇಹಿತನಾಗಿ, ತಂದೆಯಾಗಿ, ಗಂಡನಾಗಿ, ಕೃಷ್ಣ ಯಾರಿಗೆ ಬೇಕಾದ್ರೂ ಬಾಯ್ ಫ್ರೆಂಡು ಆಗಬಹುದು, ಅಣ್ಣನೂ ಆಗಬಹುದು, ಪುಟ್ಟ ಮಗುನೂ ಆಗಬಹುದು, ತಂದೆನೂ ಆಗಬಹುದು, ಎಲ್ಲ ರೀತಿಯಲ್ಲೂ ನಮಗೆ ಜ್ಞಾನವನ್ನು ಕೊಟ್ಟು ನಿನಗೆ ಕೊಟ್ಟಿದ್ದೀನಿ. ಇದಾದ್ಮೇಲೆ ಮನುಷ್ಯ ನಿನ್ನ ಬುದ್ಧಿಗೆ ಬಿಟ್ಟಿದ್ದು, ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊ ಅಂತ ಹೇಳ್ತಾನೆ. ಸೊ ಅದ್ರ ಮೇಲೆ ನಮ್ಮ ಕರ್ಮ ನಿರ್ಧಾರ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳ್ಕೊಟ್ಟ ಮೇಲೂ ನಾವು ಯಾವ ರೀತಿ ಅಳವಡಿಸ್ಕೊಂಡು ಜೀವನದ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದಾದ್ಮೇಲೆ ಅರ್ಜುನ ಧೈರ್ಯವಾಗಿ ಎದ್ದು ಯುದ್ಧ ಮಾಡಿ ಗೆದ್ದಿದ್ದು. ಬಟ್ ಆ ಮ್ಯಾನಿಫೆಸ್ಟೇಷನಲ್ಲಿ ಅರ್ಜುನನ್ಗೆ ಹೇಳಿದ್ದ ಕೃಷ್ಣ ಅಂದರೆ, ನೀವು ಕೂಡ ದೇವ್ರಿಗೆ ಅಷ್ಟು ಅಟ್ಯಾಚ್ಡ್ ಆಗಿದ್ದಾಗ ದೇವ್ರು ನಿಮಗೆ ಗೋಚರಿಸಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಅವರೆಲ್ಲರೂ ಆಲ್ರೆಡಿ ಸತ್ತೋಗಿದ್ದಾರೆ, ನಿನ್ನ ಕರ್ಮ ಮಾತ್ರ ಮಾಡಬೇಕು ಅಂತ. ಯಾಕೆ ಅಂದರೆ ನಾವು ಮೊದಲಿಂದ ಕರ್ಮಣ್ಯವಾಧಿಕಾರಸ್ಥೆದು ಮಾತಾಡ್ತಿದ್ದರಿಂದ ಅರ್ಜುನನಿಗೆ ಕೂಡ ಹೇಳಿದ್ದು ಕೃಷ್ಣ, ನಿನ್ನ ಕರ್ಮ ಮಾತ್ರ ಮಾಡು, ಪ್ರತಿಫಲನ ಆಲ್ರೆಡಿ ಫ್ರೂಟ್ಫುಲ್ಲಾಗಿ ಒಳ್ಳೆ ರಿಸಲ್ಟನ್ನೇ ಇಟ್ಟಿದ್ದೀನಿ ಅಂತ. ಸೊ ಇದು ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ನಾವು ಅಳವಡಿಸ್ಕೋಬಹುದು ಭಗವದ್ಗೀತೆನ. ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ. ಈಗ ಭಗವದ್ಗೀತೆ ಈಗ ನನಗೂ ಗೊತ್ತು, ನಿಮಗೂ ಗೊತ್ತು, ಅಂದ್ರೆ ಇನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಈಗ ನನಗೆ ಭಗವದ್ಗೀತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಯಾವುದೋ ಒಂದು ಬುಕ್ ಸ್ಟಾಲಿಗೆ ಹೋದೆ ಅಥವಾ ಯಾರ್ದೋ ಮನೆಗೆ ಹೋದ್ರೆ ಭಗವದ್ಗೀತೆನ ನೋಡಿದೆ. ಒಂದು ಪುಸ್ತಕ ಕಾಣಿಸ್ತು, ಮೇಲ್ಗಡೆ ಭಗವದ್ಗೀತೆ, ಈ ಕಡೆ ಕೃಷ್ಣ, ಅಲ್ಲಿ ಅರ್ಜುನ, ಅವರು ಪಿಕ್ಚರ್ ನೋಡ್ತೇನೆ. ನೋಡಿದ ತಕ್ಷಣ ಈ ಒಂದು ಸನ್ನಿವೇಶನ ವಿವರಿಸೋದಾದ್ರೆ ಏನ್ ಹೇಳ್ತೀರಾ? ನೀವು ಹೇಳ್ದಂಗೆ ಎಷ್ಟು ಬ್ಯೂಟಿಫುಲ್ ಅದು ಅಂದರೆ, ಅದು ಒಂದು ನೋಡೇನೆ ಎಲ್ಲ ತಿಳ್ಕೊಂಬಿಡ್ಬೋದು ಲೈಫಲ್ಲಿ ಪ್ರತಿ ಕ್ಷಣ ನಾವು ಯುದ್ಧ ಭೂಮಿಯಲ್ಲಿ ನಿಂತಿರ್ತೀವಿ. ಸೊ ಪರಮಾತ್ಮ ಅಂತ ಒಬ್ಬ ವ್ಯಕ್ತಿ ಖಂಡಿತ ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಇರ್ತಾನೆ. ನೀನೇನು ಮಾಡಬೇಕು? ಶರಣಾಗತಿ, ನಿನ್ನಲ್ಲಿರುವ ನಮ್ರತೆ, ನಿನ್ನಲ್ಲಿರುವ ಒಳ್ಳೆತನ, ನೀನು ಕೆಳಗೆ ಕೂತ್ಕೋಬೇಕು, ಪರಮಾತ್ಮ ಮೇಲೆ ನಿಂತಿರ್ತಾನೆ. ಸೊ ಅಷ್ಟು ಬ್ಯೂಟಿಫುಲ್ ವಿಚಾರನ ತಿಳ್ಕೊಂಡ್ರೆ ಸಾಕು. ನಾನು ನನ್ನ ಕರ್ತವ್ಯಗಳನ್ನು ಮಾಡಬೇಕು, ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಪ್ರತಿ ಕ್ಷಣನೂ ನಾನು ಯುದ್ಧ ಭೂಮಿಲಿ ನನ್ನ ಕರ್ಮನ ಮಾಡ್ತಾನೆ ಇದ್ದೀನಿ. ಈಗ ಭಗವದ್ಗೀತೆ ಎಂದು ಹಿಡಿದು ನಮ್ಮ ಹಳೆ ಒಂದು 5,000 ವರ್ಷದಷ್ಟು ಹಳೆ ಯಾವುದೇ ಒಂದು ಗ್ರಂಥಗಳು ತಗೊಂಡ್ರೆ ಪ್ರತಿಯೊಂದರಲ್ಲೂ ಈ ಹಣದ ಉಲ್ಲೇಖ, ವೆಲ್ತ್ ಅಂತ ಏನ್ ಕರಿತೀವಿ, ಹಣದ ಬಗ್ಗೆ ಪ್ರಸ್ತಾಪ ಇದ್ದೇ ಇರುತ್ತೆ. ಹಣ ಅನ್ನೋದು ಯಾಕೆ ಅಷ್ಟು ಮುಖ್ಯ? ಒಂದು ಧರ್ಮ ಗ್ರಂಥದಲ್ಲೂ ಕೂಡ ಪ್ರಸ್ತಾಪ ಆಗತ್ತೆ ಅಂದ್ರೆ ನಾವ್ ಇದನ್ನ ಹೇಗ್ ನೋಡ್ಬೇಕು?
ಆ್ಯಕ್ಚುಲಿ ಋಗ್ವೇದ ಯಜುರ್ವೇದಗಳಲ್ಲೂ ಕೂಡ ಹಣನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಎಲ್ಲ ದೇವಾನುದೇವತೆಗಳು ಮಾಡಿದಂಥ ವೇದ ಮಂತ್ರಗಳೂ ಇದೆ. ಅದು ತುಂಬ ಗೌಪ್ಯವಾದ ಮಂತ್ರಗಳು. ಅದನ್ನು ಸುಮ್ಮನೆ ಪಬ್ಲಿಕಲ್ಲಿ ಹಿಂಗೆ ಹೇಳ್ಕೊಟ್ರಲ್ಲ. ಇಂದ್ರ ಕೂಡ ಎಷ್ಟು ತಪಸ್ಸನ್ನ ಮಾಡಿ ಯಜ್ಞಯಾಗಗಳನ್ನು ಮಾಡಿ ಇಂದ್ರನೇ ರಚಿಸಿರುವಂತಹ ಅನೇಕ ಮಂತ್ರಗಳಿದೆ. ಅಂದರೆ ಅವ್ನಿಗೆ ಹೇಗೆ ಧನ ಸಂಪತ್ತು ಬೇಕು ಅಂತ. ಧನ ಅಂದರೆ ಬರೀ ನನಗೆ ನೋಟು ಮತ್ತು ದುಡ್ಡಿಂದ ಅಲ್ಲ. ಅದು ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ಒಂದು ಪ್ರೀತಿ ಸಂಪಾದಿಸೋ ಸಂಪತ್ತಾಗಿರಬಹುದು. ಎಲ್ಲ ರೀತಿಯ ಅಷ್ಟೈಶ್ವರ್ಯಗಳನ್ನು ಪಡ್ಕೋಬೇಕು ಅಂತ ಅನ್ನೋದು. ಅದು ಎಲ್ಲದರಲ್ಲೂ ಉಲ್ಲೇಖಿಸಿದ್ದಾರೆ. ನೀವು ನೋಡ್ತಾ ಹೋದರೆ ಈವನ್ ಋಷಿ ಮುನಿಗಳು ಯಜ್ಞಯಾಗಗಳನ್ನು ಮಾಡಬೇಕು ಅಂದಾಗಲೂ ಅನೇಕ ಜನ ರಾಜ ಮಹಾರಾಜರು ಮತ್ತು ದೇವಾನುದೇವತೆಗಳು ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಅದು ಕೂಡ ನೀನು ಆ, ದ್ರವ್ಯ ಖರ್ಚುಗಳಾಗ್ತಾನೆ ಇರುತ್ತೆ. ಯಾವುದೂ ಸುಮ್ಮನೆ ಅಂತಲ್ಲ. ತಪಸ್ ಮಾಡೋದು ಒಂದು ಬಿಟ್ರೆ. ಕಲಿಯುಗದಲ್ಲಿ ಇದ್ದೀವಿ ನಾವು ಅಂತ ಹೇಳಿದ್ರೆ ಇಲ್ಲಿ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್ ಅಂತ ನಮ್ಮೆಲ್ರಿಗೂ ಗೊತ್ತು. ಎಲ್ಲರೂ ತುಂಬ ಕಷ್ಟಪಟ್ಟು ನಾನು ಅದೇ ಮಾಡಿ ಮೇಲೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಅಷ್ಟು ಕಾರುಗಳು ಹೋಗುತ್ತೆ, ಅಷ್ಟು ಬಿಲ್ಡಿಂಗ್ಗಳು ಕಾಣುತ್ತೆ. ಎಲ್ಲ ಮನೇಲಿರುವ ಎಲ್ಲ ಜನರೂ ಏನಕ್ಕೆ ದುಡಿತಿದ್ದಾರೆ? ದುಡ್ಬೇಕು ಅಂತ. ಎಲ್ಲರೂ ಕಾರಲ್ಲಿ ಬೈಕಲ್ಲಿ ಹಿಂಗೆ ಓಡಾಡ್ತಿದ್ದಾರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಎಲ್ಲರೂ ಏನಕ್ಕೆ ಓಡಾಡ್ತಿದ್ದಾರೆ? ದುಡ್ಡು ಬೇಕು ಅಂತ. ಸೊ ಎಲ್ಲರೂ ಕಷ್ಟಪಟ್ಟು ನಾನು ಹೇಗೆ ದುಡಿಬೇಕು ಅಂತ ಜೀವನ ನಡೆಸ್ತಾ ಇರೋದು ಎಲ್ಲ ಯುಗಗಳಲ್ಲೂ ಬಂದಿದೆ. ಅದು ಕೃತಯುಗ ಆಗಿರಬಹುದು, ತ್ರೇತಾಯುಗ, ದ್ವಾಪರ ಯುಗ, ಇವಾಗ ಕಲಿಯುಗದಲ್ಲಿರೋದ್ರಿಂದ. ಸೊ ಹಣ ಬಹಳನೇ ಮುಖ್ಯ. ಯಾವತ್ತೂ ದೇವರು ನೀನು ಹಣವನ್ನೆಲ್ಲ ತ್ಯಜಿಸ್ಬಿಟ್ಟು ಬಂದ್ಬಿಟ್ಟು ನೀನು ನನಗೆ ಶರಣಾಗತಿ ತಗೋ ಅಂತ ಹೇಳಿಲ್ಲ. ನಿನ್ನ ಈಗೋ ಬಿಟ್ಟು ಶರಣಾಗತಿ ತಗೋ ಅಂತ ಹೇಳಿದಾನೆ. ಅವನು ಅರ್ಜುನನ್ಗೆ ಹೇಳ್ಕೊಟ್ಟಿದ್ದು ಅದನ್ನೇ. ನೀನು ಸನ್ಯಾಸತ್ವ ತಗೊಂಡು ಮರದ ಕೆಳಗೆ ಹೋಗ್ಬಿಟ್ಟು ತಪಸ್ಸು ಕೂತ್ಕೋ ಅಂತ ಹೇಳಲಿಲ್ಲ. ನೀನು ಮಹಾರಾಜನಾಗೇ ಇರೋ, ಆದರೆ ನೀನು ಪ್ರತಿ ಕ್ಷಣ ಯುದ್ಧ ಮಾಡಬೇಕು. ಅಂದರೆ ಸಿಚುವೇಶನ್ ಯುದ್ಧ. ಯಾವ ರೀತಿ ಸಿಚುವೇಶನ್ ಬೇಕಾದರೂ ರೈಸ್ ಆಗಬಹುದು. ಹಂಗಂತ ನೀನು ದುಡ್ಡೆಲ್ಲ ತ್ಯಾಗ ಮಾಡಿಬಿಟ್ಟು ನೀನು ಡ್ರೆಸ್ಸು ಮಾಡ್ಕೊಳ್ದಿರ ಹೆಂಗೆಂಗೋ ಇದ್ಬಿಟ್ಟು ನೀನು ಬರೀ ಒಂದೇ ತಪಸ್ಸಲ್ಲಿ ಕೂತ್ಕೋ ಅಂತ ಹೇಳಲಿಲ್ಲ. ಅದನ್ನು ಕೆಲವು ಋಷಿ ಮುನಿಗಳು ಆ ಮಾರ್ಗವನ್ನು ಚೂಸ್ ಮಾಡ್ಕೊಂಡಿದ್ರು. ಆದರೆ ನೀವು ಸಂಸಾರದ ಮಧ್ಯ, ಸಮಾಜದ ಮಧ್ಯ ಹೋರಾಟ ಮಾಡ್ತಾ ಇರೋ ಜನಗಳು, ನಿಮಗೆ ದುಡ್ಡು ಬೇಕು, ಒಳ್ಳೆ ಹೆಸರು ಬೇಕು, ಉನ್ನತ ಸ್ಥಾನಮಾನನೂ ಬೇಕು, ನಿಮಗೆ ಫೈನಲಿ ಮೋಕ್ಷನೂ ಬೇಕು. ಸೊ ಇದೆಲ್ಲವನ್ನು ಪಡ್ಕೋಬೇಕು ಅಂತಂದಾಗಲೇ ಭಗವದ್ಗೀತೆ ನಿಮ್ಗೆ ಹೆಲ್ಪ್ ಎಲ್ಲಿ ಮಾಡತ್ತೆ ಅಂತನೋ ಪ್ರಶ್ನೆ ಬರೋದು. ಮತ್ತೆ ಈಗ ತುಂಬಾ ಜನರು ರೂಪಾಜಿ ಹೇಗೆ ಅಂದ್ರೆ ಆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಕಾಲದಲ್ಲಿ 5,000 ಸಂಬಳ ಬರ್ತಿತ್ತು ಅಂತ ಇಟ್ಕೊಳ್ಳಿ. ಇವತ್ತಿನ ದಿನ ನನಗೆ 25,000 ಸಂಬಳ ಬರ್ತಿದೆ. 25,000 ತುಂಬಾ ದೊಡ್ಡ ಅಮೌಂಟ್ ನನಗೆ. ಒಂದ್ ಕಾಲದಲ್ಲಂತೂ ಅದು ಕನಸು ಅಂತ ಅನ್ಕೊಳ್ಳಿ. ಇವತ್ತು 25,000 ಬರ್ತಿದೆ. ಆದ್ರೆ ನಾನು ನೆಮ್ಮದಿಯಾಗಿರಲ್ಲ. ಪಕ್ಕದ ಮನೆಯವರಿಗೆ 50,000 ಬರ್ತಿದೆ, ಎದುರು ಮನೆಯವ್ರಿಗೆ 1,00,000 ಬರ್ತಿದೆ. ಅಂದ್ರೆ ಪ್ರತಿ ಹಂತದಲ್ಲೂ ನಮ್ಮ ಜೀವನನ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಂಡೇ ಹೋಗ್ತೀವಿ. ಈಗ ಉದಾಹರಣೆಗೆ ನನಗೆ ಭಗವಂತ 2 ಕಣ್ಣು ಕೊಟ್ಟಿದ್ದಾನೆ, ಮಾತಾಡಕ್ಕೆ ಬಾಯಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಸ್. ಏನೇನೋ ಕೊಟ್ಟಿದ್ರು ಕೂಡ ನಾನು ನನ್ನಲ್ಲಿ ಇಲ್ಲದೆ ಇರೋದನ್ನೇ ನಾನು ಹುಡುಕ್ತಾ ಹೋಗ್ತೀನಿ. ಇಷ್ಟಕ್ಕೂ ಈ ಕಂಪ್ಯಾರಿಷನ್, ಒಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳೋದು, ಇದ್ರ ಕುರಿತಾಗಿ ಭಗವದ್ಗೀತೆ ಏನ್ ಹೇಳುತ್ತೆ? ಮುಖ್ಯವಾಗಿ ಅವ್ನು ಹೇಳಿರೋದೇ ರಾಗದ್ವೇಷಗಳನ್ನ ಬಿಡಬೇಕು ಅಂತನ್ನೋದು. ಯಾಕೆ ಅಂತ ಹೇಳಿದಾನೆ ಅಂದರೆ, ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಚಾಪ್ಟ್ರಲ್ಲೂ ಬ್ರೀಫ್ ಮಾಡ್ತಾನೆ ಹೋಗ್ತಾನೆ ಅರ್ಜುನಂಗೆ ಅಂತ ಹೇಳಿದ್ರೆ, ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ ಅಹಂ ಆದಿಂಚ ಮದ್ಯಂಚ ಭೂತಾನಾಂ ಅಂತಮೇವಚ. ನಾನೇ ಎಲ್ಲ ಚರಾಚರಗಳಲ್ಲೂ ಎಲ್ಲ ಜೀವರಾಶಿಗಳಲ್ಲೂ ನೆಲೆಸಿದ್ದೀನಿ ಅಂತಂದಾಗ, ರಾಗದ್ವೇಷಗಳು, ಪಕ್ಕದ ಮನೆಯವರು ಹಿಂಗೆ ಬೆಳೆದ್ಬಿಟ್ರು, ಅವ್ನು ಕೆಟ್ಟದಾಗೆ ಬೆಳಿತಾನೋ ಒಳ್ಳೇದಾಗಿ ಬೆಳಿತಾನೋ ನನಗೆ ಯಾಕೆ ಬೇಕದು? ನಾನು ಅಪ್ರಿಷಿಯೇಟ್ ಮಾಡೋದು ಮಾತ್ರ ಕಲ್ತ್ಕೋಬೇಕು. ಸೊ ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ, ಎಲ್ಲ ಭೂತಗಳಲ್ಲೂ ಅಂದರೆ ಎಲ್ಲ ಚರಾಚರಗಳಲ್ಲೂ, ಎಲ್ಲ ಪ್ರಾಣಿ ಆಗಿರಲಿ ಮನುಷ್ಯನಾಗಿರಲಿ, ಪ್ರಾಣಿಗೂ ಕೋಲ್ ತೊಗೊಂಡು ಹೊಡೆಯೋದು, ಹಸುನ ಕಟ್ ಮಾಡೋದು, ಹಸುಗೆ ಹೊಡೆಯೋದು, ನಾಯಿಗಳಿಗೆ ಹೊಡೆಯೋದು, ಅದೆಲ್ಲ ಮಾಡ್ಕೂಡ್ದು. ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮನ ಅಂಶ ಇದೆ ಅಂತಂದಾಗ ಅದೇನೋ ಒಂದು ಕರ್ಮಾನುಸಾರವಾಗಿ ಒಂದು ಪ್ರಾಣಿಯಾಗಿ ಹುಟ್ಟಿರುತ್ತೆ, ಇನ್ನೊಬ್ಬ ಯಾರೋ ಕರ್ಮಾನುಸಾರವಾಗಿ ಕೆಟ್ಟವನಾಗಿ ಹುಟ್ಟಿರ್ತಾನೆ, ಒಬ್ಬ ಕರ್ಮಾನುಸಾರವಾಗಿ ತುಂಬ ಕಡು ಬಡವನಾಗಿ ಹುಟ್ಟಿರ್ತಾನೆ. ಈ ಶ್ರೀಮಂತರ ಮನೆ ಬಾಗಿಲಿಗೆ ಯಾರ ಬಡವರು ಹೋದರೆ ಇಲ್ಲಿ ಟ್ರೀಟ್ ಮಾಡೋದು, ಏನು ಕುತ್ಕೊಳ್ಳಿ ಅನ್ನೋದು, ತುಂಬ ಅಹಂಕಾರ ತೋರಿಸೋದು, ಇದೆಲ್ಲ ಮಾಡ್ತಾರೆ. ನೀವು ದೇಹವನ್ನು ಮತ್ತು ವ್ಯಕ್ತಿಯನ್ನು ಮತ್ತು ಅವನು ಯಾವ ಪರಿಸ್ಥಿತಿಲಿದ್ದಾನೆ ಇವಾಗ ಅಂತ ಅನ್ನೋದನ್ನ ನೋಡ್ಕೂಡ್ದು. ಅವನೊಳಗಿರುವ ಜೀವಾತ್ಮವನ್ನು ನೋಡಬೇಕು. ಇದರಲ್ಲಿ ವಯಸ್ಸು ಕೂಡ ಬರೋದಿಲ್ಲ. ಅದು ಚಿಕ್ಕ ಹುಡುಗ ಆಗಿರಲಿ, ತುಂಬ ದೊಡ್ಡವರಾಗಿರಲಿ. ನೀವು ಗಮನಿಸಿ, ತುಂಬ ದೊಡ್ಡ ವ್ಯಕ್ತಿಗಳಿಗೂ ಜ್ಞಾನ ಇರಲ್ಲ.
ವಯಸ್ಸಲ್ಲಿ ದೊಡ್ಡವರಾಗಿರ್ತಾರೆ, ಕಿಂಚಿತ್ತು ಜ್ಞಾನ ಇರಲ್ಲ. ಕೆಲವ್ರು ತುಂಬಾ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಬಿಟ್ಟು ಹಿಂಗೆ ಹೋಗಿರ್ತಾನೆ. ಸೊ ಆ ಥರ ಎಲ್ಲ ಜೀವಾತ್ಮದಲ್ಲೂ ನಾನಿದ್ದೀನಿ ಅಂತಂದಾಗ ನನಗೆ ಕಮ್ಮಿ ಸಂಬಳ ಬರುತ್ತೋ, ಅವ್ರಿಗೆ ಜಾಸ್ತಿ ಸಂಬಳ ಬರುತ್ತೋ, ಇವ್ರು ಬೆಳೆದ್ಬಿಟ್ರೋ, ಇವ್ರು ಹೇಗಿದಾರೋ ಅಂತನ್ನೋದನ್ನ ನೀನು ಆ ರಾಗದ್ವೇಷಗಳನ್ನ ಬಿಟ್ಬಿಡ್ಬೇಕು. ಹೊಟ್ಟೆ ಕಿಚ್ಚು ಅಸೂಯೆ ಪಡ್ತಾ 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 ಹೋದಾಗ್ಲೇನೆ ಇದೇ ಸೇಮ್ ಪಾಂಡವರಿಗೂ ಕೌರವರಿಗೂ ಶುರುವಾಗಿದ್ದಲ್ಲ. ಮೊದಲು ಅಲ್ಲಿಂದಾನೇ ಶುರುವಾಗಿದ್ದು. ಅಸೂಯೆಯಿಂದಾನೆ. ಅವ್ನ್ ಜಾಸ್ತಿ, ಇವ್ನ್ ಜಾಸ್ತಿ, ನನಗ್ ಬೇಕು, ನನಗೆಲ್ಲವೂ ಬೇಕು ಅನ್ನೋ ಆಸೆಯಿಂದಾನೆ ಆ ರೀತಿ ಪ್ರಾರಂಭ ಆಯ್ತು. ಅಲ್ಲಿಂದಾನೇ ಈ ಧರ್ಮಯುದ್ಧದಲ್ಲಿ ಭಗವದ್ಗೀತೆ ಕೂಡ ಹೇಳ್ಕೊಡಕ್ ಶುರು ಮಾಡ್ದ ಪರಮಾತ್ಮ. ಸೊ ಎಲ್ಲಾ ಜೀವಾತ್ಮದಲ್ಲೂ ಅವನೇ ಇದ್ದಾನೆ ಅಂತಂದಾಗ ನೀನ್ ಯಾರನ್ನು ಶತ್ರುಗಳು ಅಂತ ಕನ್ಸಿಡರ್ ಮಾಡ್ಕೂಡ್ದು. ಒಂದು ಎದುರುಗಡೆ ಚೆನ್ನಾಗಿ ಮಾತಾಡ್ಬಿಟ್ಟು ಹಿಂದೆ ಅವಳೆಂತವಳು ಅಂತ ಹೋಗಿ ಮಾತಾಡ್ಕೋತಾರೆ. ಅದನ್ನ ಕೂಡ ಮಾಡ್ಕೂಡ್ದು. ನೀವು 4 ಗೋಡೆ ಮಧ್ಯ ಫ್ರೆಂಡ್ಸ್ ಜೊತೆ ಎಲ್ಲೋ ಪಾರ್ಟಿ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೋತಿದ್ರು, ಪ್ರಕೃತಿ ಕೌಂಟ್ ತಗೊಳ್ತಾ ಇರುತ್ತೆ. ಆವಾಗ ನಿಮ್ ಜೀವನಕ್ಕೆ ಮತ್ತೊಂದಿನ ಬಂದ್ ಬಾರಿಸ್ತಾರೆ. ನಾನು ಕಣ್ಣಾರೆ ನೋಡು ಬಿಟ್ಟಿದ್ದೀನಿ ಕಲಿಯುಗದಲ್ಲಿ. ಯಾರು ಹೋಗಿ ಹಿಂದೆ ಮಾತಾಡ್ಕೊಂಡು ಕೆಟ್ಟದ್ ಮಾಡ್ತಾ ಹೋಗ್ತಾರೆ. ಚಿಕ್ಕದ್ ಕೆಟ್ಟದ್ ಮಾಡಿದ್ರು ಅವ್ರಿಗೆ ದೊಡ್ಡದು ಚಪ್ಪಡಿ ಕಲ್ಲೇ ಹೋಗಿ ಅವ್ರ ತಲೆ ಮೇಲೆ ಕೂತಿದೆ. ಸೊ ಆ ಥರ ಸಿಚುವೇಶನ್ಗೆ ಮನುಷ್ಯ ಸಿಕ್ಕಾಕೊಳ್ತಾನೆ. ಸೊ ಫಸ್ಟ್ ನಿನ್ನ ಸಂಪತ್ತೇ ನಿನ್ನ ಜ್ಞಾನ, ನಿನ್ನ ಮನಸ್ಸು, ನೀನ್ ಹೇಗೆ ನಡ್ಕೊಳ್ತೀಯ ಅನ್ನೋದೇ ನಿನ್ನ ದೊಡ್ಡ ಸಂಪತ್ತು. ಆಮೇಲೆ ನಿನ್ ಕ್ರಿಯಾರೂಪದಲ್ಲಿ ಸಂಪತ್ತು ಸೃಷ್ಟಿಯಾಗೋದು. ಸೊ ಅದನ್ನ ನೀನೇ ಬದಲಾವಣೆ ಮಾಡ್ಕೋಬೇಕು. ಇದನ್ನ ಭಗವದ್ಗೀತೆಯಲ್ಲಿ ಪ್ರತಿ ಹಂತದಲ್ಲೂ ಕೃಷ್ಣ ಹೇಳ್ಕೊಟ್ಟು ಮತ್ತೆ ಇನ್ನೊಂದು ರೂಪಾಜಿ, ಈಗ ಈಗ ಒಂದು ಕುಟುಂಬ ಯಾರಿಗೂ ತೊಂದರೆನೆ ಕೊಡಲ್ಲ. ಅವ್ರಾಯ್ತು, ಅವ್ರ ಮನೆಯವರಾಯ್ತು, ಅವ್ರ ಮಕ್ಕಳಾಯ್ತು ಅಂತ ಬದುಕ್ತಿರ್ತಾರೆ. ಈ ಸಂಬಂಧಿಕರು, ದೊಡ್ಡಪ್ಪನೋ ಚಿಕ್ಕಪ್ಪನೋ ಅತ್ತೆ ಮಾವಂದ್ರು, ಲಾಸ್ಟ್ ಟೈಮು ಕೂಡ ಮಾತಾಡ್ದಂಗೆ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಏನೇನೋ ಮಾಡಿಸೋದು, ಈ ವಾಮಾಚಾರಗಳು ಮಾಡಿಸೋದು, ಈ ಬ್ಲ್ಯಾಕ್ ಮ್ಯಾಜಿಕ್ಕು, ನಿಂಬೆ ಹಣ್ಣುಗಳೆಲ್ಲ ತಂದು ಇಟ್ಬಿಡೋದು, ಅಥವಾ ಅದು ಏನು ವರ್ಕ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ಇವ್ರಿಗೆ ಪ್ಯಾನಿಕ್ ಮಾಡಿಸೋದು, ತುಂಬ ಜನರಿಗೆ ಗೊತ್ತಿರೋ ವಿಚಾರನೇ ಕೆಲವ್ರ ಮನೆಗಳಲ್ಲಿ ಊಟಕ್ಕೆ ಕರೆದ್ಬಿಟ್ಟು ಊಟದಲ್ಲಿ ಬೆರೆಸ್ಬಿಡೋದು. ತುಂಬಾ ಮಾಡ್ತಾರೆ. ಈಗ ಅಂದ್ರೆ ಒಬ್ಬರು ಹಾಳಾಗೋಗ್ಲಿ ಅಂತ ಅನ್ನೋದು. ತಾಮಸಿಕ ಪಾಪ ಗುಣ. ಪಾಪ ಆಮೇಲೆ ಇವ್ರುಗಳು ಕೆಲವೊಂದ್ಸರಿ ಗೊತ್ತಿಲ್ದಿದ್ರೆ ಅದೇನೇನೋ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತದ್ ಮಾಡಿದ್ರೆ ಒಂದು ಕಡೆ ಅದು ಸಫರ್ ಆಗೋದು, ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆಗಳು ಬರೋದು. ಆಮೇಲೆ ಇವರು ದೇವಸ್ಥಾನಗಳ ಸುತ್ತೋದು, ಹೋಮಗಳು ಮಾಡಿಸೋದು, ಅಥವಾ ಒಂದು ಕರಂಗುಲಿ ಮಾಲೆ ಹಾಕ್ಕೊಳ್ಳೋದು, ಏನೇನೋ ಮಾಡ್ಕೋತಾರೆ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಈ ಬುದ್ಧಿ ಯಾಕಂದ್ ಬರುತ್ತೆ? ಒಳ್ಳೆಯವ್ರಿಗೆ ಯಾಕೆ ಇಂಥವ್ರು ಯಾಕೆ ಈ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಜನರು, ಅವ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಏನ್ ಆಸುರಿ ಪ್ರಸ್ತಾಪ ಬುದ್ಧಿ ಇದ್ರ ಬಗ್ಗೆನೂ ಹೇಳಿದಾನೆ. ಭಗವದ್ಗೀತೆ ಎಷ್ಟು ಬ್ಯೂಟಿಫುಲ್ ಅಂದ್ರೆ ದಟ್ಸ್ ನಾಟ್ ಜಸ್ಟ್ ಹಿಂದೂ ರಿಲಿಜಿಯನ್ ಟೆಕ್ಸ್ಟ್ ಅಂತಲ್ಲ. ಇಡೀ ಪ್ರಪಂಚದಲ್ಲಿ ನೀವು ಎಷ್ಟೇ ಜನ್ರೇಷನ್ಗೆ ತಗೊಂಡು ಹೋಗ್ತಾ ಇದ್ರು ಅದು ನೀನು ಸಂಸಾರ ಕಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ, ಒಬ್ಬರನ್ನ ಪ್ರೀತಿಸೋಕ್ಕೂ ಹೆಲ್ಪ್ ಮಾಡುತ್ತೆ, ಸಮಾಜದ ಮಧ್ಯೆ ಬದುಕಕ್ಕೂ ಹೆಲ್ಪ್ ಮಾಡುತ್ತೆ, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ರೂ ಹೆಲ್ಪ್ ಮಾಡುತ್ತೆ, ನೀನು ತುಂಬ ಹಣ ಸಂಪಾದನೆ ಮಾಡ್ಕೊಂಡು ಹಿಂಗೆ ನಿಂತ್ಕೋಬೇಕು ದೊಡ್ಡ ವ್ಯಕ್ತಿಯಾಗಿ ಅಂದ್ರೂ ಹೆಲ್ಪ್ ಮಾಡುತ್ತೆ, ನೀನು ತುಂಬ ಕಡುಕಷ್ಟದಲ್ಲಿ ಬಿದ್ದು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದಾಗ್ಲೂ ಅದು ನೀನು ಎದ್ದು ನಿಂತ್ಕೋ ಅಂತ ಹೆಲ್ಪ್ ಮಾಡುತ್ತೆ. ಸೊ ಇದು ಆಸುರಿ ಸ್ವಭಾವ ಒಂದು ಮತ್ತೆ ತ್ರಯೀ ಗುಣ ಅಂತ ನಾವು ಕರಿತೀವಿ. ಸೊ ತ್ರಯೀ ಗುಣ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾನೆ. ತಾಮಸಿಕ ಗುಣ, ರಾಜಸಿಕ ಗುಣ, ಸಾತ್ವಿಕ ಗುಣ. ಸೊ ಮನುಷ್ಯ ಮುಕ್ತಿನ ಪಡ್ಕೋಬೇಕು ಅಂದ್ರೆ ಈ 3 ಗುಣಗಳನ್ನ ಮೀರಿ ಮೇಲ್ಗಡೆ ಹೋಗ್ಬೇಕು. ಸೊ ಸಾತ್ವಿಕ ಗುಣವನ್ನು ಮೀರಿ ಹೋಗ್ಬೇಕು ಅಂತಾನೆ ಈ ಭಜನೆ ಪೂಜೆ ನಾವೆಲ್ಲ ಮಾಡೋದು ಒಂದು ಸಾತ್ವಿಕ ಗುಣ, ಧರ್ಮದಿಂದ ನಡ್ಕೊಳ್ಳೋದು. ಇದರಲ್ಲಿ ನೀವ್ ಹೇಳಿದ ಗುಣ ಈ ತಂತ್ರದಲ್ಲಿ ವಾಮಾಚಾರ. ತಂತ್ರ ಅಂದ್ರೆ ವಾಮ ದಕ್ಷಿಣ 2 ಬರುತ್ತೆ. ಒಳ್ಳೆ ತರದಲ್ಲಿ ತಂತ್ರ ಮಾಡೋದಲ್ಲ, ಶ್ರೀವಿದ್ಯಾನು ತಂತ್ರನೇ. ಆದ್ರೆ ಅದನ್ನ ವಾಮಾಚಾರ ಮಾಡಿ ಇನ್ನೊಬ್ಬ ಹಾಳಾಗೋಗ್ಲಿ ಅಂತ ಮಾಡ್ತಾನಲ್ಲ, ಇದು ತಾಮಸಿಕ ಗುಣ. ಯಾರಿಗೆ ಆ ಥರ ಕೆಟ್ಟ ಬುದ್ಧಿ, ಆಲಸ್ಯ ಬುದ್ಧಿ, ನನಗೆಲ್ಲ ನಾ ಮಲ್ಗೇ ಇರ್ತೀನಿ, ಈಸಿಯಾಗಿ ನನಗಾಗಬೇಕು, ನನಗಾಗದೆ ಇದ್ರೆ ಅವನು ಉದ್ಧಾರ ಆಗಬಾರ್ದು, ನಾನು ಹಾಳಾಗೋದ್ರು ಪರವಾಗಿಲ್ಲ, ಅವನು ಹಾಳಾಗೋಗ್ಬೇಕು, ನನಗೊಂದು ಕಣ್ಣು ಹೋದ್ರೆ ಅವನಿಗೂ 2 ಕಣ್ಣು ಹೋಗ್ಬೇಕು, ಅವ್ನು ಚೆನ್ನಾಗಿರ್ಬಾರ್ದು, ಅವ್ನು ನೋಡಿ ಎಷ್ಟು ಪಾಪ ಶ್ರೀಮಂತರು ಅವ್ರೇನು ದಿಮಾಕ್ ಮಾಡ್ತಾರೆ ಅಂತಿರಲ್ಲ, ಆದರೆ ಸುಮ್ಮನೆ ಕೂತಿರೋ ಆಸುರಿ ಸ್ವಭಾವದವನಿಗೆ ಅವನು ದಿಮಾಕ್ ಮಾಡೋನ್ ಕಾಣಿಸ್ತಾನೆ. ಯಾಕೆ ಅಂದ್ರೆ ಇವನ್ ಗುಣ ಆ ರೀತಿ ಕೆಟ್ಟ ಬುದ್ಧಿ ಇವನಲ್ಲಿ ಇರುತ್ತಲ್ಲ, ಅದನ್ನ ಅದಕ್ಕೆ ಇನ್ನೊಬ್ರಲ್ಲಿ ನೋಡ್ತೀರ. ಬೇರೆ ಅವನಿಗೆ ನೋಡಿ ಎಷ್ಟು ಆಟಿಟ್ಯೂಡು, ಅವಳಿಗೆ ನೋಡಿ ಎಷ್ಟು ಅಹಂಕಾರ ಆಟಿಟ್ಯೂಡು ಅನ್ಕೊಳ್ತಾರೆ ಹೊರತು ಅವ್ರು ಅದನ್ನ ಸಂಪಾದನೆ ದುಡ್ಕೊಂಡಿರ್ತಾರೆ. ಜೀವನದಲ್ಲಿ ಎಲ್ಲವನ್ನು ದುಡ್ಕೋಬೇಕು, ಫ್ರೀಯಾಗಿ ತಗೊಳ್ಳೋದಲ್ಲ. ಒಂದು ಹೆಸರನ್ನು ದುಡ್ಕೋಬೇಕು, ಒಂದು ಪೊಸಿಷನ್ನು ದುಡ್ಕೋಬೇಕು, ದುಡ್ಡನ್ನು ದುಡ್ಕೋಬೇಕು, ಸಂಬಂಧಗಳನ್ನು ದುಡ್ಕೋಬೇಕು. ನೀನು ಯಾವುದು ಫ್ರೀಯಾಗಿ ಹಿಂಗೆ ಬರಬೇಕು ಅಂತ ಹಿಂಸೆ ಪಟ್ಟು ನೀನು ಕಿತ್ತಾಡ್ಕೊಂಡು ತಗೊಳ್ಳೋದಲ್ಲ. ಇದನ್ನ ನಾವು ತಾಮಸಿಕ ಗುಣ ಅಂತ ಕರಿತೀವಿ. ಯಾಕಂದ್ರೆ ಈಗ ಹೋಗಿ ಮಾಟ ಮಂತ್ರಗಳನ್ನ ಮಾಡಿಸೋದು, ಸ್ಮಶಾನದಲ್ಲಿ ಕೂತ್ಕೊಂಡೇನೋ ಕೆಟ್ಟದಾಗ್ಲಿ ಅಂತ ಅನ್ನೋದು, ಅಮಾವಾಸ್ಯೆ ಹುಣ್ಣಿಮೆಗೆ ಕಾಯ್ತಾ ಇರೋದು, ಯಾರ್ದೋ ಮನೆ ಮುಂದೆ ತೊಗೊಂಬಂದು ಏನೋ ಬಿಸಾಕೋದು, ಅಥವಾ ಅದೇ ನೀವು ಹೇಳ್ದಂಗೆ ಊಟದಲ್ಲಿ ಏನೋ ಹಾಕ್ಕೊಡೋದು, ಅವ್ರು ಚೆನ್ನಾಗಿರ್ಬಾರ್ದು. ಆಮೇಲೆ ತುಂಬ ಬ್ಯೂಟಿಫುಲ್ ಹುಡುಗಿರು ಇರ್ತಾರೆ ಅಂತ ಹೇಳಿದ್ರೆ ಅವ್ರು ಹಾಳಾಗೋಗ್ಲಿ ಅಂದ್ಬಿಟ್ಟು ಏನೋ ಮಾಡಿರ್ತಾರೆ. ಇದು ಚಿಕ್ಕವ್ರಿಗೆ ಬರುತ್ತೆ ಅನ್ನೋದಲ್ಲ, ನಾ ಗಮನಿಸಿದ್ದೀನಿ, ತುಂಬ ವಯಸ್ಸಾದವ್ರಿಗೂ ಬಂದಿದೆ ಇದು.
ಈಗಲೂ ಹೋಗಿ ಏನೇನೇನೇನೋ ಮಾಡಿಸ್ತಾರೆ ತಮ್ಮ ರಿಲೇಟಿವ್ಸ್ಗೆ. ಅದೇ ಯಾಕೆ ಆ ಬುದ್ಧಿ? ಅವರಲ್ಲಿ ಅದೇ ತಾಮಸಿಕ ಬುದ್ಧಿ. ಅವ್ರಿಗಿನ್ನ ರಾಜಸಿಕ ಬುದ್ಧಿನಾದ್ರೂ ತಡ್ಕೋಬಹುದು, ಮಹಾರಾಜರ ಥರ ಇರ್ತಾರೆ, ನಾ ಹೋರಾಟ ಮಾಡೇ ಪಡ್ಕೊಳ್ತೀನಿ ಅಂತ ಹಿಂಗೆ ಹೋಗ್ತಾರೆ, ದಟ್ ಇಸ್ ಓಕೆ. ಬಟ್ ತಾಮಸಿಕ ಬುದ್ಧಿಯವರು ಒಳಗೊಳಗೆ ಮನೇಲಿ ಮಲ್ಕೊಂಡೇ ಯೋಚನೆ ಮಾಡ್ತಾರೆ, ಇವ್ರನ್ನ ಹೆಂಗೆ ಹಾಳು ಮಾಡಬೇಕು ಅಂತ. ಅವ್ರಿಗೆ ಈಸಿ ವೇ ಬೇಕಾಗಿರುತ್ತೆ, ಯಾವುದನ್ನು ಕಷ್ಟಪಟ್ಟು ದುಡ್ಕೊಳಕ್ಕೆ ರೆಡಿ ಇರೋದಿಲ್ಲ, ಈಸಿಯಾಗಿ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ. ಬಟ್ ಇದು ನೆಕ್ಸ್ಟ್ ಜನ್ಮದಲ್ಲಿ ತಾಮಸಿಕ ಗುಣ ಇರೋರೆಲ್ಲ ಅದನ್ನೇ ಪರಮಾತ್ಮ ಹೇಳಿದಾನೆ, ಪ್ರಾಣಿಗಳ ಯೋನಿಯಲ್ಲಿ ಜನ್ಮ ತಗೊಳ್ತಾರೆ. ಅಂದ್ರೆ ಅವ್ರಿಗೆ ಆಲಸ್ಯ ಬುದ್ಧಿ ಇರೋದ್ರಿಂದ ನಾಯಿ ಥರನೇ ಎಲ್ಲೋ ರೋಡಲ್ಲಿ ಮಲಗಿರೋದು, ಇನ್ನೇನೋ. ಇದು ಭಗವದ್ಗೀತೆಯಲ್ಲಿ ಹೇಳಿದೆ. ಖಂಡಿತ ಪೂರ್ತಿ ಉಲ್ಲೇಖಿಸಿದ್ದಾರೆ. ಪ್ರಾಣಿಗಳ ಯೋನಿಗಳಲ್ಲೇ ಜನ್ಮ ತಗೊಳ್ತಾರೆ ಈ ಥರ ತಾಮಸಿಕ ಬುದ್ಧಿ ಇರೋರು. ಆಮೇಲೆ ಅವ್ರಿಗೆ ಸೂರ್ಯೋದಯ ಯಾವಾಗತ್ತೆ ಗೊತ್ತಾಗಲ್ಲ, ರಾತ್ರಿ ಯಾವಾಗತ್ತೆ ಗೊತ್ತಾಗಲ್ಲ, ಕುಡಿಯೋ ಚಟ ಇಟ್ಕೊಂಡಿರ್ತಾರೋ ಅಥವಾ ಡ್ರಗ್ಸ್ ಚಟ ಇಟ್ಕೊಂಡಿರ್ತಾರೋ ಅಥವಾ ಬೇರೆ ಕೆಟ್ಟ ಬುದ್ಧಿನೇ ಒಂದು ಚಟ. ನೀನು ಇನ್ನೊಬ್ಬರನ್ನ ಹಾಳು ಮಾಡೋದೇ ಒಂದು ದೊಡ್ಡ ಚಟ. ನೀನು ಅದರಿಂದ ಈಚೆ ಬರೋಕ್ಕೆ ಸಾಧ್ಯ ಇಲ್ಲದೆ ಇರೋ ರೀತಿ ನೀನು ಸಿಕ್ಕಾಕೊಂಡ್ಬಿಟ್ಟಿರ್ತೀಯ. ಅದನ್ನೇ ತಂದೆ ತಾಯಂದ್ರು ಗಮನಿಸ್ಬೇಕು. ಕೆಲವ್ರ ಮನೇಲಿ ಏನಾಗುತ್ತೆ, ಈ ತಂದೆ ತಾಯಂದ್ರೆ ಮಾಡಿ 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 ಮಕ್ಳಿಗೂ ಅದನ್ನ ರೂಢಿ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಬಿಡೋದು, ಮನೇಲಿ ಬಂದು ಬರೀ ಗಾಸಿಪ್ ಮಾತಾಡ್ಕೊಳ್ಳೋದು. ರಿಲೇಟಿವ್ಸ್ ಎಲ್ಲರೂ ಎದುರುಗಡೆ ಚೆನ್ನಾಗಿರೋಂಗಿರ್ತಾರೆ. ಒಂದು ಮದುವೆ ಮನೆಗೆ ಹೋದ್ರೆ, ಫಂಕ್ಷನ್ಗೆ ಹೋದ್ರೆ, ಹಿಂದೆ ಹೋದ ತಕ್ಷಣ ಮನೇಲಿ ಇಷ್ಟಿಷ್ಟು ಗಾಸಿಪ್ ಮಾತಾಡ್ಕೊಳ್ತಾರೆ. ಅವನಂಗೆ ಇವನಂಗೆ ಅವಳಂಗೆ ಅಂತ ಅಂದ್ಬಿಟ್ಟು. ಅವ್ರ ಜೀವನ ಎಲ್ಲ ಇದರಲ್ಲೇ ಕಳೆದೋಗುತ್ತೆ. ಒಂದು ಕಿಂಚಿತ್ತು ಅವರಲ್ಲಿ ಭಕ್ತಿ ಇರೋದಿಲ್ಲ. ಆ ಭಕ್ತಿನೂ ತೋರ್ಪಡಿಕೆಗಿರುತ್ತೆ. ಅದು ಕೂಡ ಭಗವದ್ಗೀತೆಯಲ್ಲಿ ತೋರ್ಪಡಿಕೆಯ ಭಕ್ತಿ ಬಗ್ಗೆನೂ ಹೇಳಿದಾನೆ ಪರಮಾತ್ಮ. ಇದು ತಾಮಸಿಕ ಗುಣ. ತ್ರೈಗುಣ ಪ್ರಕೃತಿಯಲ್ಲೂ ಇರುತ್ತೆ, ತ್ರೈಗುಣ ಮನುಷ್ಯನಲ್ಲೂ ಇರುತ್ತೆ. ತ್ರೈಗುಣ ಅಂದ್ರೆ 3 ಗುಣಗಳು, ಅದು ರಾಜಸಿಕ, ತಾಮಸಿಕ, ಸಾತ್ವಿಕ. ಈಗ ನಾವು ಸೆಪ್ಟೆಂಬರ್ 26ನೇ ತಾರೀಕು ನಾವೇನು ಒನ್ ಡೇ ಬಂಟ್ ಸಂಘ. ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ವಿ ಬಂಟ್ ಸಂಘಲ್ಲಿ. ಈಗ ನಿಮ್ಮ ನೆಚ್ಚಿನ ರೂಪಾಯಿ ಇರೋರ್ನ ಆಗ್ಬೋದು, ನನ್ನೇ ಆಗ್ಬೋದು, ಅಕ್ಷಯ್ ವಾಸು ಅವ್ರನ್ನ ಬಂದು ನೀವು ಮೀಟ್ ಮಾಡ್ಬೋದು. ಜೊತೆಗೆ ಈ ವರ್ಕ್ಶಾಪ್ ಅಲ್ಲಿ ನಾವು ಡಿವೈನ್ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ Yes. ಮಾತಾಡ್ತೀವಲ್ಲ. ಈಗ ಮ್ಯಾನಿಫೆಸ್ಟೇಷನ್, ಹ್ಮ್. ಈಗ ಹಣನ ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಈಸಿಯಾಗಿ, ಹಣನ ಹೇಗೆ ಡಿಕೋಡ್ ಮಾಡ್ಬೋದು ಅಂತ. ಈಗ ನಾವು ನಮ್ಮ ಸ್ನೇಹಿತರು ಈ ವರ್ಕ್ಶಾಪಲ್ಲಿ ಜಾಯ್ನ್ ಆಗಬೇಕು ಅಂದರೆ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ ನಿಮಗೆ, ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು. ಈಗ ನಾವು ಮ್ಯಾನಿಫೆಸ್ಟೇಷನ್ ಅಂತ ಏನು ಮಾತಾಡ್ತಿರೋದು, ಇದು ನಾವು ಸಡನ್ ಆಗಿ ಅನ್ಕೊಳ್ಳೋದು ಈಗ ಎಲ್ಲೋ ಲಂಡನ್ನೋ ಅಮೆರಿಕ ಎಲ್ಲೋ ದೂರದಿಂದ ಬಂದಿದೆ ಅಂತ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಒಂದು ಸಂಕಲ್ಪ. ಎಕ್ಸಾಕ್ಟ್. ಆಶ್ಚರ್ಯ ಏನು ಅಂದ್ರೆ, ಈ ವೆಸ್ಟ್ ಕಡೆಯಿಂದ ಈ ಸೀಕ್ರೆಟ್ ಬುಕ್ ಅದು ಇದೆಲ್ಲ ರಿಲೀಸ್ ಆದ್ಮೇಲೆ ಅವ್ರದೇ ಏನೋ ಸ್ವಂತದ ಆಸ್ತಿ ಅನ್ನಂಗೆ ಮಾತಾಡ್ತಾರೆ ಅವರು. ಆಕ್ಚುಲಿ ಎಲ್ಲ ಹುಟ್ಟಿರೋದು ಇಲ್ಲಿಂದ. ಎಕ್ಸಾಕ್ಟ್ಲಿ. ಈಗ ನಾವು ಏನು ಇವತ್ತು ನಾವು ನೆಕ್ಸ್ಟ್ ಮಾಡೋ ವರ್ಕ್ಶಾಪ್ ಕೂಡ ಡಿವೈನ್ ಮನಿ ಮ್ಯಾನಿಫೆಸ್ಟೇಷನ್. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತ್ರನೇ ಭಗವದ್ಗೀತೆಯಲ್ಲಿ ಏನು ಉಲ್ಲೇಖ ಆಗಿದೆ, ಆಲ್ರೆಡಿ ಇದೆ ಅಲ್ಲ? ಇದೇ 2ನೇ Yes. ಚಾಪ್ಟರ್ ಅಲ್ಲೇ ಇದೆ. ಅದನ್ನು ತುಂಬಾ ಚೆನ್ನಾಗಿ ಕೃಷ್ಣ ಹೇಳಿದಾನೆ. ಆ 2ನೇ ಚಾಪ್ಟರ್ ಹೇಳ್ಬೋದು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನೀನ್ ಏನನ್ನ ಅನ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ತೀಯೋ ಅದು ಸೃಷ್ಟಿ ಆಗತ್ತೆ. ಆಮೇಲೆ ನಿಮ್ಗೇನು ಅಂತ ಹೇಳಿದ್ರೆ, ನಿನ್ನ ಆತ್ಮಸ್ಥಿತಿ ಪರಿಸ್ಥಿತಿ. ನಿನ್ನ ಆತ್ಮಸ್ಥಿತಿ, ನೀನು ಯಾವುದೋ ಒಂದು ಸಿಚುವೇಶನ್ಲಿ ಹುಟ್ಟು ಬಂದಿದ್ಯಾ, ಆದರೆ ಪರಿಸ್ಥಿತಿಯನ್ನ ನೀನು ಹೇಗೆ ಬದಲಾಯಿಸ್ಕೊಳ್ತೀಯ. ಸೊ ಆತ್ಮಸ್ಥಿತಿಯಲ್ಲಿ ಪರಿಸ್ಥಿತಿ, ನನಗೆ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀನೋ, ನೋವಲ್ಲಿ ಸಿಕ್ಕಾಕೊಂಡಿರ್ತೀನೋ, ಅದನ್ನ ನೀನು ಮ್ಯಾನಿಫೆಸ್ಟ್ ಮಾಡಿಕೊಂಡು ಹೇಗೆ ಪರಿಸ್ಥಿತಿಯನ್ನ ಬದಲಾಯಿಸ್ಕೊಳ್ತೀಯ ಅಂತ ಅನ್ನೋದನ್ನ 2nd ಚಾಪ್ಟರ್ಲ್ಲಿ ಹೇಳಿದಾನೆ. ಅಂದ್ರೆ ಅರ್ಜುನ ಯುದ್ಧ ಮಾಡಕ್ಕೂ ಹೋಗೋದಕ್ಕೆ ತುಂಬಾ ಭಯ ಪಟ್ಕೊಳ್ತಾ ಇದ್ದಾಗ, ನನ್ನ ರಿಲೇಟಿವ್ಸೇ ಎಲ್ಲರೂ ಇದ್ದಾರೆ, ನಾನು ಅವ್ರನ್ನೆಲ್ಲ ಕೊಂದು ನಿಜವಾಗ್ಲೂ ನಾನೆಲ್ಲ ಆಸ್ತಿನೂ ಪಡ್ಕೊಂಡು ಎಲ್ಲವನ್ನೂ ಪಡ್ಕೊಂಡು ನಿಜವಾಗ್ಲೂ ನಾನು ಸಂತೋಷವಾಗಿರ್ತೀನಿ, ಕೃಷ್ಣ ಯಾಕೆ ಮಾಡಬೇಕು ಅಂತಂದಾಗ, ಅವನು ಡೆಡಿಕೇಶನ್ ಆ್ಯಂಡ್ ನಿನ್ನ ಕ್ಲಾರಿಟಿ ಆಫ್ ಇಂಟೆನ್ಷನ್. ಸೊ ಮ್ಯಾನಿಫೆಸ್ಟೇಷನ್ನಲ್ಲಿ ಅವನು ಹೇಳ್ಕೊಡೋದು, ನಿನ್ನ ಕ್ಲಾರಿಟಿ ಆಫ್ ಇಂಟೆನ್ಷನ್ನು ಕರೆಕ್ಟಾಗಿರಬೇಕು. ನೀನು ಇದನ್ನೆಲ್ಲ ಗೆದ್ದ ಮೇಲೆ ಒಂದು ಧರ್ಮ ಸ್ಥಾಪನೆಯನ್ನು ಮಾಡ್ತೀನಿ ಅಂತ ಅನ್ನೋದನ್ನ ನೀನು ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ, ಅದು ಅದೇ ರೀತಿ ಇಡೀ ಪ್ರಕೃತಿ ನಿನ್ನ ಜೊತೆಗೆ ನಡ್ಕೊಂಬರುತ್ತಂತೆ. ಸೊ ನೀನು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತೀಯೋ, ಅದಕ್ಕೆ ಡೆಡಿಕೇಶನ್ ಇರಬೇಕಂತ, 100% ಎಫರ್ಟು ಹಾಕಬೇಕಂತೆ. ಯಾಕೆಂದರೆ ನೀನು ಅನ್ಕೊಳ್ಳೋದನ್ನ ನೀನು ಅನ್ಕೊಂಡ್ಬಿಟ್ಟು 4 ದಿನ ಮಾಡ್ತೀವಿ ನಾವು, 5ನೇ ದಿನ ಮಾಡೋದಿಲ್ಲ. ಇದು ಯುದ್ಧಕ್ಕೆ ನೀನು ನಿಂತಾಗ್ಲೂ ಅಷ್ಟೇ, 1 ದಿನ ಮಾಡ್ತೀನಿ ಇನ್ನೊಂದು ದಿನ ಮಾಡೋದಿಲ್ಲ ಅಂತ ಮಾಡೋಕ್ಕಾಗಲ್ಲ.
ಪ್ರತಿ ಕ್ಷಣದಲ್ಲೂ ನನ್ನನ್ನು ನಾನು ಒಂದೊಂದೇ ಮೆಟ್ಲು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತಂದಾಗ ಒಂದು ಕ್ಲಾರಿಟಿ ಆಫ್ ಥಾಟ್ಸು ನನ್ನಲ್ಲಿರಬೇಕು. ಈ ಅಂದ್ರೆ ಭಯ ಆ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಭಯ ಅನ್ನೋದನ್ನ ತೆಗೆದಾಕು ಅಂತನ್ನೋದಕ್ಕೆ ಮ್ಯಾನಿಫೆಸ್ಟೇಷನ್ನ ಹೇಳ್ಕೊಡ್ತಾನೆ. ನಿನ್ನ ಕ್ಲಾರಿಟಿ, ನಾನು ಅಲ್ಲಿ ಹೋಗ್ಬಿಟ್ಟು ಧರ್ಮ ಯುದ್ಧ ಮಾಡ್ತಿದ್ದೀನಿ, ನಾನು ಧರ್ಮ ಸಂಸ್ಥಾಪನೆ ಮಾಡ್ತೀನಿ, ಈ ಅಧರ್ಮವನ್ನು ಹೋಗ್ಲಾಡಿಸ್ತೀನಿ ಅಂತ ನೀನು ಯುದ್ಧಕ್ಕಾರು ಮಾಡ್ಕೋ, ದುಡ್ಡು ಮಾಡ್ಕೊಳ್ಳೋದಕ್ಕಾರು ಮಾಡ್ಕೋ, ಒಂದು ದೊಡ್ಡ ಸ್ಥಾನವನ್ನು ಪಡ್ಕೊಳ್ಳೋದಕ್ಕಾರು ಮಾಡ್ಕೋ. ಸೊ ಅಲ್ಲಿಂದ ನೀನು ಎನರ್ಜಿಯನ್ನು ಕಳಿಸ್ಬೇಕು. ಆ ಎನರ್ಜಿ ಮೂಲಕ ನಿನ್ನ ಬಾಡಿಲೇ ಒಂದು ಎನರ್ಜಿ ಉತ್ಪತ್ತಿ. ಅವನು ನಡ್ಗೋಗ್ಬಿಟ್ಟಿರ್ತಾನೆ ಕೃಷ್ಣ, ಅಯ್ಯೋ ಅರ್ಜುನ ನಾನು ಎತ್ತಕ್ಕೂ ಆಗಲ್ಲ, ನನ್ನ ಕೈಯಿಂದ ನಾನು ಬಿಲ್ಲು ಬಾಣಗಳನ್ನು ನಾನು ಹೆಂಗೆ ಯುದ್ಧ ಮಾಡಲಿ ಅಂದಾಗ ಆ ಎನರ್ಜಿ ತುಂಬಿಸೋದಕ್ಕೆ ಕೃಷ್ಣ ಒಂದೊಂದೇ ಹೇಳ್ತಾ ಹೋಗ್ತಾನೆ. ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಾಗ್ಲೂ ಅಷ್ಟೇ, ಪ್ರತಿ ಹೆಜ್ಜೆಲ್ಲೂ ನಿನ್ನೊಳಗೆ ಒಂದು ಊರ್ಜಾ ಶಕ್ತಿ ಮೇಲ್ ಬರ್ತಾನೆ ಇರಬೇಕು, ಇಲ್ಲ ನಾನು ಅದನ್ನ ಪಡ್ಕೊಳ್ಳೇಬೇಕು ಅಂತ. ಸೊ ಅದು ಬಂದಾಗ ನಿನ್ನಲ್ಲಿ ಆ ಎನರ್ಜಿ ಮ್ಯಾನಿಫೆಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಮ್ಯಾನಿಫೆಸ್ಟೇಷನ್ ಅನ್ನೋದೇನು ಅಂತ ಹೇಳಿದ್ರೆ, ಒಂದು ನಿಮಗೆ ಸಿಕ್ಬಿಡುತ್ತೆ ಅಂತಲ್ಲ, ಮ್ಯಾನಿಫೆಸ್ಟೇಷನ್ ನೀವು ಇಡೀ ಬ್ರಹ್ಮಾಂಡವನ್ನು ಪ್ರಿಪೇರ್ ಮಾಡ್ತೀರಂತೆ ಅಷ್ಟೇ. ಅದು ನಾವು ಇಡೀ ಬ್ರಹ್ಮಾಂಡನ ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ, ಈಗ ನಂಗೊಂದು ಮನೆ ಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಬ್ರಹ್ಮಾಂಡವನ್ನು ಪ್ರಿಪೇರ್ ಮಾಡ್ತೀವಿ ನಾವು, ಅಂದರೆ ಪ್ರಕೃತಿಯನ್ನು. ಅದು ನನಗೆ ಮನೆ ಸೃಷ್ಟಿ ಮಾಡ್ಕೊಡೋದಕ್ಕೆ ನಾನು ಎಲ್ಲೋಗಿ ದುಡಿಬೇಕು ಅದು ದಾರಿ ತೋರಿಸುತ್ತೆ, ನಾನು ಹೇಗೆ ಬಿಹೇವ್ ಮಾಡ್ಬೇಕು ದಾರಿ ತೋರಿಸುತ್ತೆ, ಕಷ್ಟಗಳು ಮಧ್ಯ ಬಂದು ನಿಂತೋಗಿದ್ರು ಅದನ್ನ ದಾಟಿ ನಾನು ಮುಂದೆ ಹೋಗಿ ಆ ಕೆಲಸನ ಫಿನಿಶ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಸೊ ಆ ಡಿವೈನ್ ಮ್ಯಾನಿಫೆಸ್ಟೇಷನ್ನ ನೀನು ಆಮೇಲೆ ಅದ್ರ ನೆಕ್ಸ್ಟ್ ಲೆವೆಲ್ ಹೋಗ್ತೀಯ ಅಂದರೆ, ನೀವು ಬೀಜಾಕ್ಷರ ಮಂತ್ರದಲ್ಲಾದರೂ ಮಾಡ್ಕೋಬಹುದು, ಸ್ತುತಿಗಳಲ್ಲಾದರೂ ಮಾಡ್ಕೋಬಹುದು, ಬೇಡ ಏನು ತ್ರಾಟಕದಲ್ಲಾದರೂ ಮಾಡ್ಕೋಬಹುದು, ಅದು ನಿಮ್ಮಿಷ್ಟ. ಅದು ಇನ್ನೂ ಹೇಗ್ ಮಾಡ್ಬೋದು, ಸರಳವಾಗಿ ಮಾಡ್ಬೋದು, ಸಾಕಷ್ಟು ವಿಚಾರಗಳನ್ನ ಬಂಟ್ ಸಂಘ. ಡಿಕೋಡ್ ಮಾಡ್ಬೋದು ನೀವು. ಎಸ್, ಎಕ್ಸಾಕ್ಟ್ಲಿ. ಇದೇ ಅಂದ್ರೆ ಸೆಪ್ಟೆಂಬರ್ 26ನೇ ತಾರೀಕು ಬಂಟ್ ಸಂಘದಲ್ಲಿ ನಡೀತಿರ್ತಕ್ಕಂಥ ಒನ್ ಡೇ ವರ್ಕ್ಶಾಪ್ ಡಾಕ್ಟರ್ ರೂಪಾಯಿ ಅವರು, ನಾನು ಮತ್ತೆ ಅಕ್ಷಯ್ ವಾಸು ಅವರು ಅಕ್ಷಯ್. 3 ಜನ ನಡೆಸ್ಕೊಡ್ತೀವಿ. ಸೊ ರಿಜಿಸ್ಟ್ರೇಷನ್ ಓಪನ್ ಆಗಿದೆ, ಕೆಳಗೆ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು, ಜೊತೆಗೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕೂಡ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಸಾಕಷ್ಟು ಟ್ರಿಕ್ಸ್ನ, ಹಣನ ಆಕರ್ಷಿಸ್ತಕ್ಕಂಥ ರಹಸ್ಯ ಕಂಪ್ಲೀಟ್ ಆಗಿ ಮಾತಾಡೋಣ. ಅವತ್ತಿನ ದಿನ ವರ್ಕ್ಶಾಪ್ ಮಿಸ್ ಮಾಡ್ಕೊಂಬಿಡಿ. ಮತ್ತೆ ರೂಪಾಜಿ, ಈಗ ಇವತ್ತಿನ ದಿನ ನಾನು ದೊಡ್ಡ ಫಿಲ್ಮ್ ಸ್ಟಾರ್ ಅಂತ ಇಟ್ಕೊಳ್ಳಿ, ಫುಲ್ ನನಗೆ ಎಲ್ಲ ಕಡೆ ಫುಲ್ ಹವಾ, ಫುಲ್ ಅದೇ ಫ್ಯಾನ್ಸ್ ಅಂತ ಅನ್ಕೊಳ್ಳಿ. ಅಥವಾ ಇವತ್ತಿನ ದಿನ ನಾನು ದೊಡ್ಡ MP ನೋ MLA ನೋ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಾಂದ್ರೆ ಜೀವನದಲ್ಲಿ ತುಂಬ ಸಾಧಿಸ್ಬಿಟ್ಟಿದ್ದೀನಿ, ಅಪಾರವಾದಂಥ ಹಣ ಇದೆ, ಆಸ್ತಿ ಐಶ್ವರ್ಯ ಎಲ್ಲ ಇದೆ, ಆದರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಕಾರಣ ಏನು ಅಂದರೆ, ತುಂಬ ಜನರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಏನು ಅಂದರೆ, ನಿಮ್ಮ ಲೈಫ್ ತುಂಬ ಚೆನ್ನಾಗಿ ನಡೀತಿದೆ ಅಂದರೆ ತುಂಬ ಜನ ಕೆಲವರಿಗೆ ಭಯ ಆಗತ್ತೆ. ಅಂದರೆ ಯಾವ ಥರ ಅಂದರೆ, ನಾಳೆ ಹೀಗೆ ಇರುತ್ತಾ, ಓ ನೆಕ್ಸ್ಟ್ ಇಯರ್ ಏನಾಗ್ಬೋದು, ಇವತ್ತು ನನ್ನ ಹತ್ರನೂ ಇಷ್ಟು ಹಣ ಇದೆ, ನಾಡಿದ್ದು ಏನಾಗ್ಬೋದು, ಮತ್ತು ನನಗೆ ಈ ಹಣ ಎಲ್ಲ ಹೊಟ್ಟೋಗ್ಬಿಟ್ರೆ, ಈ ಥರದ ಒಂದು ಭಯ ಇರುತ್ತೆ. ನಾಳೆ ಅನ್ನೋದು ಆ ಭಯ ಇರುತ್ತೆ. ಈ ಭಯನ ಹೇಗೆ ದೂರವಾಗಿಸೋದು? ಈ ಭಯಕ್ಕೆಲ್ಲ ಅದೇ ಪರಮಾತ್ಮಂದೆ. ಕೊನೆಗೆ ಅವನೇನು ಹೇಳ್ತಾನೆ ಅಂದರೆ, ಮನ್ಮನಾಭೋ ಮದ್ಭಕ್ತ್ಯೋ ಮಧ್ಯಾಜಿಮಾಂ ನಮಸ್ಕುರುಂ ಅಂತ, ಮಾಮೇ ವೈಶ್ಯ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ. ನೀನು ಎಲ್ಲ ಭಯವನ್ನ, ಎಲ್ಲ ನೋವನ್ನ, ಅದು ಅರ್ಜುನನ್ ಸಿಚುವೇಶನಲ್ಲೂ ಇದನ್ನೇ ಹೇಳ್ತಾನೆ. ಎಲ್ಲ ಇರುತ್ತೆ, ನೀನು ಮಹಾರಾಜನಾಗಿ ಬದುಕ್ತಿರ್ತೀಯ, ಆದರೂ ನಿನಗೆ ಸಂಬಂಧಗಳನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ, ನಾನು ತುಂಬ ಪ್ರೀತಿಸ್ತಿರೋ ಹುಡುಗಿ ನನ್ನ ಬಿಟ್ಟು ಹೊರಟೋಗ್ತಾಳೆ ಅಂತ ಭಯ, ನನ್ನ ಹತ್ರ ಇರೋ ಎಲ್ಲ ಆಸ್ತಿ ಎಲ್ಲೋ ಒಂದಿನ ಹೊರಟೋಗುತ್ತೆ, ಎಲ್ಲಾನು ಮೀರಿದ್ಮೇಲೆ ನಾನು ಒಂದಿನ ಸತ್ತೋಗ್ತೀನಿ ಅನ್ನೋ ಭಯ. ಯಾಕೆಂದರೆ ನಮ್ಮ ಕಣ್ಮುಂದೆನೇ ತುಂಬ ಜನ ಚಿಕ್ಕವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾಗ ನಾನು ಯಾವತ್ತು ಹೋಗ್ತೀನೋ ಅನ್ನೋ ಭಯ. ಈ ಭಯನೆಲ್ಲ ಹೋಗಿಸ್ಕೊಳ್ಳೋದಕ್ಕೆ ಒಂದು ನಿನಗೆ ಶರಣಾಗತಿ, ಪರಮಾತ್ಮ ಇದ್ದಾನೆ ಅನ್ನೋದನ್ನ ನೀವು ಬದುಕಿರೋವಾಗ್ಲಾದ್ರೂ ಈಗಲೇ ಆದಷ್ಟು ಬೇಗ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಶರಣಾಗತಿ ತಗೊಳ್ಳೋದು. ಆಮೇಲೆ ನಾವು ಬದುಕಿರೋವಾಗಲೇ ನಾವು ದಾನ ಮಾಡ್ತಾ ಹೋಗಬೇಕು. ದಾನ ಮಾಡ್ದಿರಾ ಕೊನೆಗೆ ಡೆತ್ ಬೆಡ್ಡಲ್ಲಿ ಮಲಗಿದ್ದಾಗ, ಅಯ್ಯೋ ನನ್ನ ಜೀವನ ನಾನು ಎಷ್ಟು ಚೆನ್ನಾಗಿ ಕಳಿಬೋದಿತ್ತಲ್ವ, ನಾನು ಎಷ್ಟೆಲ್ಲ ಮಾಡ್ಬೋದಿತ್ತಲ್ವ ಅಂತ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಾ. ಈ ನಿಜವಾದ ಸ್ಥಿತಿಯನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು. ನಾನು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ, ಎತ್ಕೊಂಡು ಹೋಗಲ್ಲ, ಆದರೂ ಯಾಕೆ ನಾನು ಹಿಂಗೆಲ್ಲ ಕೂಡಿಟ್ಕೊಳ್ತಾ ಇದ್ದೀನಿ ಅಂತನ್ಬಿಟ್ಟು. ಆ ಭಯ ಯಾವಾಗ ಹೋಗುತ್ತೆ ಗೊತ್ತಾ, ನೀವು ಕೊಡೋಕ್ಕೆ ಶುರು ಮಾಡಿ ಮತ್ತೆ 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 ದುಡಿಯೋಕ್ಕೆ ಶುರು ಮಾಡಿದಾಗ ನಿಮ್ಗೆ ಆ ಭಯನೇ ಇರಲ್ಲ. ಈಗ ನನ್ನ ಜೀವನದಲ್ಲಿ ಎಷ್ಟೋ ಸತಿ ಪರಿಸ್ಥಿತಿ, ನಾನು 0 -1ಗೆ ಹೋಗ್ತೀನಿ, ತಿರ್ಗಾ ಪೀಕಿಗೆ ಮೇಲೆ ಹೋಗ್ತೀನಿ, ತಿರ್ಗಾ 0 -1ಗೆ ಹೋಗ್ತೀನಿ. ಯಾವಾಗ ಹಿಂಗೆ ರಿಪೀಟೇಟಿವ್ ಆಗಿ ನಿಮ್ಗೆ ಹೋದಾಗ ನಂಗೆ ಭಯ ಹೊರಟೋಗುತ್ತೆ. ಯಾಕೆ ಅಂದರೆ, ನನಗೆ ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇದ್ದಾಗ, ನನ್ನ ಜೊತೆ ಪರಮಾತ್ಮ ನಿಂತಿದ್ದಾನೆ ಅಂತ ಗೊತ್ತಾದಾಗ, ಅರ್ಜುನನಿಗೂ ಇದೇ ಆಗಿದ್ದು. ಅವನ ಜೊತೆ ಆ ಕಡೆ 18 ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ ನನ್ನ ಜೊತೆ ಕೃಷ್ಣ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಗೊತ್ತಾದಾಗ, ನಾನು ಸತ್ಯವಾಗಿ ದುಡ್ಕೊಳ್ತೀನಿ ಅಂತ ಗೊತ್ತಾದಾಗ, ನೀನು 0 -1ಗೆ ಹೋದ್ರೂ ಕೂಡ ನೀನು ವಾಪಸ್ ಎದ್ದೇಳ್ತೀಯ ಅನ್ನೋ ಶಕ್ತಿ ನಿನಗೆ ಗೊತ್ತಿದ್ದಾಗ ನಿನ್ಗೆ ಆ ಭಯ ಕಾಡಲ್ಲ. ಓಕೆ, ಇವಾಗ ನಿಮ್ಗೆ ಈ ಪ್ರಶ್ನೆ ಸಿಲ್ಲಿ ಅನ್ನಿಸ್ಬೋದು ಈಗ ನಾನು ಕೇಳೋದು. ಈಗ ಭಗವದ್ಗೀತೆ ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ
ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಂತ ಒಂದು ಕಷ್ಟಕರವಾದಂಥ ಸಂದರ್ಭಗಳಲ್ಲಿ ಯುದ್ಧ ನಡೀತಿರೋ ಟೈಮಲ್ಲಿ ಇದೆಲ್ಲಾನು ಭಗವಂತ ತಿಳಿಸ್ತಾ ಹೋದ. ಹೌದು. ಅರ್ಜುನನಿಗೆ ಕಷ್ಟದ ಸಮಯದಲ್ಲಿ ಕೃಷ್ಣ ಇದ್ದ. ಈಗ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಕೃಷ್ಣ ಇರ್ತಾನ? ಇದೆಲ್ಲರೂ ನಾನು ಅನ್ಕೊಳ್ತಾ ಇದ್ದೆ ಅದನ್ನ. ನಿಜವಾಗ್ಲೂ ಇದ್ದಾನೆ ಕೃಷ್ಣ ಎಲ್ಲ ಸಮಯದಲ್ಲೂ. ಅಥವಾ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆಯವ್ರನ್ನ ನಮಗೆ ಕಳಿಸಿರ್ತಾನೆ. ಕಲಿಯುಗದಲ್ಲಿ ಅದೇ ಅವನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅವ್ನು ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ ಅಂತ ಬರ್ತೀನಿ ಅಂತ ಹೇಳಿದಾನೆ. ಬಟ್ ಅವ್ನು ಬರೋ ವರ್ಷದಲ್ಲಿ ನಮ್ದು ಎಷ್ಟೋ ಜನ್ಮಗಳು ಬಂದು ನಾವು ನರಕಯಾತನೆಯನ್ನ ಅನುಭವಿಸಿ ಮುಂದಕ್ಕೆ ಪಾಸ್ ಆಗಿ ಹೋಗ್ಬೇಕಲ್ಲ ಜೀವನದಲ್ಲಿ. ಆದ್ರೆ ಅವನ ಪರಿಸ್ಥಿತಿ ಎಲ್ಲದರಲ್ಲೂ ಇದೆ. ಅಂದ್ರೆ ಅವನೆಲ್ಲದರಲ್ಲೂ ಸ್ಥಿತನಾಗಿದ್ದಾನೆ. ನಮ್ಮೆಲ್ಲ ಪರಿಸ್ಥಿತಿಲೂ ಅವನು ಕೂಡ ಇದ್ದಾನೆ. ಯಾಕೆಂದ್ರೆ ಅವನೆಲ್ಲಾ ಜೀವಾತ್ಮದಲ್ಲೂ ಇದ್ದಾನೆ ಅಂತಂದಾಗ ಅವ್ನು ಹೇಳ್ತಾನೆ, ಜೀವಾತ್ಮನ ಸುಡಕ್ ಸಾಧ್ಯ ಇಲ್ಲ, ಜೀವಾತ್ಮನ ನೀರಲ್ಲಿ ಒಗೆಯಕ್ ಸಾಧ್ಯ ಇಲ್ಲ, ಜೀವಾತ್ಮನ ಬಿಸಿಲಲ್ಲಿ ಒಣಗ್ಸಕ್ ಸಾಧ್ಯ ಇಲ್ಲ. ಸೊ ಅದು ಒಂದು ಚೈತನ್ಯ. ಆ ಚೈತನ್ಯ ನಮ್ಮೆಲ್ಲರ ಜೊತೆನೂ ಇದ್ದಾಗ ಕೃಷ್ಣ ಅಂತಾನೆ ಅವನು ಆ ಆಕಾರದಲ್ಲೇ ಬಂದು ನಿಂತ್ಕೋಬೇಕು ಅಂತ ಹೇಳಿಲ್ಲ. ಕೃಷ್ಣನ ಆಕಾರದ ಇಲ್ಲದೆ ಹೋದ್ರು ಒಬ್ಬ ಮನುಷ್ಯನ ಆಕಾರದಲ್ಲಿರುವಂತಹ ಕೃಷ್ಣನ ಅಂಶ ಹೊಂದಿರುವಂತಹ ಅನೇಕ ಜನ ಬಂದು ನಮಗೆ ಬುದ್ಧಿ ಹೇಳ್ಕೊಡ್ತಾರೆ. ನೀವು ಗಮನಿಸಿ, ನಾವ್ ಎಷ್ಟೊಂದ್ ಸತಿ ತುಂಬಾ ಪೀಕ್ಗೆ ಹೋಗಿ ತಪ್ಪು ಮಾಡಕ್ ಮುಂಚೆ ಮೊದ್ಲು 4 ಚಿಕ್ಕ ತಪ್ಪು ಮಾಡಿದಾಗ್ಲೇ ದೇವ್ರು ಬಂದು ಎಚ್ಚೆತ್ಸಿರ್ತಾರೆ ನನ್ಗೆ. ನೀ ಹಿಂಗ್ ಮಾಡ್ಬೇಡ, ತಪ್ಪು ಮಾಡ್ತಿದ್ಯಾ, ನೀ ಹಿಂಗ್ ಮಾಡ್ಬೇಡ. ಆ ವಾನ್ ಮಾಡಿದಾಗ ನಾವ್ ಅದನ್ನ ತಿಳ್ಕೊಂಡಿರಲ್ಲ. ನಮ್ಮ ಮನೇಲಿ ಅಜ್ಜಿ ಬಂದ್ ಹೇಳಿರ್ಬೋದು, ಅಮ್ಮ ಬಂದ್ ಹೇಳಿರ್ಬೋದು, ಫ್ರೆಂಡೇ ಬಂದ್ ಹೇಳಿರ್ಬೋದು, ಅಥವಾ ಯಾರೋ ಒಬ್ರು ಹೇಳಿರ್ಬೋದು, ನೀನ್ ಅಲ್ಲಿ ಹಿಂಗ್ ಮಾಡ್ತಾ ಇದ್ದೆಪ್ಪ, ಹಿಂಗ್ ಮಾಡ್ಬೇಡ ಅಂತ. ಅಥವಾ ನಿನ್ನ ಕಾನ್ಶಿಯಸ್ನೆಸ್ಸೇ ನಿನ್ನ ಮನ್ಸೊಳಗೆ ದೇವ್ರು ಬಂದ್ ಹೇಳಿರಬಹುದು, ನೀನ್ ಇವತ್ತೇನೇನೇನೇನ್ ಬೈದ್ಯೋ ಅವ್ರನ್ನ ತಪ್ಪು, ನೀನ್ ಏನೇನ್ ಮೋಸ ಮಾಡಿದ್ಯೋ ಅದು ತಪ್ಪು ಅಂತ. ಸೊ ಕೃಷ್ಣ ಖಂಡಿತವಾಗ್ಲೂ ನಮ್ಮೆಲ್ಲರ ಜೊತೆ ಇರೋದಕ್ಕೇನೆ ಅದು ತತ್ವಮಸಿ ಆಗಿರಬಹುದು, ಪ್ರಜ್ಞೆ ಮೂಲಕ ಇದ್ದಾನೆ, ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು, ಎಲ್ಲಾ ಚೈತನ್ಯದಲ್ಲೂ ಅವ್ನು ತುಂಬಿದ್ದಾನೆ. ಅದನ್ನು ಅವ್ನು ಹೇಳ್ತಾನೆ, ಮತ್ತಃ ಪರತರಂ ನಾಣ್ಯತು ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಒಂದು ದಾರದಲ್ಲಿರುವ ಮಣಿಗಳು, ಈಗ ನನಗೆ ಕೊಟ್ರಲ್ಲ ನೀವು ಡಿವೈನ್ ರಕ್ಷದ ಮಣಿ, ಆ ಒಂದೊಂದು ಮಣಿ ಹೇಗ್ ಪೋಣಿಸಿದ್ಯೋ ಆ ರೀತಿ ಕೃಷ್ಣ ಎಲ್ಲಾದ್ರಲ್ಲೂ ಇಡೀ ಜಗತ್ತಲ್ಲಿ ಇರೋದೆಲ್ಲಾನು ಅವನು ಪೋಣಿಸ್ಕೊಂಡು ಅವನದ್ರ ಭಾಗವಾಗಿದ್ದಾನೆ. ಅವನಲ್ಲೇ ಅದು ಪೋಣಿಸ್ಕೊಂಡ್ಬಿಟ್ಟಿದೆ ಮಣಿಗಳ ತರ. ನಾವುಗಳು ಕೂಡ ಚೈತನ್ಯ ಕೂಡ. ಸೊ ಅರ್ಜುನನ್ಗೆ ಪಕ್ಕದಲ್ಲೇ ನಿಂತು ಉಪದೇಶ ಕೊಟ್ರು, ಗೀತೋಪದೇಶ. ಆದ್ರೆ ನಮ್ಗಳಿಗೆ ಕಲಿಯುಗದಲ್ಲಿ ಅಟ್ಲೀಸ್ಟ್ ಭಗವದ್ಗೀತೆ ಅನ್ನೋ ಬುಕ್ ರೆಡಿಮೇಡ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಹೋಗಿ ಯುದ್ಧದಲ್ಲಿ ಏನು ಕಲ್ತ್ಕೊಳ್ಳೋದು ಅಂತ ಅಲ್ಲ, ನಮಗ್ ಕೊಟ್ಟಿರೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಭಗವದ್ಗೀತೆ ಮುಖ್ಯವಾಗಿ ಏನ್ ಗೊತ್ತಾಜಿ, ಅದನ್ನೂ ಕೃಷ್ಣ ಹೇಳ್ಬಿಡಿದಾನೆ. ಕೋಟಿ ಜನ ನನ್ನ ಭಕ್ತರಿರ್ತಾರೆ, ಭಗವದ್ಗೀತೆನೂ ಓದಿರ್ತಾರೆ, ಆದ್ರೆ ಅದನ್ನ ಆಚರಿಸಿ ನನ್ನ ಹತ್ರಕ್ಕೆ ಬರೋವಂಥವ್ರು ಕೇವಲ ಫ್ಯೂ ಪೀಪಲ್. ಯಾಕೆಂದ್ರೆ ಎಲ್ಲರೂ ಓದಿದ್ರು ಕೂಡ ಟೇಪ್ ರೆಕಾರ್ಡರ್ ತರ ಬೈ ಹಾರ್ಟು ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಹೇಳಿರ್ತಾರೆ. ಆದ್ರೆ ಭಗವದ್ಗೀತೆನ ಆಚರಿಸ್ಲಿಲ್ಲ ಅಂದ್ರೆ, ಅಳವಡಿಸ್ಕೊಂಡು ಜೀವನದಲ್ಲಿ ತ್ರೈಗುಣಗಳದಾಗಿರಬಹುದು, ನೀನೆಲ್ಲ ಯೋಗಗಳನ್ನ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದಿಂದ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗವನ್ನ ನೀನು ಆಚರಿಸ್ಲಿಲ್ಲ ಅಂತ ಹೇಳಿದಾಗ ನಿನ್ಗದು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸೊ ಇದು ಭಗವದ್ಗೀತೆನ ಆಲ್ರೆಡಿ ಕೃಷ್ಣ ಕೊಟ್ಟಿರೋದೇ ನಮ್ ಗಿಫ್ಟು. ಕೃಷ್ಣನೇ ಜೊತೆಲಿ ಇದ್ದಂಗೆ ನಮ್ಮೆಲ್ಲರ ಜೀವಾತ್ಮದಲ್ಲೂ ಅವನಿದಾನಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಎಲ್ಲ ಇದ್ದು ಕೂಡ ಏನೂ ಇಲ್ದಂಗೆ ಬದುಕ್ತೀವಿ, ಅಥವಾ ಬಂದಿದ್ದನ್ನ ಉಳಿಸ್ಕೊಳಕ್ಕಾಗಲ್ಲ. ತುಂಬಾ ಜನರು ಹಣನ ಹೇಗೆ ನೋಡ್ತಾರೆ ಅಂದ್ರೆ, ಹಣ ಇದ್ರೂ ಸಂತೋಷವಾಗಿರಕ್ಕಾಗಲ್ಲ, ಅಥವಾ ಕೊಟ್ಟಂತ ಹಣನ ಉಳಿಸ್ಕೊಳಕ್ಕಾಗಲ್ಲ. ಕೆಲವರಂತೂ ಹಣ ಕೈಯಲ್ಲಿ ಉಳಿಯೋದೇ ಇಲ್ಲ. ಹಣ ಎಷ್ಟು ಬಂದರೂ ಯಾಕೆ ಹಣನ ಕರೆಕ್ಟಾಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಈ ಥರದ 10 ವಿಚಾರಗಳನ್ನ ನಾವು ಒನ್ ಡೇ ವರ್ಕ್ಶಾಪಲ್ಲಿ ನಾನು ಡಾಕ್ಟರ್ ರೂಪಾಯಿರವರು, ಅಕ್ಷಯ್ ವಾಸು ಅವರು, ಇದೇ ಸೆಪ್ಟೆಂಬರ್ 26ನೇ ತಾರೀಕು ಬಂಟ್ ಸಂಘದಲ್ಲಿ ನಡೀತಿದೆ. ರಿಜಿಸ್ಟ್ರೇಷನ್ಗೆ ನೀವು ಕೂಡ ಬನ್ನಿ, ಜಾಯ್ನ್ ಆಗಿ. ತುಂಬ ಸರಿ ನನಗೆ DMs ಮಾಡ್ತಾರೆ, ಸರ್ ಪ್ಲೀಸ್ ರೂಪಾ ಮ್ಯಾಮ್ ಅವ್ರ ಫೋನ್ ನಂಬರ್ ಕೊಡಿ, ಅವ್ರನ್ನ ಪರಿಚಯ ಮಾಡಿಸ್ಕೊಡಿ, ಅಥವಾ ನನ್ನ ಮೀಟ್ ಮಾಡಬೇಕು ಅಂತ ಕೂಡ ನೀವು ಪ್ರೀತಿಯಿಂದ ಎಷ್ಟೋ ಸಂದೇಶಗಳು ಕಳಿಸ್ತಿರ್ತೀರ. ಬನ್ನಿ, ಎಲ್ಲರೂ ಸೇರುವ ಸೆಪ್ಟೆಂಬರ್ 26ನೇ ತಾರೀಕು ಮೀಟ್ ಆಗ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ, ನೀವಲ್ಲಿ ರಿಜಿಸ್ಟರ್ ಆಗ್ಬೋದು. ಈಗ ನನಗೆ ಒಂದು ಕುತೂಹಲ ರೂಪಾಜಿ, ಇವತ್ತಿನ ದಿನ ನೀವು ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡಂತ ಇವತ್ತು ನಿರ್ದೇಶಕಿ ಆಗ್ಬೋದು, ನಟಿ ಆಗ್ಬೋದು, ಇವಾಗ ನಿಮ್ಮ ಈ ಡಿಫ್ರೆಂಟ್ ಪ್ರೊಫೈಲ್ಸ್ ಏನಿದೆ, ಇದೆಲ್ಲ ಇವತ್ತಿನ ದಿನ ನೀವು ಇಷ್ಟು ಜ್ಞಾನ ಸಂಪಾದನೆ ಆದಮೇಲೆ ನಿಮಗೆ ಬಹುಶಃ ನಾನು ಅನ್ಕೋತೀನಿ ಈ ಎಲ್ಲ ನಾಲೆಡ್ಜು ನಿಮಗೆ ಇವತ್ತಿನ ದಿನದ ಯಶಸ್ಸಿಗೆ ಕಾರಣ ಆಯ್ತು ಅಂತ. ಒಂದು ಕಾಲದಲ್ಲಿ ಅಂದ್ರೆ ನಿಮಗೆ ಯಾವಾಗ ಆಕ್ಚುಲಿ ಭಗವದ್ಗೀತೆ ಜೀವನನ ಬದಲಾಯಿಸ್ತಕ್ಕಂಥ ಒಂದು ಪವಿತ್ರವಾದ ಗ್ರಂಥ ಅಂತ ಅನ್ಸಿದ್ದು, ಅಥವಾ ನಿಮ್ಮ ಜೀವನದಲ್ಲಿ
ಹಣದ ವಿಚಾರವಾಗಿ ತುಂಬಾ ಸಮಸ್ಯೆಗಳು ಎದುರಾದಾಗ ನೀವು ಭಗವದ್ಗೀತೆಯಿಂದನೇ ಕಂಡುಕೊಂಡ್ರ ನೀವು ಮಾರ್ಗನ? ಐ ಮಸ್ಟ್ ಥ್ಯಾಂಕ್ ಭಗವದ್ಗೀತೆ, ಎಸ್ಪೆಷಲಿ ಭಗವದ್ಗೀತೆಯ ನನ್ನ ಗುರು ಅಂತ ಹೇಳಿದ್ರೆ ರವಿ ರಾಜಗೋಪಾಲ್ ಅವರು. ಅಮೆರಿಕಾದಲ್ಲಿ ಇದಾರಲ್ಲ ನನ್ನ ಗಾಡ್ ಪೇರೆಂಟ್ಸು, ರವಿ ಗಾಯತ್ರಿ. ರವಿ ಎಸ್ಪೆಷಲಿ ಗಾಯತ್ರಿ ಪ್ರೀತಿಯಿಂದ ನನ್ನ ಮುದ್ದು ಮಾಡಿ ನೋಡ್ಕೊಳ್ತಾ ಇದ್ರು. ರವಿ ಹಠ ಮಾಡಿ ನನಗೆ ಭಗವದ್ಗೀತೆ ಓದಲೇಬೇಕು ಅಂತ ದಿನಾ ಒಂದೊಂದು ಅಧ್ಯಾಯಗಳನ್ನು ಹೇಳ್ಕೊಡ್ತಾ ಹೋದರು. ಅವಾಗ ನಾನು ಅಯ್ಯೋ ತಲೆನೋವು ಬಿಟ್ಬಿಡಿ ರವಿ, ನಾನು ಆಮೇಲೆ ಓದ್ತೀನಿ ಅಂತ ಹೇಳಿದ್ರು. ಅವರೇ ಕಾಫಿ ಮಾಡ್ಕೊಂಬಂದು, ಆ ಥರ ಗುರು ಸಿಗೋದು ಕಷ್ಟ. ಅವರೇ ಕಾಫಿ ಮಾಡಿಕೊಟ್ಟು ನಮ್ಗಳಿಗೆ, ಇಲ್ಲ ಭಗವದ್ಗೀತೆ ನೀನು ತಿಳ್ಕೊಳ್ಳೇಬೇಕು ಅಂತ. ಅವಾಗ ಒಂದೊಂದೇ ಹಂತದಲ್ಲಿ ನನಗೆ ಭಗವದ್ಗೀತೆನ ತಿಳ್ಕೊಳ್ತಾ ಹೋದಾಗ ಆಮೇಲೆ ನಾನು ಅದನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು, ಐ ಆಮ್ ವೆರಿ ಲಕ್ಕಿ, ನನಗದು ಚಿಕ್ಕ ವಯಸ್ಸಿಗೆ ಸಿಗ್ತಾ ಹೋಯ್ತು ಆ ಜ್ಞಾನ. ಅವಾಗ ಏನಾಗುತ್ತೆ, ನಾನು ಪ್ರತಿ ಕರ್ಮನೂ ಕಾನ್ಶಿಯಸ್ ಆಗಿ ನಾನು ಹೇಗೆ ಮಾಡಬೇಕು ಅನ್ನೋದನ್ನ ಎಲ್ಲ ಮನುಷ್ಯರು ತಪ್ಪು ಮಾಡ್ತೀವಿ, ನಾವೇನು ತಪ್ಪು ಮಾಡದೆ ಬದುಕ್ಬಿಟ್ಟಿದೀವಿ ಅಂತಲ್ಲ. ನಾನು ಅನೇಕ ತಪ್ಪುಗಳನ್ನ ಮಾಡಿರ್ತೀನಿ ಜೀವನದಲ್ಲಿ. ಆದರೆ ತಕ್ಷಣ ಬಂದು ಕಾನ್ಶಿಯಸ್ನೆಸ್ ಅಲ್ಲಿ ಅದು ತಪ್ಪು ಮಾಡೋದು ತಪ್ಪಲ್ವಂತೆ. ಇದನ್ನ ಪಾಂಡವರು ಕೌರವರಿಗೂ ಬರ್ತೀನಿ ನಾನು, ಅವ್ರು ಜೂಜಾಡ್ಬೇಕಾದ್ರೆ. ತಪ್ಪು ಮಾಡೋದು ತಪ್ಪಲ್ಲ, ಆದ್ರೆ ಆ ತಪ್ಪಿಂದ ನಾನು ಬೇಗ ಹೊರಗೆ ಬರಬೇಕು, ನಾನು ಸರಿ ಹೋಗ್ಬೇಕು ಅನ್ಕೊಳ್ತಾನಲ್ಲ, ಅವನು ನಿಜವಾಗ್ಲೂ ಜ್ಞಾನಿ ಆಗೋಕ್ಕೆ ಯೋಗ್ಯನಾಗಿರೋನು. ಸೊ ಈ ರೀತಿ ಅನೇಕ ತಪ್ಪುಗಳ ನಡುವೆನೂ, ನಾನು ಕಷ್ಟದಲ್ಲಿ ನಡುವೆನೂ ನಾನು ಮೇಲ್ ಬರಬೇಕು ಅಂತಂದಾಗ ಭಗವದ್ಗೀತೆ ಪ್ರತಿಯೊಂದು ಹಂತದಲ್ಲೂ ನನಗೆ, ನಾನು ಎಲ್ಲ ಓದದೆ ಹೋದ್ರೂ ಮಧ್ಯದಲ್ಲಿ ಒಂದೊಂದು ತೆಗೀತಿದ್ದೆ. ಅವಾಗ ನಾನು ಇನ್ನೂ PhD ಕೋರ್ಸ್ ತೊಗೊಂಡಿರ್ಲಿಲ್ವಲ್ಲ. ನಾನು ಚಿಕ್ಕವಳಾಗಿದ್ದಾಗ ಸುಮ್ಮನೆ ಮಧ್ಯದ ರ್ಯಾಂಡಮ್ ಆಗಿ ನೀವು ಒಂದು ಪೇಜ್ ತೆಗೆದು ಓದಿದ್ರು ಅದ್ರಲ್ಲಿ ಇಷ್ಟು ಜ್ಞಾನ ಇರುತ್ತೆ, ಏನಕ್ಕೋ ಒಂದು ಸೊಲ್ಯೂಷನ್ ಸಿಕ್ಕೋಗುತ್ತೆ. ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ, ಮತ್ತು ಅದ್ರಲ್ಲಿ ಇಷ್ಟು ಜ್ಞಾನ ಇರುತ್ತೆ, ನಾನು ಏನು ಮಾಡಬೇಕು ಅಂತ. ಆಮೇಲೆ ಭಗವದ್ಗೀತೆ ಓದ್ತಾ ಅಳಕ್ಕೆ ಶುರು ಮಾಡ್ತಿದ್ದೆ ನಾನು. ಓ ಇದನ್ನೆಲ್ಲ ನಾನು ಮಾಡ್ತಿದ್ದೀನಲ್ವಾ, ಅದು ನಾನು ಮಾಡ್ತಿದ್ದೀನಲ್ವಾ, ಹೌದು ಅಂದಾಗ ದಟ್ ರಿಯಲಿ ಮೋಟಿವೇಟೆಡ್ ಮೀ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದಾನೇ ಚಾರಿಟಿ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಅವಾಗ ದೇವರು ಪ್ರತಿಯೊಂದು ಹಂತದಲ್ಲೂ ಹೇಳಿದಾಗ, ನಿಂದು ಅಂತ ಇಟ್ಕೋಬಾರ್ದು, ಸ್ವಾರ್ಥಿಯಾಗಿರಬಾರ್ದು, ನೀನು ಅದು ಮಾಡಬೇಕು, ಸಮಯನ ಕರೆಕ್ಟಾಗಿ ನಿಭಾಯಿಸಬೇಕು, ಸೋಂಬೇರಿ ಥರ ಇರಬಾರ್ದು, ತಾಮಸಿಕ ಗುಣ ಇರಬಾರ್ದು. ಇದೆಲ್ಲ ನಾನು ಓದ್ತಾ ಹೋದಾಗ ನನಗೆ ಎಷ್ಟೊಂದದು, ನಾನು ಆಲ್ರೆಡಿ ಈ ಹಾದಿಲಿ ಇದೀನಲ್ವಾ ಅನ್ನೋದಕ್ಕೆ ನನಗೆ ಅಳು ಬರೋಕ್ಕೆ ಶುರು ಆಗೋದು. ಸೊ ರವಿ ಅವರು ನನಗೆ ಪ್ರತಿಯೊಂದ್ರದ್ದು ಅರ್ಥನೂ, ಈ ತಾಮಸಿಕ, ರಾಜಸಿಕ, ಸಾತ್ವಿಕ ಇದೆಲ್ಲ ಗುಣಗಳನ್ನ ನಾವು ಡಿಸ್ಕಸ್ ಮಾಡೋದು, ಮತ್ತು ಇಬ್ಬರಲ್ಲೂ ಜಗಳನೂ ಆಗೋದು. ಏನು ಅಂತ ಹೇಳಿದ್ರೆ, ಯೋಗ್ಯರಲ್ಲದವರಿಗೆ ನೀನು ಭಗವದ್ಗೀತೆನ ಹೇಳ್ಕೊಡು ಕೂಡ್ದು ಅಂತ ಅವ್ರು ಹೇಳೋರು. ತಿರ್ಗಾ ನಾನು ಕೊನೆ ಚಾಪ್ಟರ್ ಓದ್ಬಿಟ್ಟು ಹೇಳ್ತಿದ್ದೆ, ನೋಡಿ ಇಲ್ಲಿ ಭಗವದ್ಗೀತೆನ ಹೇಳ್ಕೊಡೋದು ಪುಣ್ಯದ ಕೆಲಸ ಅಂತಿದೆ ಅಂತ ಅಂದ್ಬಿಟ್ಟು ಅಂತ. ಈ ಥರ ನಿಮಗೆ ಜ್ಞಾನಿಗಳ ಜೊತೆ ಕುತ್ಕೊಂಡು ತರ್ಕ ಮಾಡೋದಿದೆಯಲ್ಲ, ಮತ್ತು ಆ ಡಿಸ್ಕಸ್ ಮಾಡೋದಿದೆಯಲ್ಲ, ಒಂಥರ ಪಾಯಸ ಕುಡಿದಷ್ಟು ಸುಖ ಸಿಗತ್ತೆ. ಅದನ್ನು ನಿಜವಾಗ್ಲೂ ಆಧ್ಯಾತ್ಮದ ಸುಖ ನಿಮಗೆ ಸಿಗಬೇಕು ಅಂದರೆ ನೀವು ಭಗವದ್ಗೀತೆನ ಓದಿ ಅಳವಡಿಸ್ಕೊಂಡು ಆಚರಿಸಿ ಅದನ್ನ ನಡ್ಕೊಂಡಾಗ ನಿಜವಾಗ್ಲೂ ಪರಮ ಸುಖ, ಕೃಷ್ಣ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಜೊತೆಲಿದ್ದಾನೆ ಅಂತ ಅರಿವಾಗುತ್ತೆ. ಹಾಗಂತ ಭಗವದ್ಗೀತೆ ಓದಿದ ಮಾತ್ರಕ್ಕೆ ನಾನು ಶ್ರೀಮಂತಳಾಗ್ಬಿಟ್ಟು ನಂಗೆ ಕಷ್ಟ ಬರಲಿಲ್ಲ ಅಂತಲ್ಲ. ತುಂಬ ಕಷ್ಟಗಳು ಬಂದ್ರೂ ನನ್ನನ್ನು ಮೇಲೆತ್ತಿ ನಿಭಾಯಿಸುವಂತಹ ಕೆಪಾಸಿಟಿಯನ್ನು ಪರಮಾತ್ಮನೇ ಕೊಟ್ಟಿದ್ದು ನನಗೆ, ಕೃಷ್ಣ. ಈಗ ಒಂದು 2-3 ವಿಚಾರದಲ್ಲಿ ಹೇಳಿ. ಇವತ್ತಿಂದನೇ ಓಕೆ, ನೀವು ಇಷ್ಟು ಸಕ್ಸಸ್ಫುಲ್ ಇರುತ್ತೆ, ಆದರೆ ಜೀವನದಲ್ಲಿ ಯಾವ್ದಾದ್ರು ಒಂದು ಟೈಮಲ್ಲಿ ನಿಮ್ಮನ್ನ ₹100ಗೂ ನಂಬಕ್ಕೆ ಯೋಚನೆ ಮಾಡಿದವರು ಇದ್ದಾರೆ? 10 ರೂಪಾಯಿ ಇಲ್ದಿರಾನು ನಾನು ನನ್ನ ಅತಿ ಹತ್ತಿರದಲ್ಲಿರೋಂಥ ವ್ಯಕ್ತಿಗಳಿಗೆ, ನನ್ನ ಅಸಿಸ್ಟೆಂಟಾಗಿ ಒಬ್ಬ ವರ್ಕ್ ಮಾಡ್ತಿದ್ರು, ಅವರೆಲ್ರಿಗೂ ಗೊತ್ತು ನನ್ನ ಹತ್ರ 10 ರೂಪಾಯಿ ಇಲ್ದಿರಾನು ಎಷ್ಟೋ ಸತಿ ನನ್ನ ಒಡವೆಗಳು ಮಾರ್ಕೊಂಡಿದ್ದ ಮೇಲೂ ಕೂಡ ನನ್ನ ಸಾಲ ತೀರ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲದೆ ಇರೋವಂಥದ್ದು, ಅಥವಾ ನನ್ನನ್ನು ನಂಬದೇ ಇರೋದೇ. ಜನಗಳು ನಮ್ಮನ್ನು ನಂಬದೇ ಸಾಲ ನೀವು ಯಾವ್ದಾದ್ರು ಒಂದು ಘಟನೆ ಹೇಳ್ಬೋದಾ? ಅವತ್ತಿಂದನೇ ನನಗೆ ದುಡ್ಡಿಗೆ ಬೆಲೆ ಕೊಡಲಿಲ್ಲ, ಆದರೆ ಹಣದ ವಿಚಾರವಾಗಿ ನಿಮ್ಮನ್ನು ನಂಬಲೇ ಇಲ್ಲ ಅವರು, ಆ ಥರದ್ದು ಏನಾದರೂ ಒಂದು ಘಟನೆ? ನಾನು ಅದೇ ಸ್ವಂತ ಮನೆ ತಗೋಬೇಕು ಅಂತ ಅವಾಗ ಓಡಾಡ್ತಾ ಇದ್ದಾಗ ನನಗೆ ದುಡ್ಡು ಬೇಕಾಗಿತ್ತು. ಆವಾಗ ತುಂಬ ಜನ ನಂಬಲಿಲ್ಲ, ತುಂಬ ಜನ ಕೊಡಲಿಲ್ಲ, ಅಥವಾ ನನಗೆ ಬ್ಯಾಂಕಲ್ಲಿ ಸೈನ್ ಹಾಕಕ್ಕೆ ಬರಲಿಲ್ಲ, ಆ ಥರದ್ದೆಲ್ಲ ಮಾಡಿದ್ರು. ಆ ರೀತಿ ಕೆಟ್ಟ ಜನಗಳ ನಡುವೆಯೂ ಒಳ್ಳೆ ಜನಗಳು ಇದ್ದರು, ನನ್ನನ್ನು ಅರ್ಥ ಮಾಡ್ಕೊಂಡು. ಇವಾಗ ನಾ ಬೆಳೆದಿರೋವಾಗ ರೂಪ ವಾಪಸ್ ಕೊಡ್ತಾಳಪ್ಪ ಅಂತ ಒಂದು ನಂಬಿಕೆ ಇರುತ್ತೆ. ನಾನಿನ್ನೂ ಪುಟ್ಟವಳಾಗಿದ್ದಾಗ ನಾನು ಹೆಂಗೆ ತೀರಿಸ್ತೀನಿ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತಲ್ವಾ. ಆವಾಗ ಫ್ಯೂ ಪೀಪಲ್ ದೇ ಕೇಮ್ ಫಾರ್ವರ್ಡ್, ಪಾಪ ಚಿಕ್ಕ ದುಡ್ಡುಗಳನ್ನಾದರೂ ಕೊಟ್ಟರು. ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ, ICMG ಅಂತಲ್ಲ, ಆನಂದ್ ಅಂತ ಇದ್ದರು. ಅವ್ರು ಅಟ್ಲೀಸ್ಟ್ ಬ್ಯಾಂಕಲ್ಲಿ ಸೈನ್ ಹಾಕಕ್ಕೆ, ನಾನೇ ತೊಗೊಂಡ್ರು ಲೋನು, ಸಂಬಡಿ ಹ್ಯಾಸ್ ಟು ಸೈನ್ ಅಲ್ವಾ.
ಅದು ಶ್ಯೂರಿಟಿ ಹಾಕೋದಕ್ಕೆ ಆ ಥರದ್ದೆಲ್ಲ ಕೆಲವು ಜನಗಳು ಬಂದರು. ಆದರೆ ಸಂಬಂಧಿಕರಲ್ಲಾಗಿರಲಿ ಇನ್ನೊಬ್ಬರಾಗಲಿ ಬೇರೆಯವ್ರು ಬಿಡಿ ಬೀದಿಯವ್ರ ಸಂಬಂಧಿಕರು ಹೆದರ್ಕೋತಾರೆ. ಇವ್ರಿಗೆ ಸಾಲ ಕೊಟ್ರೆ ನಾವು ಹೆಂಗೆ ವಾಪಸ್ ಕೊಡ್ತಾರೆ, ನಿಜವಾಗ್ಲೂ ದುಡಿತಾರ ಅಂತನ್ನೋದನ್ನ ಎಲ್ಲರೂ ಯೋಚನೆ ಮಾಡ್ತಾರೆ. ಮನೇಲಿ ಹತ್ರದ ನೆಕ್ಸ್ಟ್ ಲೆವೆಲಲ್ಲಿ ಇರೋರೇನೆ ಈಗಲೂ ನಾನು ಫಿಲಮ್ ಮಾಡಬೇಕಾದ್ರೆ ತುಂಬ ಜನ ನನಗೆ ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡಿದ್ರು. ಆದರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು. ನಾನು ಎಷ್ಟು ಕೋಟಿ ರೂಪಾಯಿ ಸಾಲ ತೊಗೊಂಡ್ರು ಅದನ್ನ ತೀರಿಸ್ತೀನಿ. ಬಿಕಾಸ್ ನಾನು ಸತ್ಯವಾಗಿ ಬದುಕ್ತಿರೋಳು, ಯಾರ್ದು ₹1 ಇಟ್ಕೊಳ್ಳಲ್ಲ. ಸೊ ಆ ರೀತಿ ಸಿಚುವೇಶನಲ್ಲಿ ಇವನ್ ನಾನು ಇವಾಗ ಫಿಲಮ್ ಮಾಡಿದಾಗಲೂ ಜೈಗೋಪಾಲ್ ಸರ್ ನಮ್ಮ ಪ್ರೊಡ್ಯೂಸರು ಅವ್ರನ್ನ ನನ್ನ ಆಧಾರ್ ಕಾರ್ಡ್ ಕೂಡ ತಗೊಳ್ದಿರಾ ನಂಬಿಕೆ ಇಟ್ಕೊಂಡು ನನಗೆ ದುಡ್ಡು ಕೊಟ್ಟರು. ಕೆಲವ್ರು ಹಂಗೆ ನೋಡಿ ಕೃಷ್ಣನ್ ರೂಪದಲ್ಲಿ ಕೆಲವ್ರು ಬಂದ್ಬಿಡ್ತಾರೆ. ಇನ್ನು ಕೆಲವರು ಈ ಸಮಾಜದಲ್ಲಿ ಇನ್ನು ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋರೆ ಕೊಡ್ರಪ್ಪ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ, ನನ್ನ ದುಡ್ಡು ವಾಪಸ್ ಕೊಡ್ರು ಅಂತ ಹೇಳಿದ್ರೆ ಫೋನೇ ಎತ್ತಲ್ಲ. ಆಮೇಲೆ ಏನು ಮೇಡಮ್ ನಾವು ವಾಪಸ್ ಕೊಡಲ್ವಾ ನಿಮಗೆ ದುಡ್ಡು, ಕೊಟ್ಟೆ ನಾವೇನು ತಿನ್ಬಿಡ್ತೀವ, ನಮಗೂ ಕಷ್ಟ ಇದೆ ಬಿಡಿ ಅಂತಾರೆ. ಅದೇ ಅವ್ರ ಮನೆಯವ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾವು ಕೊಟ್ಟಿರ್ತೀವಿ ದುಡ್ಡು. ನಾನೇ ಅಡ್ಮಿಟ್ ಆಗಿಬಿಟ್ಟು ಫೋನ್ ಮಾಡಿದ್ರು ನನಗೆ ಬಂದು ನೋಡಲ್ಲ, ನನಗೆ ದುಡ್ಡು ಕೊಡಲ್ಲ. ಈ ಥರ ಸಿಚುವೇಶನ್ಸು ಲೈಫಲ್ಲಿ ಬಂದು ಹೋಗುತ್ತೆ. ಆ ಟೈಮಲ್ಲಿ ನಾವು ಎಲ್ಲ ಕಳ್ಕೊಂಬಿಟ್ವಿ ಅಂತಂದಂಗೆ ಬಿದೋಗಿರ್ತೀವಿ. ಅವಾಗಲೇ ನಿಮಗೆ ಕೃಷ್ಣ ಇನ್ನೊಂದು ಶ್ಲೋಕ ಬ್ಯೂಟಿಫುಲ್ ಆಗಿ ಹೇಳ್ಕೊಡ್ತಾನೆ. ಉದ್ಧರೇದಾತ್ಮರಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್. ನೀನು ಎಷ್ಟು ಕೆಳಗೆ ಡೀಪ್ ಪಾತಾಳದಲ್ಲಿ ಬಿದ್ದೋಗಿದ್ದಾಗ್ಲೂ ನಿನ್ನ ಆತ್ಮ ಚೈತನ್ಯ ಎಷ್ಟಿದೆಯಂತೆ ಗೊತ್ತಾ, ಅಗಾಧವಾಗಿ ಇಡೀ ಬ್ರಹ್ಮಾಂಡವನ್ನೇ ನಡಗಿಸಬಹುದಂತೆ ನಮ್ಮಲ್ಲಿರುವ ಆತ್ಮ ಚೈತನ್ಯಕ್ಕೆ. ಆವಾಗ ನಿನ್ನನ್ನೇ ನೀನು ಉದ್ಧರಿಸಿಕೊಳ್ಬೇಕು, ನೀನು ಅಧೋಗತಿಗೆ ನೀನೇ ತಳ್ಕೋಬೇಡ. ಇದೆಲ್ಲ ಟೆಂಪ್ರವರಿ ಸಿಚುವೇಶನ್ಸ್, ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಋತುಮಾನ ಬದಲಾವಣೆ ಆದಂಗೆ ಬದಲಾವಣೆಗಳಾಗ್ತಾನೆ ಇರುತ್ತೆ. ನಿನ್ನನ್ನು ನೀನೇ ಅಧೋಗತಿಗೆ ತಳ್ಕೋಬೇಡ. ಸೊ ನಾನು ಒಂದು ಸ್ಟೆಪ್ ಕೃಷ್ಣ ಹಿಡ್ಕೊ ಅಂತಂದ್ರೆ ಅವ್ನ ಮೇಲೆ ಎತ್ತುತ್ತಾನೆ. ನಾನು ಅಯ್ಯೋ ಹಿಂಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಕೃಷ್ಣನೂ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ಯಾರ ಮೇಲೆ ಎತ್ತುತ್ತಾರೆ? ಸೊ ತುಂಬ ಸಿಚುವೇಶನ್ಸು ನನಗೆ ಲೈಫಲ್ಲಿ ಹಂಗೆ ಬಂದೆ. ತುಂಬ ಹತ್ಕೊಂಡು ಹೋಗಿದ್ದೀನಿ. ಆವಾಗ 2 ವೀಲರ್ ಕೈನೆಟಿಕ್ ಹೊಂಡಾಯಿತು. ಒಬ್ಬಳೇ ಹೆಲ್ಮೆಟ್ ಹಾಕೊಂಡು ಹತ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ. ದಿನಾ ಆಫೀಸ್ಗೆ ಹತ್ಕೊಂಡೇ ಹೋಗ್ತಿದ್ದೆ. ಯಾಕೆ ದುಡ್ಡಿಲ್ಲ ನನಗೆ, ಏನಕ್ಕೆ ನನಗೆ ಹಿಂಗೆ ಕಷ್ಟ ಬರ್ತಿದೆ, ನನಗೆ ಇಷ್ಟೇ ಸಂಬಳ ಬರ್ತಿದೆಯಲ್ಲ, ಇದು ಸಾಲಲ್ವೆಲ್ಲ ನನ್ನ ಮಂತ್ಲಿ ನಿಭಾಯಿಸೋದಕ್ಕೆ ಅನ್ನೋದೆಲ್ಲ. ಸೊ ಆ ಕಷ್ಟದ ಮಧ್ಯಾಹ್ನ ಮ್ಯಾನಿಫೆಸ್ಟೇಷನ್, ತುಂಬ ದೊಡ್ಡ ದೊಡ್ಡ ಆಸೆಗಳು ಇಟ್ಕೊಂಡಿದ್ದೆ ನಾನು. ಒಂದೊಂದೇ ಪೂರೈಸಿ ಒಂದೊಂದನ್ನೇ ನಾನು ಮಾಡ್ಕೋಬೇಕು, ಆದರೆ ಅದನ್ನ ಧರ್ಮದಿಂದಾನೇ ಮಾಡ್ಕೊಂಡು ಹೋಗಬೇಕು. ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ಆದರೆ ನಾನು ಚಿಕ್ಕ ವಯಸ್ಸಿಂದ ಒಂದೇನು ಆಸೆ ಪಟ್ಟಿದ್ದೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಅಚೀವ್ ಮಾಡಬೇಕು ಅನ್ನೋದು. ಚಿಕ್ಕ ವಯಸ್ಸಲ್ಲೇ ಸ್ಟೇಟ್ ಅವಾರ್ಡ್ ತೊಗೋಬೇಕು, ಚಿಕ್ಕ ವಯಸ್ಸಲ್ಲೇ ನಾನು ಫಿಲ್ಮ್ ಡೈರೆಕ್ಟರ್ ಆಗಬೇಕು, ಚಿಕ್ಕ ವಯಸ್ಸಲ್ಲೇ ಸ್ವಂತ ಮನೆ ತೊಗೋಬೇಕು. ಇದೆಲ್ಲ ನಾನು ಯಾಕೆ ಗೊತ್ತಾ, ವಯಸ್ಸಾದ್ಮೇಲೆ ತೊಗೊಂಡ್ರೆ ಏನು ಯಾರೂ ಬೆಲೆ ಕೊಡಲ್ಲ, ನಾನು ಚಿಕ್ಕ ವಯಸ್ಸಲ್ಲೇ ತೊಗೋಬೇಕು ಅನ್ನೋದು ಮ್ಯಾನಿಫೆಸ್ಟೇಷನ್ನೇ. ನಾನು ರನ್ ಮಾಡ್ಕೊಂಡು ಓಡೋವಾಗಲೂ ಕೂಡ ನನ್ನ ಮೈಂಡಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ವೆ ದಟ್ ಐ ಆಮ್ ರಿಸೀವಿಂಗ್ ಅನ್ ಅವಾರ್ಡ್ ಅಂತ. ಸೊ ಆ ಪ್ರತಿಯೊಂದು ಇಟ್ ವರ್ಕ್ಡ್ ಪ್ರಾಕ್ಟಿಕಲಿ. ಈಗ ರೂಪಾಯಿಯವರಿಗೆ ಏನೇನೆಲ್ಲ ವರ್ಕ್ ಆಯಿತು, ಈಗ ನನ್ನ ಲೈಫಲ್ಲಿ ನನಗೇನು ವರ್ಕ್ ಆಯಿತು, ಅಕ್ಷಯವ್ರಿಗೆ ಏನು ವರ್ಕ್ ಆಯಿತು, ಆ ಥರದ ಒಂದು ವಂಡರ್ಫುಲ್ ಸೆಷನ್, 1 ಡೇ ವರ್ಕ್ಶಾಪ್ ಸೆಪ್ಟೆಂಬರ್ 26ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ ಬಂಟ ಸಂಘದಲ್ಲಿ ನಡೀತದೆ. ನಿಮ್ಮ ನೆಚ್ಚಿನ ರೂಪಾಯಿಯವರನ್ನು ಭೇಟಿ ಮಾಡ್ಬೋದು, ನನ್ನ ಮೀಟ್ ಮಾಡ್ಬೋದು, ಅಕ್ಷಯವನ್ನು ಮೀಟ್ ಮಾಡ್ಬೋದು. ಬನ್ನಿ, ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಇದೆ, ನೀವು ಅಡ್ಮಿಷನ್ ಆಗೋದು. ಮಾತಾಡೋದು ಜಾಸ್ತಿ ಇರತ್ತೆ, ಬನ್ನಿ ಅಲ್ಲಿ ಸಿಗುವ. ಎಸ್. ರೂಪಜಿ, ನೀವು ನಿಮ್ಮನ್ನ ಜಗತ್ತು ನಂಬದೇ ಇದ್ದಂಥ ಟೈಮಲ್ಲಿ ನಿಮ್ಮನ್ನ ನೀವು ನಂಬಿದ್ರಿ ಅಲ್ವಾ? ಹೌದು ಈಗ ನಿಮಗೆ ಆದಂಥ ಒಂದಷ್ಟು ಇನ್ಸೆಕ್ಯೂರಿಟೀಸ್ ಇತ್ತು. ಹೌದು. ಈಗ ಸಂಬಂಧಗಳ ವಿಚಾರವಾಗಿ ಭಗವದ್ಗೀತೆ ಯಾವುದೇ ಒಂದು ಸಂಬಂಧಿ ವಿಚಾರಗಳು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡುತ್ತಾ? ಇದೇನು ಅಂದರೆ ಭಗವದ್ಗೀತೆ ಎಮೋಷ್ನಲ್ ಬುಕ್ ಅಲ್ಲ. ಇದನ್ನು ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ಪುರಾಣಗಳು ಬೇರೆ, ಅಪೌರುಷೇಯ ಗ್ರಂಥಗಳು ಬೇರೆ. ಭಗವದ್ಗೀತೆ ಬ್ಯೂಟಿಫುಲ್ ಆಗಿ ಪ್ರಾಕ್ಟಿಕಲ್ ಲೈಫು ಮತ್ತು ಜೀವಾತ್ಮ ಪರಮಾತ್ಮ ಸ್ಥಿತಿ ಪರಿಸ್ಥಿತಿ, ನನ್ನ ಆತ್ಮ ಮತ್ತು ತ್ರೈಗುಣಗಳು ಸೃಷ್ಟಿ ಮಾಡಿರುವಂತಹ ಬ್ರಹ್ಮಾಂಡದಲ್ಲಿ ಏನೇನನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ಅಲ್ಟಿಮೇಟಾಗಿ ನಾನು ಎಲ್ಲಿ ಹೋಗಿ ತಲುಪಬೇಕು ಅಂತ ಬ್ಯೂಟಿಫುಲ್ ರಿಯಲ್ ಫಿಲಾಸಫಿ. ನಿಮ್ಗೆ ಎಮೋಷ್ನಲಿ ಬರುವಂತಹ ಕತೆಗಳೆಲ್ಲ ಇರೋದು ಪುರಾಣಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ. ಎಮೋಷ್ನಲ್ ಕತೆ, ಅವ್ರು ಹಿಂಗೆ ಮಾಡಿದ್ರು, ಹಿಂಗಾಯಿತು, ಹಂಗಾಯಿತು, ನೋವಾಯಿತು, ದುಃಖ ಆಯಿತು ಅಂತ ಅನ್ನೋದು. ಇಲ್ಲಿ ನಿಮಗೆ ಭಗವದ್ಗೀತೆ ಯಾಕೆ ಅಂದರೆ ಎಲ್ರಿಗೂ ಆ ನೋವಿನ ಕತೆಗಳು ಗೊತ್ತಿರುತ್ತೆ. ಭಗವದ್ಗೀತೆ ಯಾಕೆ ನಮಗೆ ಮುಖ್ಯ ಅಂದರೆ ಅರ್ಜುನನ್ನ ಮೋಟಿವೇಟ್ ಮಾಡಿ 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 ಯುದ್ಧಕ್ಕೆ ನಿಲ್ಲಿಸ್ತಾನೆ ಕೃಷ್ಣ, ಯುದ್ಧ ಗೆಲ್ಲಿಸ್ತಾನೆ ಕೃಷ್ಣ. ನಮ್ಮ ಜೀವನದಲ್ಲಿ ಎಲ್ರಿಗೂ ಕಷ್ಟ, ನೋವು, ದುಃಖ, ನಾವು ಒಂದಿನ ಸಾಯ್ತೀವಿ, ಇದೆಲ್ಲ ಬರುತ್ತೆ. ನಮಗೆ ಮೋಟಿವೇಟ್ ಮಾಡೋರು ಬೇಕು. ಆ ಮೋಟಿವೇಟ್ ಮಾಡೋದಕ್ಕೆ ನೀವು ಕೃಷ್ಣನ ಕೈ ಹಿಡ್ಕೋಬೇಕು. ಸೊ ಅದಕ್ಕೆ ಇದು ರಿಯಲ್ ಫಿಲಾಸಫಿ. ನಿಮಗೆ ಇಲ್ಲಿ ಗಂಡು ಹೆಣ್ಣು, ಅವಳು ಚಿಕ್ಕವಳು ದೊಡ್ಡವಳು, ಆ ಜಾತಿ ಈ ಜಾತಿ, ಇವ್ರು ಶ್ರೀಮಂತರು ಇವ್ರು ಬಡವರು, ಅದೆಲ್ಲ ಏನೂ ಬರಲ್ಲ.
ಎಲ್ಲ ಜೀವಾತ್ಮನೂ ಎನರ್ಜಿ, ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ. ಅವನು ನೀನು ಜೀವನನ ಹೀಗೆ ನಡೆಸು ಅಂತ ಹೇಳ್ಕೊಡ್ತಾನೆ. ಎಲ್ಲದರಿಂದನೂ ಎಸ್ಕೇಪ್ ಆಗಿ ಹೋಗಿ ನೀನು ಜವಾಬ್ದಾರಿಗಳನ್ನು ತ್ಯಜಿಸಿ ಎಸ್ಕೇಪ್ ಆಗಿ ಹೋಗಿ ನೀ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು ನಿನಗೆ ಬರೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ನಿನ್ನನ್ನು ಭೂಮಿ ಮೇಲೆ ಬಿಟ್ಟಿರೋದೇ ನಾನು ನಿನ್ನ ಕರ್ಮಗಳನ್ನು ಮುಗಿಸು ಅಂತ. ನೀನು ಕರ್ಮವನ್ನ ಮುಗಿಸ್ಬೇಕು. ಅನೇಕ ಜನ ಫ್ಯಾಮಿಲಿಲಿ ಇರುವಂತಹ ಹಿರಿಯರಿಗೂ ಇದನ್ನ ಹೇಳ್ತಿದ್ದೀನಿ. ನಾನು ಚಿಕ್ಕವಳಾಗಿರಬಹುದು, ತುಂಬಾ ಜನ ಟಿವಿ ನೋಡ್ಕೊಂಡು ಓ ಬಿಡ್ರಿ ನಮ್ಮ ಜವಾಬ್ದಾರಿ ಆಯ್ತು, ನನ್ನ ಮಗನಿಗೆ ಮದುವೆ ಮಾಡ್ಬಿಟ್ಟೆ, ನನ್ನ ಮಗಳಿಗೆ ಮದುವೆ ಮಾಡ್ಬಿಟ್ಟೆ, ಅವ್ರಿಗೆಲ್ಲ ಮೊಮ್ಮಕ್ಳು ಹುಟ್ಟುಬಿಟ್ರು, ನನ್ನ ಜವಾಬ್ದಾರಿ ಆಗೋಯ್ತು ಅಂದ್ಕೊಳ್ತಾರೆ. ನೋ, ನಿಮ್ಮನ್ನ ಅಷ್ಟೇ ಕರ್ತವ್ಯಕ್ಕಲ್ಲ ಹುಟ್ಟಿಸಿರೋದು ಪರಮಾತ್ಮ. ನಿಮ್ಮ ಕರ್ತವ್ಯಗಳನ್ನ ನೀವು, ಅದಕ್ಕೆ ಧ್ಯಾನ ಮುಖ್ಯ ಆಗೋದು. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಒಂದು ರಾಶಿ ಕರ್ಮಗಳು ಉತ್ಪತ್ತಿ ಆಗತ್ತೆ. ಅಂದ್ರೆ ಕರ್ಮ ಅಂದ್ರೆ ಜನಗಳಿಗೆ ಅದನ್ನು ಹೇಳ್ತಾರೆ, ಅಯ್ಯೋ ನನ್ನ ಹಾಳಾದ ಕರ್ಮಪ್ಪ ಅನ್ಕೋತಾರಲ್ಲ, ಅದಲ್ಲ. ಕರ್ಮ ಅಂದ್ರೆ ಕ್ರಿಯೆ, ಕೆಲಸ. ಅದರಲ್ಲಿ ಪುಣ್ಯ ಕರ್ಮ, ಪಾಪ ಕರ್ಮ ಎಲ್ಲವೂ ಬರುತ್ತೆ. ಸೊ ಮನುಷ್ಯ ಆ ಕರ್ಮಗಳನ್ನ ಮುಗಿಸಿ ಹೋಗಿ ಅಂತಾನೆ ಮನುಷ್ಯನ ಜನ್ಮ ಕೊಟ್ಟಿರೋದು. ಸೊ ಅದನ್ನ ಮಾಡ್ತಾ ಹೋಗ್ಬೇಕು ಮನುಷ್ಯ. ಈಗ ಕೃಷ್ಣ ಗೀತೆಯಲ್ಲಿ ಹೇಳ್ದಂಗೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಮಾ ಫಲೇಷು ಕದಾಚನ. ಅಂದ್ರೆ ನೀನು ಅಂದ್ರೆ ಏನಾದ್ರೂ ಒಂದು ಕೆಲಸ ಶುರು ಮಾಡಿದಾಗ ನೀನು ಫೈನಲ್ ಎಂಡ್ ರಿಸಲ್ಟ್ ಏನ್ ಕೊಡುತ್ತೆ ಅಂತ ನೀನ್ ತಲೆ ಕೆಡಿಸ್ಕೊಂಬೇಡ, ಈ ಪ್ರೋಸೆಸ್ನ ಎಂಜಾಯ್ ಮಾಡು ಅಂತ ಅಲ್ವಾ. ಇದು ವ್ಯಕ್ತಿಗೆ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಇದೊಂಥರ ಡಿಮೋಟಿವೇಟ್ ಮಾಡ್ದಂಗೆ ಅಂತ ಅನ್ಸಲ್ವಾ ಒಂದ್ ಕಡೆ ನೋಡಕ್ ಹೋದ್ರೆ? ಆಕ್ಚುಲಿ ಏನ್ ಗೊತ್ತಾ, ಕರ್ಮಣ್ಯವಾದಿಕ ರಸ್ತೆ ಆ ಶ್ಲೋಕದ ನಿಜವಾದ ಅರ್ಥನ ತಿಳ್ಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡ್ರೆ ಯಾವುದು ಕಷ್ಟ ಅನ್ಸಲ್ಲ. ನಮ್ಗೆ ಸುಲಭ ಮಾಡ್ಕೊಡ್ಬೇಕು ಅಂತಾನೆ ಕೃಷ್ಣ ಆ ಶ್ಲೋಕನ ಕೊಟ್ಟಿರೋದು ಅಂತ ಅನ್ಸತ್ತೆ. ಯಾಕೆ ಅಂತ ಹೇಳಿದ್ರೆ ಕರ್ಮಣ್ಯವಾಧಿಕಾರಸ್ತೆ ಅಂದ್ರೆ ನನಗೆ ಫಲಾಪೇಕ್ಷೆ ಮೇಲೆ ಅಧಿಕಾರವನ್ನ ನಾವು ಇಟ್ಕೋಬಾರ್ದು. ಕರ್ಮದ ಮೇಲೆ ಅಧಿಕಾರ ಇಟ್ಕೊಂಡು ಪೂರ್ಣ ಮಟ್ಟದಲ್ಲಿ 100% ಎಫರ್ಟ್ ಹಾಕಿ ಪ್ರೀತಿಯಿಂದ ಕರ್ಮವನ್ನ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಯಾಕೆಂದ್ರೆ ನಮ್ಮನ್ನೆಲ್ಲ ಹುಟ್ಟಿಸಿರೋದೇ ಈ ಕರ್ಮಭೂಮಿಯಲ್ಲಿ, ಕರ್ಮ ಮಾರ್ಗದಲ್ಲಿ ನನ್ನ ಕರ್ಮವನ್ನ ಪೂರ್ಣವಾಗಿ ಮುಗಿಸ್ಲಿ ಅಂತಾನೆ ಮನುಷ್ಯರ ಜನ್ಮವನ್ನ ಕೊಟ್ಟಿರೋದು. ನಾವೇನ್ ಮಾಡ್ತೀವಿ, ತುಂಬಾ ಲಾಂಗ್ ಟರ್ಮ್ ಗೋಲ್ಸು, ಶಾರ್ಟ್ ಟರ್ಮ್ ಗೋಲ್ಸ್ನ ಇಟ್ಕೊಂಡಿದ್ದಾಗ ಓವರಾಗಿ ಆಸೆ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆ ಅಟ್ಯಾಚ್ಮೆಂಟನ್ನು ಇಟ್ಕೊಂಡ್ಬಿಟ್ಟು ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಯೋಗ್ಯತೆನೂ ನಾನು ತಿಳ್ಕೊಳ್ದಿರ ಅಕ್ಕಪಕ್ಕದವ್ರನ್ನ, ಬೇರೆಯವ್ರನ್ನ ನೋಡಿ ನಾವು ಅವ್ರ ಥರ ಆಗಬೇಕು ಅಂತ ತೊಗೊಂಡೋಗಿ, ಈಗ ತುಂಬ ಜನ ಏನು ಮಾಡ್ತಾರೆ, ತುಂಬ ಲಕ್ಷಾಂತರ ರೂಪಾಯಿನ ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ಲಾಸ್ ಕಾಣ್ತಾರೆ. ಅವ್ರಿಗೆ ಆ ಬಿಸ್ನೆಸ್ ಬಗ್ಗೆ ಗೊತ್ತಿರಲ್ಲ, ಆ ಬಿಸ್ನೆಸ್ ನಡ್ಸಕ್ಕೆ ಬಂದಿರಲ್ಲ, ಅಥವಾ ಆ ಟೈಮಲ್ಲಿ ಗ್ರಹಗತಿಗಳು ಸರಿಗಿರಲ್ಲ. ಸೊ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಸ್ಥಿತಪ್ರಜ್ಞನಾಗಿ ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡು ನನ್ನ ಜೀವನ, ನನ್ನ ಜೀವನದ ಪರಿಸ್ಥಿತಿ, ನನ್ನ ಕೆಪಾಸಿಟಿ, ನನ್ನ ಬುದ್ಧಿಯ ಕೆಪಾಸಿಟಿ, ನಾನು ಕೆಲಸ ಮಾಡುವ ಕೆಪಾಸಿಟಿ, ಎಲ್ಲದ್ರ ಬಗ್ಗೆನೂ ಅರ್ಥ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಪು ಮುಂದಕ್ಕೆ ಹೋಗಬೇಕು ನಾವು ಜೀವನದಲ್ಲಿ. ಸೊ ಇದೇನು ಅಂತ ಹೇಳಿದ್ರೆ ಡಿಮೋಟಿವೇಟ್ ಮಾಡುತ್ತೆ ಅಂತಲ್ಲ, ಖಂಡಿತ ಡಿಮೋಟಿವೇಟ್ ಮಾಡುವಂತಹ ಸಿಚುವೇಶನ್ಗೆ ದೇವ್ರು ನಮ್ಮನ್ನ ತಳ್ಳೋದೇ ಇಲ್ಲ. ಆಮೇಲೆ ಅದು ಕೆಟ್ಟ ಅಡ್ವೈಸು ಅಂತಾನೂ ಇರೋದಿಲ್ಲ. ಯಾಕೆಂದ್ರೆ ಕರ್ಮ ಮಾತ್ರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಪರಮಾತ್ಮ ನನಗೆ ಯಾವ ರೀತಿ ಪ್ರತಿಫಲ ಕೊಡ್ತಾನೋ ಕೊಡ್ಲಿ ಅಂತ ಬಿಟ್ಬಿಟ್ಟು ಆರಾಮಾಗಿದ್ರೆ ನಮಗೆ ಚಿಂತೆ ಕಾಡಲ್ಲ. ನೀವು ಸಾಮಾನ್ಯ ಮನುಷ್ಯರು ನಾವೇನೋ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಟಾರ್ಗೆಟ್ ಇಟ್ಕೋಬೇಕು, ಆದರೆ ಯಾವುದಕ್ಕೆ? ಕೆಲಸ ಮಾಡೋದಕ್ಕೆ. ನಾವೇನು ಮಾಡ್ತೀವಿ, ಕೆಲಸವನ್ನೇ 100% ಎಫರ್ಟ್ ಹಾಕಿ ಮಾಡೋದಿಲ್ಲ, ಪ್ರತಿಫಲ ಮಾತ್ರ ಇಷ್ಟು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವು ಸಲ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ನಾವು ನೋಡ್ತೀವಲ್ಲ, ತುಂಬ ಕೋಟಿಗಳಲ್ಲಿ ತೊಗೊಂಡಿರ್ತಾರೆ, ಫೈನಲಿ ಒಂದು ಕಳಪೆ ಸ್ಥಿತಿನಲ್ಲಿ ನಮ್ಗೆ ಯಾವುದೋ ಒಂದು ಬ್ರಿಡ್ಜ್ ಕೊಡೋದು, ರೋಡ್ ಕೊಡೋದು, ಅರ್ಧ ಕೆತ್ತಬಿಟ್ಟು ಬಿಸಾಕಿರೋದು, ಈ ಥರದ್ದೆಲ್ಲ ಕೊಡ್ತಾರೆ. ಸೊ ನಮ್ಮ ಜೀವನದ ಪರಿಸ್ಥಿತಿನೂ, ನನ್ನ ಎಫರ್ಟು, ನಾವೆಲ್ಲರೂ ಕರ್ಮ ಮಾಡುವಾಗ 100%ನ ಹಾಕಬೇಕು. ಆ ಎಂಡ್ ರಿಸಲ್ಟು ನನಗೆ ಸಿಗಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದಾಗ ನಾನು ಯಾವುದೋ ಪರಿಸ್ಥಿತಿಲಿ ನಿರಾಸೆ ಪಟ್ಕೋಬಾರ್ದು ಅನ್ನೋದಕ್ಕೆ ಪರಮಾತ್ಮ ನಮಗೆ ಸುಲಭವಾಗಲಿ ಅಂತ ಈ ಒಳ್ಳೆ ಅಡ್ವೈಸನ್ನು ಕೊಟ್ಟಿದ್ದಾರೆ. ಒಂದು ಇನ್ನೊಂದು, ನಾವು ಕರ್ಮವನ್ನು ಪ್ರೀತಿಸಿ ಮಾಡೋಕ್ಕೆ ಹೋಗೋದಿಲ್ಲ. ತುಂಬ ಜನ ನೋಡಿ ಫ್ರಸ್ಟ್ರೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಅಯ್ಯೋ ಮಾಡಬೇಕಾ, ನಮ್ಮ ಬಾಸು ಇಷ್ಟು ಕೆಲಸ ಕೊಟ್ಬಿಟ್ಟಿದ್ದಾರೆ, ಮಾಡಬೇಕಾ, ನಾನು ಇದೆಲ್ಲ ಮಾಡಬೇಕಾ, ಇದೆಲ್ಲ ಮಾಡಿ ಮನೆಗೆ ಮುಗಿಸ್ಕೊಂಡು ಹೋದರೆ ಇನ್ನೊಂದಷ್ಟು ಕೆಲಸ ಪೆಂಡಿಂಗ್ ಇದೆ, ನಾನು ಮನೆ ಕಟ್ಟಿಸ್ಕೊಳ್ಳೋಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು. ಪ್ರತಿಯೊಂದು ನಾವು ಗೊಣಗಾಡ್ಕೊಂಡೇ ಕೆಲಸ ಮಾಡ್ತೀವಿ. ಆ ಗೊಣಗಾಡ್ಕೊಂಡು ಕೆಲಸ ಮಾಡೋದೇನು ಗೊತ್ತಾ, ಎಲ್ಲವನ್ನೂ ನಿರ್ಮಿಸ್ಕೊಳ್ತೀವಿ, ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗೋದಿಲ್ಲ, ಸಂತೋಷ ಸಿಗೋದಿಲ್ಲ. ಅದಕ್ಕೆ ಪ್ರತಿ ಕರ್ಮವನ್ನು ನೀವು ಪ್ರೀತಿಸಿ ಮಾಡಬೇಕು.
ಆಮೇಲೆ ಅಷ್ಟೇ ಎಫರ್ಟ್ ಹಾಕಬೇಕು. ಅದು ಪರಮಾತ್ಮನಿಗೆ ಅರ್ಪಿಸ್ತಿದ್ದೀನಿ ಅಂತ ಅನ್ನೋವಾಗ ಅಷ್ಟೇ ಪ್ರಿಯವಾಗಿ ಪ್ರತಿಯೊಂದನ್ನು ಮಾಡಬೇಕು. ಇವಾಗ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಒಂದು ಪಾಯಸ ಆಗಲಿ, ಸಜ್ಜಿಗೆ ಆಗಲಿ, ಒಬ್ಬಟ್ಟಾಗಲಿ, ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿಟ್ಟು ಅವ್ರಿಗೆ ನೈವೇದ್ಯನ ಅರ್ಪಿಸ್ತೀವೋ ಅಷ್ಟೇ ಭಕ್ತಿಯಿಂದ ಪ್ರತಿಯೊಂದು ಕರ್ಮವನ್ನು ನಾನು ಮಾಡ್ತಾ 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 ದೇವ್ರಿಗೆ ಅರ್ಪಿಸ್ಬಿಟ್ಟು ಹೋಗ್ತಾ ಇದ್ದಾಗ, ಅಂದರೆ ರಾಜಋಷಿ ಪರಿಸ್ಥಿತಿಯಲ್ಲಿ ನೀನು ರಾಜನಾಗೂ ಇರಬೇಕು ಜೀವನದಲ್ಲಿ, ಋಷಿ ಥರನೂ ಇರಬೇಕು. ಪ್ರತಿಯೊಂದನ್ನು ತ್ಯಾಗ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾಗ ಮುಂದೊಂದು ದಿನ ನೀನೇ ರಾಜನ ಸ್ಥಾನದಲ್ಲಿ ಕೂತ್ಕೊಳ್ತೀಯ. ಅದನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ನಾವು ಪಡೋ ಕಷ್ಟ, ನಾವು ಹಾಕಿರೋ ಎಫರ್ಟು ಯಾವತ್ತೂ ವೇಸ್ಟ್ ಆಗೋದೇ ಇಲ್ಲ. ನೀವು ಸಿನ್ಸಿಯರ್ ಆಗಿ 100% ಎಫರ್ಟ್ ಹಾಕಿರ್ತೀವಿ ಅಂತಂದಾಗ ಅದಕ್ಕೆ ಪರಮಾತ್ಮ ಖಂಡಿತ ಒಂದಲ್ಲ ಒಂದು ದಿನ ಕಿರೀಟ ತೊಡಿಸ್ತಾನೆ. ನಾವೇನು ಮಾಡ್ಕೊಂಡ್ಬಿಡ್ತೀವಿ, ನನ್ನ ಕೈಲಿ ಆಗತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲೇ. ಇದೇ ಸೇಮ್ ಅರ್ಜುನನ ಪರಿಸ್ಥಿತಿ ನಮ್ಮ ಜೀವನದಲ್ಲಿದ್ದಾಗ ನಾನು ನಿಜವಾಗ್ಲೂ ಆ ಯುದ್ಧ ಗೆಲ್ಲಕ್ಕಾಗತ್ತಾ ಇಲ್ವಾ ಅಂತ ನಾನು ಮುಂದಕ್ಕೆ ಹೋಗೋದೇ ಇಲ್ಲ. ಆದರೆ ಅದೇ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕನೂ ನಾವು ತಿಳ್ಕೋಬೇಕು. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಆ ಮಾಧವನ ಆಶೀರ್ವಾದ ನಮ್ಮ ಮೇಲಿದ್ದಾಗ ಮೂಕಂ ಕರೋತಿ ವಾಚಾಲ, ಮೂಗನನ್ನು ಕೂಡ ವಾಚಾಳಿಯನ್ನಾಗಿ ಮಾಡಬಲ್ಲತಕ್ಕಂತಹ ಶಕ್ತಿ ಇರೋದು ಯಾರಿಗೆ? ಪರಮಾತ್ಮನಿಗೆ. ಪಂಗುಂ ಲಂಘಯತೆ ಗಿರಿಂ, ಕುಂಟ ಕೂಡ ಬೆಟ್ಟನ ಹತ್ಕೊಂಡು ಹೋಗಬಹುದಂತೆ. ಆ ಶಕ್ತಿಯನ್ನು ಕೊಡೋದು ಪರಮಾತ್ಮನೇ. ಸೊ ನಾನು ಬಡವಳು, ನಾನು ಬಡವ, ನನ್ನ ಕೈಲಿ ಆಗೋದಿಲ್ಲ, ಅಥವಾ ನಾನು ಓದೇ ಇಲ್ಲ, ಎಲ್ಲರೂ ಎಜುಕೇಷನ್ ಸರ್ಟಿಫಿಕೇಟೇ ತೊಗೊಂಡು ಹೋಗ್ಬಿಟ್ಟು ಕೆಲಸ ಗಿಟ್ಟಿಸ್ಕೊಳ್ತಿದ್ದಾರೆ. ಅದು ಸುಳ್ಳು. ನೀವು ಗಮನಿಸಿ, ಎಷ್ಟೋ ಜನ ಇಂಜಿನಿಯರಿಂಗ್ ಓದಿದ್ರೂ ಕೂಡ ಕೆಲಸ ಸಿಗೋದಿಲ್ಲ. ನಿಮಗೆ ಯಾವಾಗ ಕೆಲಸ ಸಿಕ್ಕಿ ನೀವು ಮುಂದಕ್ಕೆ ಹೋಗ್ತೀರಾ ಅಥವಾ ಸಕ್ಸಸ್ಸನ್ನು ಕಾಣ್ತೀರಾ ಅಂದರೆ, ಎಷ್ಟೋ ಸತಿ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ನಾವು ಕೆಳಗೆ ಬೀಳ್ತೀವಿ, ಮೇಲೆ ಹೇಳ್ತೀವಿ, ಕೆಳಗೆ ಬೀಳ್ತೀವಿ. ಆದರೂ ನಾನು ಬಿಡೋದಿಲ್ಲ. ನನ್ನ ಸತತ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಾನು ಪ್ರತಿ ಕೆಲಸವನ್ನು ಪ್ರೀತಿಯಿಂದ, ಶ್ರದ್ಧೆ ಬಗ್ಗೆನೂ ಹೇಳಿದ್ದಾನೆ ಪರಮಾತ್ಮ 13-14ನೇ ಚಾಪ್ಟ್ರಲ್ಲಿ. ಸೊ ಶ್ರದ್ಧಾ ಭಕ್ತಿಯಿಂದ ನಾನು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾನು ಒಂದಲ್ಲ ಒಂದಿನ ಅಲ್ಲಿಗೆ ರೀಚ್ ಆಗ್ತೀನಿ. ರೀಚ್ ಆಗದಿದ್ರೂ ಬೇಡ, ಪ್ರತಿ ಸ್ಟೆಪ್ಪನ್ನು ಪರಮಾತ್ಮ ಗಮನಿಸ್ತಾ ಇರ್ತಾನೆ. ನನ್ನ ಜನ್ಮ ಕೊಟ್ಟಿರೋದೇ ದೇವರು ನನ್ನ ಕರ್ಮವನ್ನು ಮುಗಿಸ್ಲಿ ಅಂತಾನೆ ಹೊರತು ಬೇರೆ ಯಾರಿಗೋ ತೋರಿಸ್ಕೊಳ್ಳಿ ಅಂತಲ್ಲ. ಈ ಡಂಬಾಚರಣೆಗಳ ಬಗ್ಗೆನೂ ದೇವ್ರು ಹೇಳಿದಾನೆ ಭಗವದ್ಗೀತೆಯಲ್ಲಿ. ಡಂಬಾಚರಣೆಗಳೂ ಮುಖ್ಯ ಆಗೋದೇ ಇಲ್ಲ. ಸರಿ, ನಾವು ಕಡು ಬಡತನದಲ್ಲೇ ಇದ್ರೂ ಪರವಾಗಿಲ್ಲ, ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಂದು ಕರ್ಮವನ್ನು ಮುಗಿಸಿ ನಾವು ಮುಂದಕ್ಕೆ ಹೋದಾಗ ನಮಗೆ ಮುಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ ಹೊರತು ಕಲಿಯುಗದಲ್ಲಿ. ಹೌದು, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಖಂಡಿತ ಬೇಕು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಯಾರಿಗೋ ಕಮ್ಮಿ ಸಂಬಳ ಬರ್ತಿರುತ್ತೆ, ಅವ್ನು ಜಾಸ್ತಿ ಸಂಬಳಕ್ಕೆ ಆಸೆ ಪಡಬಾರ್ದು ಅಂತ. ಆಸೆ ಪಡಬೇಕು, ಯಾವುದನ್ನು ಬೇಡ ಅಂತ ಹೇಳಿಲ್ಲ ಕೃಷ್ಣ. ಆದರೆ ಕರ್ಮವನ್ನು ನೀನು ಮಾಡುವಾಗ ಆ ಫಲದ ಅಪೇಕ್ಷೆಯನ್ನು ಇಟ್ಕೋಬೇಡ. ಆದರೆ ಕರ್ಮವನ್ನು ಶ್ರದ್ಧೆಯಿಂದ ಮಾಡೋಂದಾಗ ದೇವ್ರೇನು ಮೋಸ ಮಾಡೋದಿಲ್ಲ. ಆಯಿತು, 2 ಸತಿ ನಮಗೆ ಕರ್ಮಾನುಸಾರವಾಗಿ ಸಿಕ್ಕಿಲ್ವಾ ಸಕ್ಸಸ್ಸು, 3ನೇ ಸತಿ ಸಿಕ್ಕೇ ಸಿಗತ್ತೆ. ಆಮೇಲೆ ಅವನು ಅರ್ಜುನನೇ ಎಕ್ಸಾಂಪಲ್ಲು. ಅರ್ಜುನನ ಜೀವನದಲ್ಲಿ ಯಾವತ್ತೂ ದೇವರು ಎಲ್ಲವನ್ನು ಕಿತ್ಕೊಂಡ್ಬಿಟ್ಟು ನೀನು ಕಡು ಬಡತನಕ್ಕೆ ಹೋಗು ಅಂತ ಬಿಸಾಕಲಿಲ್ಲ. ಆಮೇಲೆ ಅರ್ಜುನನ್ಗೆ ಹೇಳಲಿಲ್ಲ ನೀನು ಯಾವುದನ್ನು ಆಸೆ ಪಡಬೇಡ ಅಂತ. ಅರ್ಜುನನ್ನ ಮಹಾರಾಜನ ಥರನೇ ನೋಡ್ಕೊಂಡ, ಮಹಾರಾಜನ ಥರನೇ ಸಂತೋಷಮಯವಾದ ಜೀವನವನ್ನು ಕೊಟ್ಟ. ಪಾಂಡವರು ಎಲ್ಲವನ್ನೂ ಕಳ್ಕೊಂಡಿದ್ದಾಗಲೂ ಯುದ್ಧವನ್ನು ಮಾಡಿಸಿ ಗೆಲ್ಲಿಸ್ದ. ಕಳ್ಕೊಂಡಿದ್ದಂಥ ನೋವಿನ ಪರಿಸ್ಥಿತಿನೂ ಪಾಂಡವ್ರಿಗೆ ಬಂದಿತ್ತು. ಸೊ ನಮ್ಮೆಲ್ರಿಗೂ ಆ ಸಿಚುವೇಶನ್ ಜೀವನದಲ್ಲಿ ಬಂದೇ ಇರುತ್ತೆ, ನೋವಿನ ಪರಿಸ್ಥಿತಿ. ಅದೇ ರೀತಿ ಸಂತೋಷದ ಪರಿಸ್ಥಿತಿಯನ್ನು ಕೊಡೋದಕ್ಕೆ ಧರ್ಮಯುದ್ಧವನ್ನು ಗೆಲ್ಲಿಸ್ದ ಅರ್ಜುನನ ಮೂಲಕ, ಪಾಂಡವರ ಮೂಲಕ. ಸೊ ಈ ಎಲ್ಲ ಪ್ಲಾನ್ಗಳನ್ನು ದೇವ್ರು ಮಾಡ್ಕೊಂಡಿದ್ದಾಗ ಇದೊಂದು ಮಂತ್ರವನ್ನು ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನಮ್ಮ ಮನಸ್ಥಿತಿ ಶಾಂತವಾಗಿರುತ್ತೆ. ಆಯ್ತಪ್ಪ, ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನನಗೇನು ಕೊಟ್ಟಿದ್ಯೋ ಆ ಪರಿಸ್ಥಿತಿಯಲ್ಲೇ ನಾನು ಸುಖವಾಗಿರ್ತೀನಿ ಅಂತ ಅನ್ನೋದು ಸುಖನ ನಾವು ಇಟ್ಕೊಂಡಾಗ ಈ ಶ್ಲೋಕದ ನಿಜವಾದ ಅರ್ಥ ಗೊತ್ತಾಗತ್ತೆ. ಆ ಎಂಡ್ ರಿಸಲ್ಟು ಪರಮಾತ್ಮ ದೊಡ್ಡದೇ ಕೊಡಬಹುದು. ಸೊ ಅದಕ್ಕೆ ನಾವು ಫಲಾಪೇಕ್ಷೆ ಇಟ್ಕೊಳ್ದೆ ಕೆಲಸ ಮಾಡ್ಕೊಳ್ತಾ ಹೋದಾಗ ಖಂಡಿತ ವರ್ಕ್ ಆಗುತ್ತೆ. ಹಾಗಂತ ನೀವು ಕೆಲಸ ಮಾಡಿ ಮಂತ್ಲಿ ನನಗಾಗ ಸಂಬಳ ಬರೋದು ಬೇಡವಾ, ನಾ ಅದಕ್ಕೆ ಅಪೇಕ್ಷೆ ಇಟ್ಕೋಬಾರ್ದು ಅಂದರೆ ಅದಲ್ಲ. ನೀವು ನಿಯತ್ತಿಂದ ಕೆಲಸ ಮಾಡೋದಕ್ಕೆ ಒಂದು ಫಲಾಪೇಕ್ಷೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಈ ಕೆಲವರು ತುಂಬ ಮೈಗಳ್ತನದಿಂದ, ಸೋಂಬೇರಿತನದಿಂದ ಕೆಲಸನೇ ಮಾಡೋದಿಲ್ಲ, ಆದರೆ ಅಪೇಕ್ಷೆ ಮಾತ್ರ ಇಷ್ಟಿಟ್ಕೊಂಡಿರ್ತಾರೆ. ಅದು ತುಂಬಾ ತಪ್ಪು. ಸೊ ಈ ಶ್ಲೋಕವನ್ನು ನಾವು ಅಳವಡಿಸ್ಕೋಬೇಕು ಆ್ಯಕ್ಚುಲಿ. ಆವಾಗ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ನಾನು ಎಲ್ಲವನ್ನು ದೇವ್ರಿಗೆ ಅರ್ಪಿಸ್ತಾ ಹೋಗ್ತಾ ಇದ್ದೀನಿ, ಅವನೇ ಒಂದು ದಾರಿ ತೋರಿಸ್ತಾನೆ ಬಿಡು ಅಂದರೆ ಖಂಡಿತ ಯಾರ್ದೋ ಮೂಲಕ ಬಂದು ಒಂದು ದಾರಿ ತೋರಿಸ್ತಾನೆ. ಈಗ ಗೀತೆಯಲ್ಲಿ ನೀನು ಫಲಿತಾಂಶನ ಚಿಂತಿಸ್ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾರಲ್ಲ, ಇದು ಬೇಸಿಕ್ಲಿ ಒಂದು ಕೆಟ್ಟ ಸಲಹೆ ಥರ ಅನ್ಸಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು 10 ಕೋಟಿ ರೂಪಾಯಿ ದುಡಿಬೇಕು ಅಂತ ಏನೋ ಒಂದು ಪ್ಲಾನ್ ಮಾಡ್ಕೋತೀನಿ ಅಂತ ಇಟ್ಕೊಳ್ಳಿ. ನಾನು 10
ಕೋಟಿ, ನಾನು 10 ಕೋಟಿ ಬಂದ ತಕ್ಷಣ ತಗೋತೀನಿ 10 ಕೋಟಿ ಅಂತ ಹಿಂಗೆ ಯೋಚನೆ ಮಾಡೋದನ್ನ ಬಿಟ್ಟು, ನೀನು 10 ಕೋಟಿ ಆ ಫಲಿತಾಂಶನ ಯೋಚನೆ ಮಾಡೋದನ್ನ ಪಕ್ಕಕ್ಕಿಟ್ಟು, ಇವತ್ತಿಂದ ಈ ಸಣ್ಣ ಕೆಲ್ಸಗಳೆಲ್ಲ ಇದನ್ನ ಎಂಜಾಯ್ ಮಾಡು ಅಂತ ಹೇಳೋದಿದೆಲ್ಲ, ಇದು ಏನ್ ಅರ್ಥ ಇದು? ಇಲ್ಲ ಜಿ, ಅದು ಹೆಂಗೆ ಕೆಟ್ಟ ಸಲಹೆ ಅಂತಾಗತ್ತೆ ಅಂದರೆ, ಪರಮಾತ್ಮ ಹೇಳೋ ರೀತಿನ ನಾವು ಪೂರ್ಣ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಾಗ ಅದು ಕೆಟ್ಟ ಸಲಹೆ ಅಂತ ಖಂಡಿತ ಆಗೋದಿಲ್ಲ. ಯಾಕೆಂದರೆ ದೇವರಂತೂ ಮನುಷ್ಯರನ್ನೆಲ್ಲರನ್ನೂ ಸೃಷ್ಟಿಸಿರೋದೇನೆ ನಿನ್ನ ಕರ್ಮನ ನೀನು ನಿಭಾಯಿಸ್ಕೊಂಡು ಸುಖ ಬೇಕಾ, ಸಂತೋಷ ಬೇಕಾ, ಸಂಪತ್ತು ಬೇಕಾ, ಎಲ್ಲವನ್ನೂ ಮಾಡ್ಕೊ ಅಂತ ಹೇಳಿದ್ದಾನೆ. ಬೇಕು ಬೇಕು ಅಂತ ಯಾರನ್ನೂ ಬಂದು ಹಳ್ಳಕ್ಕೆ ತಳ್ಳಿಬಿಟ್ಟು ದೇವರು ದುಃಖ ಕೊಡ್ತಾನೆ ಅಂತಲ್ಲ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನ ಅಳವಡಿಸ್ಕೊಂಡಾಗ ನಿಜವಾಗ್ಲೂ ದೊಡ್ಡ ವ್ಯಕ್ತಿಗಳೇ ಆಗ್ತಾ ಹೋಗ್ತೀವಿ ಹೊರತು ನಾವೇನು ಮಾಡ್ತೀವಿ, ಜವಾಬ್ದಾರಿ ತಗೊಳ್ಳೋದಕ್ಕೆ ಹೆದರ್ಕೊಂಡು ಹಿಂಜರಿತೀವಿ. ದುಡ್ಡು ಮಾತ್ರ ಬೇಕು, ಜವಾಬ್ದಾರಿ ತಗೊಳಕ್ಕೆ ರೆಡಿ ಇರೋದಿಲ್ಲ. ಎಲ್ರಿಗೂ ಸಂಪತ್ತು ಬೇಕು, ಎಲ್ಲರಿಗೂ ಕ್ವಿಕ್ ಮನಿ ಬೇಕು, ಎಲ್ರಿಗೂ ಸಡನ್ನಾಗಿ ಯಾರನ್ನೇ ಹೋಗಿ ಸಾಲ ಕೇಳಿದ್ರು ತಗೊಳ್ಳಿ ಮೇಡಮ್ ಅಂತ ಕೊಟ್ಬಿಟ್ರೆ ಅವ್ರು ಒಳ್ಳೆಯವರು, ಕೊಡದೆ ಹೋದ್ರೆ ಕೆಟ್ಟವರು. ಸೊ ನಾವೆಲ್ಲರನ್ನು ಜಡ್ಜ್ ಮಾಡ್ಕೊಳ್ತಾನೆ ಬರ್ತೀವಿ. ಯಾವುದೋ ಒಂದು 10 ಇಂಟರ್ವ್ಯೂಗೆ ಹೋಗ್ಬಿಟ್ರೆ ನಾವು ಸೆಲೆಕ್ಟ್ ಆಗಿಬಿಟ್ರೆ ಎಲ್ಲ ಕಂಪ್ನಿಯವರು ಒಳ್ಳೆಯವರು, ಯಾರೋ ನನಗೆ ಕೆಲಸ ಕೊಡಲಿಲ್ಲ ಅಂದರೆ ವಾಪಸ್ ಬರ್ತಾ ಅದೇ ಬಾಸ್ನ, ಕಂಪ್ನಿಯವ್ರನ್ನ ಎಲ್ಲರನ್ನೂ ಬೈಕೊಂಡು ಬರ್ತೀವಿ. ಇದು ನಮ್ಮ ಕೆಟ್ಟ ಬುದ್ಧಿ. ಆ ಕೆಟ್ಟ ಬುದ್ಧಿನ ನಾವು ಸರಿಪಡಿಸ್ಕೋಬೇಕು. ನನಗೆ ಸಂಪತ್ತು ಕೊಡೋದಕ್ಕೂ ಪಡ್ಕೊಳ್ಳೋದಕ್ಕೂ ಅದಕ್ಕೆಲ್ಲ ದೇವ್ರು ಯಾವತ್ತೂ ಬೇಡ ಅಂದಿಲ್ಲ. ಇದಕ್ಕೆ ಅವಾಗ್ಲೇನು ಹೇಳ್ದಂಗೆ ಅರ್ಜುನನೇ ಎಕ್ಸಾಂಪಲು, ಪಾಂಡವರೇ ಎಕ್ಸಾಂಪಲು. ಎಲ್ರಿಗೂ ಸಂಪತ್ತನ್ನು ಕೊಟ್ಟಿದ್ರು ದೇವರು. ಸಂಪತ್ತನ್ನು ಬಯಸಬೇಡ ಅಂತ ಯಾವತ್ತೂ ಹೇಳಿಲ್ಲ ಆ ಶ್ಲೋಕದ ಮೂಲಕ ಪರಮಾತ್ಮ. ಅವನೇನು ಹೇಳೋದು, ನೀನು ಶ್ರದ್ಧಾಭಕ್ತಿಯಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡು ಅಂತ. ನಾನು ತುಂಬ ಜನ ನಮ್ಮ ಮನೆಗೆ ಭೇಟಿ ಮಾಡೋಕ್ಕೂ ಬರ್ತಾರೆ. ಮೇಡಮ್, ನಾನು ತುಂಬ ಪ್ರಯತ್ನ ಪಟ್ಟೆ, ತುಂಬ ಎಫರ್ಟ್ ಹಾಕಿ ಮಾಡಿದೆ, 100% ಎಫರ್ಟ್ ಹಾಕಿ ಮಾಡಿದೆ, ಆದರೂ ನನಗೆ ಹಿಂಗಾಯಿತು, ನನಗೆ ಯಾವುದೂ ಕೆಲಸ ಸಿಗ್ತಿಲ್ಲ, ಹುಡುಕ್ತಾ ಇದ್ದೀನಿ ಅಂತಾರೆ. ಅದೆಲ್ಲ ಸುಳ್ಳು. ನೀವು ಗಮನಿಸಿ, ಹಳೆ ಕಾಲದಲ್ಲಿ ಕಡಿಮೆ ಕೆಲಸ ಇತ್ತು. ಮೊಬೈಲ್ ಇರಲಿಲ್ಲ, ಈ ಶಾಪಿಂಗ್ ಮಾಲ್ಗಳಿರಲಿಲ್ಲ, ಇಷ್ಟೊಂದು ಹಾಸ್ಪಿಟ್ಲ್ಗಳಿರಲಿಲ್ಲ, ಇಷ್ಟೊಂದು ಅಂಗಡಿಗಳಿರಲಿಲ್ಲ. ಇವಾಗ ರೋಡಲ್ಲೂ ಶಾಪಿಂಗ್ ಮಾಲ್ ಇದೆ, ರೋಡಲ್ಲೂ ರೆಸ್ಟೋರೆಂಟ್ಗಳಿದೆ, ಬೇರೆ ಬೇರೆ ಹೊಸ ಬಿಸ್ನೆಸ್ಗಳು ಶುರು ಆಗಿದೆ, ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ, ಕ್ರಿಯೇಟ್ ಆಗಿದೆ ಎಂಪ್ಲಾಯ್ಮೆಂಟು. ಇದರಲ್ಲೂ ಜನ ನನಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಕರೆಕ್ಟಾಗಿ ಹೋಗಿ ಕೆಲಸನ ಹುಡುಕಿಲ್ಲ ಅಂತ. ಹಳೆ ಕಾಲದಲ್ಲಾದರೆ ತುಂಬ ಕಷ್ಟ ಇತ್ತು. ಈಗ ಮನುಷ್ಯ ತುಂಬ ಸೋಂಬೇರಿತನನ ಮೈಗೂಡಿಸ್ಕೊಂಡ್ಬಿಟ್ಟು ತನ್ನ ಕೆಲಸಕ್ಕೆ 100% ಎಫರ್ಟ್ ಹಾಕ್ತಿಲ್ಲ. ಚಾಟ್ ಜಿ ಪಿ ಟಿ ಬಂದ್ಬಿಟ್ಟು ಅವನ ಕ್ರಿಯೇಟಿವಿಟಿನೇ ಬಿದ್ದೋಗ್ತಾ ಇದೆ. ಎಲ್ಲವನ್ನು ಚಾಟ್ ಜಿ ಪಿ ಟಿಲಿ ಹಾಕೊಂಡ್ಬಿಡ್ತಾರೆ, ಆ ಬರವಣಿಗೆನ ಕಳ್ಕೊಳ್ತಾ ಇದ್ದಾರೆ, ಮತ್ತು ತಾನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಯಾವುದಕ್ಕೂ ಎಫರ್ಟ್ ಹಾಕಲಿಲ್ಲ ಅಂತ ದುಡ್ಡು ಮಾತ್ರ ಮೇಲಿಂದ ಉದುರಬೇಕು, ನನಗೆ ಲಕ್ಷಾಂತರದಲ್ಲಿ ಬೇಕು ದುಡ್ಡು, ನಾನು ತುಂಬ ಬುದ್ಧಿವಂತೆ ಅಂತ ನಾವುಗಳೇ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ಸೊ ಇದು ಕೆಟ್ಟ ಸಲಹೆ, ಕೆಟ್ಟದು ಅಂತ ಅಲ್ಲ. ಪ್ರತಿಯೊಂದೂ ಅಲ್ಟಿಮೇಟಾಗಿ ಮನುಷ್ಯ ಮುಕ್ತಿಗೆ ಹೋಗಲೇಬೇಕು. ಬಟ್ ಯು ಎಂಜಾಯ್ ದ ಪ್ರಾಸೆಸ್. ನೀವು ಒಂದು ಕೆಲಸನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಫೀಲ್ಡನ್ನು ನೀವು ತಾನೇ ಆಸೆ ಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ನಾವು ಹೇಳಿರಲ್ಲ ನಿಮಗೆ ಡಾಕ್ಟರ್ ಆಗು ಅಂತ, ನಾವು ಹೇಳಿರಲ್ಲ ನಿಮಗೆ ಫಿಲ್ಮ್ ಡೈರೆಕ್ಟರ್ ಆಗು ಅಂತ, ನಾವು ಹೇಳಿರಲ್ಲ ನಿಮ್ಗೆ ಆ್ಯಕ್ಟರ್ ಆಗು ಅಂತ. ನಿಮ್ಮ ಮನಸ್ಸಿನ ಆಸೆ ಪ್ರಕಾರ ಒಂದು ಫೀಲ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಆ ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ತುಂಬ ಪ್ರೀತಿಸಿ ಎಫರ್ಟ್ ಹಾಕಿ ಯು ಶುಡ್ ಎಂಜಾಯ್ ದಟ್ ವರ್ಕ್. ಅಯ್ಯೋ ಯಾಕಪ್ಪ ಇಲ್ಲಿಗೆ ಬಂದೆ, ಇಲ್ಲಿ ಬಿಸಿಲು ಬಂದ್ಬಿಡ್ತು, ಇಲ್ಲಿ ಮಳೆ ಬಂತು, ನಾನು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ. ಇನ್ನು ಕೆಲವ್ರಿಗೆ ಏನು ಗೊತ್ತಾಜಿ, ತುಂಬ ಸೆಲ್ಫ್ ಸಿಂಪತಿ. ಆ ಸೆಲ್ಫ್ ಸಿಂಪತಿಯನ್ನು ಬಿಡಬೇಕು. ನಾನೇ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ನಾ ಬೆಳಗ್ಗೆಯಿಂದ ತಿಂಡಿನೇ ತಿಂದಿಲ್ಲ, ನಾ ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ, ನನಗೆ ಹಿಂಗೆ ಕಷ್ಟ, ಯಾರನ್ನಾರ ಒಂದು ಕೆಲ್ಸಕ್ಕೆ ಹೋಗಿ ಅಂತ ಕಳಿಸಿದ್ರೆ ಹಿಂಗೆಲ್ಲ ಕುಂಟು ನೆಪ ಕೊಡ್ತಾರೆ. ಹೀಗೆಲ್ಲ ಬಿಹೇವ್ ಮಾಡಿದಾಗ ನೇಚರ್ ಕೂಡ ನೋಡ್ತಾ ಇರುತ್ತೆ ನಿಮ್ಗೆ ಏನು ಕೊಡಬೇಕು ಅಂತ ಅನ್ನೋದಕ್ಕೆ. ಸೊ ನೀವು ಯಾವಾಗ ಸಂತೋಷವಾಗಿ ಕೆಲಸ ಮಾಡ್ತಿರ್ತೀರೋ ನಿಮ್ಗೆ ಏನು ಸಿಗಬೇಕೋ ಪ್ರತಿಫಲ ಅದನ್ನು ಕೊಟ್ಟೇ ಕೊಡ್ತಾನೆ. ಇದನ್ನೆಲ್ಲ ಗಮನಿಸಿದಂಥ ಪರಮಾತ್ಮ, ನಾನು ಇದನ್ನು ನಿನ್ಗೆ ಅರ್ಪಿಸ್ತೀನಪ್ಪ ಅಂತ ಕೊಟ್ಬಿಟ್ಟಾಗ ದೇವ್ರಿಗೆ ಇನ್ನು ದೊಡ್ಡದೇನೋ ಒಂದು ಪ್ರತಿಫಲವನ್ನು ಇಟ್ಟಿರ್ತಾನೆ. ಸೊ ಅದನ್ನು ನಾವು ಬಯಸದೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಮ್ಮ ಕರ್ಮ ಮಾರ್ಗದಲ್ಲಿ ಅವ್ನು ಹಾಕ್ಕೊಟ್ಟಂತಹ ಮಾರ್ಗ. ಸೊ ದಟ್ ನಮ್ಮ ಮೈಂಡ್ ಕೂಲಾಗಿರುತ್ತೆ. ನನಗೇನೋ ಅದು ಸಿಗಲಿ ಅನ್ನೋದಕ್ಕಿಂತ ಓಕೆ, ಈ ಥಾಟ್ ಬಂದಿದೆ, ನಾನು ಈ ಕೆಲಸ ಮುಗಿಸೋಣ, ವಾಟ್ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗಬೇಕು. ಇದಕ್ಕೆ ಇನ್ನೊಂದನ್ನು ನಾನು ಹೇಳ್ತೀನಿ. ಇದೇ ರೀತಿ ಕರ್ಣನ್ ಸಿಚುವೇಶನ್ನು, ಕರ್ಣ ತುಂಬ ಹತ್ಕೊಂಡು ಯುದ್ಧ ಭೂಮಿಲಿ ಕೂತ್ಕೊಂಡು ಕೃಷ್ಣನ್ ಕೇಳ್ಕೊಂಡಾಗ ನನಗೆ ಯಾಕೆ ಇಷ್ಟೆಲ್ಲ ಕಷ್ಟಗಳು ಅಂತ ಕೃಷ್ಣ ತನ್ನ ಕಷ್ಟವನ್ನು ಹೇಳ್ಕೊಳ್ತಾನೆ. ಅಲ್ಲಿ ಕೃಷ್ಣನ್ಗೂ ಕರ್ಣಂಗೂ ಇದ್ದಂಥ ವ್ಯತ್ಯಾಸ ಏನು ಅಂದರೆ, ಕರ್ಣ ತನ್ನ ಹಳೇದೆಲ್ಲ ಹೇಳ್ಕೊಂಡು ಹಳೇದನ್ನ ಮೆಲ್ಕಾಕಿ ನಾನು ಇಷ್ಟು ಕಷ್ಟಪಟ್ಕೊಂಬಂದೆ, ಇಷ್ಟು ಕಷ್ಟ ಆಯಿತು, ನಾನು ಸೂತಪುತ್ರ ಅನ್ನಿಸ್ಕೊಂಡೆ ಅಂತ ಇದೆಲ್ಲ ಹೇಳ್ಕೊಳ್ತಿರ್ತಾನೆ. ಅದೇ ಕೃಷ್ಣ ಪ್ರತಿ ಕ್ಷಣದಲ್ಲೂ ನಗ್ನಗ್ತಾನೆ ಇರ್ತಾನೆ. ಯಾಕೆ ಅಂದರೆ ಅವ್ನು ಹಿಂದಿನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾ ಬರಲ್ಲ. ಮುಂದೆ ಏನು ಮಾಡಬೇಕು, ನೆಕ್ಸ್ಟ್ ಏನು ಅಂತಲೇ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಸೊ ಈ ಮಹಾಭಾರತದಲ್ಲಿ, ಭಗವದ್ಗೀತೆನಲ್ಲಿ
ಬರುವಂತಹ ಸಿಚುವೇಶನ್ಸು ಮತ್ತು ಕುರುಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿತ್ವಗಳ ಕ್ಯಾರೆಕ್ಟರ್ಗಳು ನಮ್ಮ ಜೀವನದಲ್ಲೇ ನಡೆಯುವಂತಹ ಎವ್ರಿ ಡೇ ಟು ಡೇ ಲೈಫ್ ಸಿಚುವೇಶನ್ಸ್ಗೆ ನಾವು ಅವರನ್ನು ಮ್ಯಾಚ್ ಮಾಡ್ಕೋಬಹುದು. ಅದರಿಂದ ತುಂಬ ಪಾಠನ ಕಲ್ತ್ಕೋಬಹುದು. ಈಗ ಗೀತೆ ಪ್ರಕಾರ ರೂಪಲ್ಲಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಈ ಊರಿಗೆ ಒಂದು ಕೌನ್ಸಿಲರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಮಾಡಿದ ತಕ್ಷಣ ಒಂದು ಸ್ಪೀಚ್ ನನಗೆ ಮಾತಾಡಕ್ಕೆ ಕೊಟ್ಟರೆ ನಾನು ಹೇಳ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ನೋಡಿದ್ರೆ ಏನಂತಾರೆ, ಇವಾಗ ತಾನೇ ಅವನ್ನ ಕೌನ್ಸಿಲರ್ ಮಾಡಿದ್ದಾರೆ, ನೋಡು ಅವನಿಗೆ ಎಷ್ಟು ದುರಾಸೆ, ಇವನು ಮುಖ್ಯಮಂತ್ರಿ ಆಗ್ಬೇಕಂತೆ ಅಂತ. ಅಂದ್ರೆ ಈಗ ಆಸೆ ಅಂದ್ರೆ ಏನು, ದುರಾಸೆ ಅಂದ್ರೆ ಏನು, ಮಹತ್ವಾಕಾಂಕ್ಷೆ ಅಂದ್ರೆ ಏನು? ಆ್ಯಕ್ಚುಲಿ ಅತಿ ಆಸೆ ಪಡೋದು ದುರಾಸೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಂದರೆ ಒಬ್ಬ ಮನುಷ್ಯ ನೀವು ಹೇಳ್ದಂಗೆ ಕೌನ್ಸಿಲರ್ ಆಗಿರ್ತಾರೆ, ಯಾವುದೋ ಭಾಷಣದಲ್ಲಿ ನಾನು ಎಮ್.ಎಲ್.ಎ ಆಗಬೇಕು, ಮಿನಿಸ್ಟರ್ ಆಗಬೇಕು ಅಥವಾ ಸಿ.ಎಮ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಂದರೆ ಯಾವುದೂ ತಪ್ಪಿಲ್ಲ. ಅದು ಅವರೊಳಗೆ ಹುಟ್ಟಿರುವಂತಹ ಸಂಚಿತ ಕರ್ಮ ಅವರನ್ನು ಪುಷ್ ಮಾಡಿ ಎನರ್ಜಿ ನೀನು ಇದಾಗಬೇಕು ಅಂತ ಒಂದು ಆಸೆನ ಅವರಲ್ಲಿ ಪುಷ್ ಮಾಡಿರುತ್ತೆ. ಆದರೆ ನೀವು ಅದರಲ್ಲಿ ಯಾವ ಮಾರ್ಗವನ್ನು ಅನುಸರಿಸ್ತೀರಾ ಅಂತ. ಇದರಲ್ಲಿ ತ್ರೈಗುಣಗಳು ಬರುತ್ತೆ. ರಾಜಸಿಕ ಮಾರ್ಗವನ್ನು ಅನುಸರಿಸ್ತೀರಾ, ತಾಮಸಿಕನ ಅಥವಾ ಸಾತ್ವಿಕವಾದ ಮಾರ್ಗನ ಹಿಡ್ಕೊಳ್ತೀರಾ ಅಂತ. ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಧರ್ಮದಿಂದ ನಡ್ಕೋಬೇಕು, ಅಂದರೆ ಧರ್ಮಯುದ್ಧಕ್ಕೆ ಸದಾ ರೆಡಿಯಾಗಿರಬೇಕು ಅಂತ. ಆಯಿತು, ನೀವು ಸಿ ಎಮ್ ಆಗಬೇಕು ಅಂತ ಆಸೆ ಪಟ್ಟರೆ ತಪ್ಪೇನಿಲ್ಲ. ಆದರೆ ಯಾತಕ್ಕಾಗಿ ಸಿ ಎಮ್ ಆಗಬೇಕು? ನಾನೊಂದು 10,000 ಕೋಟಿ ರೂಪಾಯಿ ಮಾಡ್ಕೋಬೇಕು, ಅದಕ್ಕೆ ನಾನು ಸಿ ಎಮ್ ಆಗಬೇಕು ಅನ್ನೋ ದುರಾಸೆನಾ? ಅಥವಾ ನಾನು ಅಧಿಕಾರದಲ್ಲಿ ಕೂತ್ಕೊಂಡ್ರೆ ನನ್ನ ಕೆಳಗಿರೋರ್ಗೆಲ್ ಮೇಲೆಲ್ಲ ದರ್ಪ ತೋರಿಸ್ಬಹುದು, ಇರು ನನಗೆ ಇವತ್ತು ಇವರೆಲ್ಲ ನನಗೆ ಹಿಂಗೆ ಮೋಸ ಮಾಡಿದಾರ, ಅಥವಾ ನೋಡೋ ನನಗೆ ಮರ್ಯಾದೆನೇ ಕೊಡ್ತಿಲ್ಲ, ನಾನೊಂದು ದಿನ ಸಿ ಎಮ್ ಆದಾಗ ಇವನಿಗೆ ಸರಿಯಾಗಿ ತರಾಟಿಗೆ ತಗೋತೀನಿ ಅಂತ ಆ ಥರ ಇಂಟೆನ್ಷನ್ ಇಟ್ಕೊಂಡು ನೀವು ಪೊಸಿಷನ್ಗೆ ಹೋಗಬೇಕಾ? ಅಥವಾ ಸಾತ್ವಿಕ ಗುಣದಿಂದ, ಇಲ್ಲ ನನಗೆ ಈ ಜನ್ಮ ಅಂತ ಕೊಟ್ಟಿದ್ದಾರೆ ದೇವರು, ನನಗೇನೋ ಒಂದು ಆಸೆನ ಕೊಟ್ಟಿದ್ದಾರೆ ಮನಸ್ಸಿನಲ್ಲಿ, ನೀನು ಸಿ ಎಮ್ ಆಗು, ನೀನು ಮಿನಿಸ್ಟರ್ ಆಗು, ಇದನ್ನೆಲ್ಲ ಒಳ್ಳೆ ಕೆಲಸನ ಮಾಡು ಅಂತ ಕೊಟ್ಟಿದ್ದಾರ, ನಾನು ಆ ಪೊಸಿಷನಲ್ಲಿ ಕೂತ್ಕೊಂಡು ನನ್ನ ಜನಗಳಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಕೆಲಸಗಳನ್ನು ಮಾಡಿ ನನ್ನ ಋಣನ ಮುಗಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಮಹತ್ವಾಕಾಂಕ್ಷಿನ ಅಥವಾ ದುರಾಸೆ ಇಟ್ಕೊಂಡಿರೋರ ಅಂತ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಯಾವತ್ತೂ ಕೃಷ್ಣ ಧರ್ಮ ಮಾರ್ಗದಲ್ಲಿ ಹೋಗೋದನ್ನ ಅಥವಾ ನೀನು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರೋದನ್ನ ತಪ್ಪು ಅಂತ ಹೇಳೇ ಇಲ್ಲ. ಯಾಕೆಂದರೆ ನಾನು ನೀವೇ ಗಮನಿಸ್ದಂಗೆ ಮಹಾಭಾರತದಲ್ಲಿ ಎಷ್ಟೊಂದು ಮಧ್ಯದಲ್ಲಿ ರಾಕ್ಷಸರು ಬಂದರು, ಎಷ್ಟೊಂದು ಜನ ಧನ ಸಂಪತ್ತನ್ನು ಪಡ್ಕೊಂಡ್ರು, ಅಷ್ಟೈಶ್ವರ್ಯಗಳನ್ನು ಪಡ್ಕೊಂಡ್ರು. ಪಾಂಡವರಲ್ಲೇ ಎಲ್ಲರೂ ಜೀವನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿದ್ದಂಥ ಪ್ರಜೆಗಳು ಒಳ್ಳೆ ಜೀವನ ನಡೆಸ್ತಾ ಇದ್ರು. ಅದನ್ನೆಲ್ಲ ಯಾವತ್ತೂ ದೇವರು ಪರಮಾತ್ಮ ಹೇಳೇ ಇಲ್ಲ. ಯಾಕೆಂದರೆ ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡಿರೋದೇ ನಿನಗೇನು ಬೇಕಾದರೂ ಪಡ್ಕೋ, ನಿನ್ನಲ್ಲಿ ಆ ಶಕ್ತಿ ಇದೆ, ಆ ಇಚ್ಛಾಶಕ್ತಿಯನ್ನು ನಿನ್ನಿಂದ ಹೊರಗಡೆ ತೊಗೊಂಬಂದು ಕ್ರಿಯಾರೂಪದಲ್ಲಿ ನೀನು ಕ್ರಿಯೇಟ್ ಮಾಡು ಪ್ರಪಂಚದಲ್ಲಿ ಅಂತಲೇ ನಮ್ಮನ್ನೆಲ್ಲ ಇಲ್ಲಿ ಬಿಸಾಕ್ ಹೋಗಿರೋದು. ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನ, ದೊಡ್ಡ ದೊಡ್ಡ ಕಂಪನಿಗಳನ್ನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಜನಗಳಿಗೆ ಧನ ಸಂಪತ್ತನ್ನೆಲ್ಲ ಕ್ರಿಯೇಟ್ ಮಾಡಿಕೊಟ್ಟು ಕೂಡ ಪ್ರಪಂಚನ ಬಿಟ್ಟು ಹೋಗಿದ್ದಾರೆ. ಅವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ರತನ್ ಟಾಟಾಜಿ, ಆ ಥರ ಅನೇಕ ಜನರು ಎಲ್ಲ ಪ್ರಪಂಚದಲ್ಲಿ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ಸೊ ದೇವರು ನೀನು ಇಟ್ಕೊಳ್ಳೋದು ಅತಿ ಆಸೆ ಅಂತ ಹೇಳೋದೇ ಇಲ್ಲ. ಅದನ್ನು ಮ್ಯಾನಿಫೆಸ್ಟೇಷನಲ್ಲಿ ನಾವು ಮಾತಾಡಿದ್ವಲ್ಲ, ಅದಕ್ಕೆ ಲಿಮಿಟೇಷನೇ ಇಲ್ಲ. ಮ್ಯಾನಿಫೆಸ್ಟೇಷನ್ ಎಷ್ಟು ದೂರ ಬೇಕಾದ್ರೂ ಬ್ರಹ್ಮಾಂಡದ ತನಕ, ಬ್ರಹ್ಮಾಂಡದಲ್ಲಿ ಇನ್ನೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದನ್ನು ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಋಷಿ ಮುನಿಗಳು ಇದನ್ನೇ ಕೂತು ತಪಸ್ ಮಾಡಿ ಅನೇಕ ಲೋಕಗಳನ್ನೇ ಸೃಷ್ಟಿ ಮಾಡಿದ್ರು. ಹಾಗಾಗಿ ಅದು ಮನುಷ್ಯನ ದುರಾಸೆ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಅವನು ತಾಮಸಿಕ ಅಥವಾ ರಾಜಸಿಕ ಸ್ವಭಾವನ ಇಟ್ಕೊಂಡು ಕೆಟ್ಟ ಬುದ್ಧಿನಲ್ಲಿ ನನಗೆ ಆ ಪೊಸಿಷನ್ ಬೇಕು, ಅಧಿಕಾರ, ಬೇರೆಯವ್ರಿಗೆಲ್ಲ ನಾನು ಹಿಂಗೆ ಹಿಂಸೆ ಕೊಟ್ಟು ನಾನು ಪಡ್ಕೋಬೇಕು ಅಂತ ಮಾಡ್ಕೊಳ್ತಾರಲ್ಲ, ಅದು ಕೆಟ್ಟ ಬುದ್ಧಿ ಆಗುತ್ತೆ. ನಾವು ಕರ್ಮ, ಒಳ್ಳೆ ಕರ್ಮ ಮಾಡ್ಕೊಂಡು ಹೋಗ್ತಾ 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 ನಾನು ಅತಿ ಆಸೆಯನ್ನು ಇಟ್ಕೊಂಡಿದ್ರೂ ಕೂಡ ಅದು ತಪ್ಪಲ್ಲ. ಆದರೆ ನಾನು ಹೋಗೋ ಪ್ರಾಸೆಸ್ಸಲ್ಲಿ ನಾನು ಅಧರ್ಮವನ್ನು ಮಾಡಿಕೂಡ್ದು, ಅಥವಾ ನಾನು ಸುಲಭವಾಗಿ ಟಕ್ಕಂತ ಹೋಗಿ ಆ ಪೊಸಿಷನ್ಗೆ ಕೂತ್ಕೋಬೇಕು ಅಂತ ಇನ್ನೊಬ್ಬರು ಹಾಳಾಗೋದ್ರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ನಾನು ಕೊಲೆ ಮಾಡಿದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಟ್ಟರೂ ಪರವಾಗಿಲ್ಲ, ನಾನು ಅಲ್ಲಿ ಕೂತ್ಕೋಬೇಕು, ಅಥವಾ ಬೇರೆಯವ್ರನ್ನ ನೀಚರನ್ನಾಗಿ ಕೆಳಗೆ ದಬ್ಬಾಕಿ ನಾನು ಒಳ್ಳೆಯವನು ಅಂತ ಕೂತ್ಕೋಬೇಕು ಅಂತ ಹೋಗಿ ಕೂತ್ಕೊಳ್ಳೋದು ತಪ್ಪು. ಆದರೆ ನೀವು ಸಾತ್ವಿಕವಾಗಿ ಮತ್ತು ಧರ್ಮದ ಪ್ರಕಾರ ಹೋಗಿ ಕೂತ್ಕೊಳ್ತೀರಾ ಅಂದರೆ ಖಂಡಿತ ಯಾವ ರೀತಿಯ ಆಸೆ ಮಹತ್ವಾಕಾಂಕ್ಷೆನ ಇಟ್ಕೊಂಡ್ರು ಅದನ್ನ ತಪ್ಪು ಅಂತ ಕೃಷ್ಣ ಹೇಳಲ್ಲ. ಈಗ ಗೀತೆಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಈ ತ್ರೈಗುಣಗಳು, ಹೌದು. ತ್ರೈಗುಣಗಳ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ಈಗ ನಾವು ಪ್ರತಿ ಒಂದೊಂದು ಗುಣದ ಮುಖಾಂತರ ಹಣನ ಹೇಗೆ ಸಂಪಾದನೆ ಮಾಡಬಹುದು ಮತ್ತೆ ಹೇಗೆ ಖರ್ಚು ಮಾಡಬೇಕು? ಅಂದರೆ ಅದು ಪರಮಾತ್ಮನೇ ಹೇಳಿರೋ ಹಾಗೆ ತ್ರಯೀಗುಣಗಳು ಅಂದರೆ 3 ಗುಣಗಳು ನಮ್ಮಲ್ಲೂ ಇದೆ,
ಈ ಪ್ರಕೃತಿಯಲ್ಲೂ ಸೃಷ್ಟಿ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ 3 ಗುಣಗಳಿದೆ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನ ನಾವು ಗಮನಿಸಿರ್ತೀವಿ. ತಂಗಾಳಿ ಬೀಸ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ದೊಡ್ಡ ಬಿರುಗಾಳಿ ಬಂದ್ರೆ ಹೇಗಾಗತ್ತೆ? ಅದೇ ಪ್ರಳಯ ಆಗಿ ಎಲ್ಲ ಕೊಚ್ಕೊಂಡು ಹೋಗುವಷ್ಟು ಬಿರುಗಾಳಿ ಬಂದಾಗ ಹೇಗಾಗತ್ತೆ? ಸೊ ಎಲ್ಲದರಲ್ಲೂ 3 ಗುಣಗಳು ಇದೆ. ಮನುಷ್ಯನಲ್ಲೂ ನಾವೇ ಗಮನಿಸ್ತಾ ಹೋದ್ರೆ ನಮ್ಮಲ್ಲಿ 3 ಗುಣಗಳು ಹಿಂಗೆ ಆಡ್ತಾ ಇರುತ್ತೆ. ಒಂದೊಂದ್ಸತಿ ನಾವು ತುಂಬಾ ಆಸೆ ಪಡ್ತೀವಿ. ಏನಾದ್ರೂ ಸರಿ ನಾನು ಆ ವ್ಯಕ್ತಿ ಈ ಥರ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಳ್ತೀವಿ. ಇನ್ನೊಂದ್ಸತಿ ಸಾತ್ವಿಕವಾಗಿ ಪರಮಾತ್ಮ ನೀನೇನ್ ಕೊಟ್ಟಿದ್ಯೋ ಅದರಲ್ಲೇ ತೃಪ್ತನಾಗಿದ್ದೀನಪ್ಪ ಸಾಕು ಅಂತ ಅನ್ಕೊಳ್ತೀವಿ. ಇನ್ನೊಂದ್ ದಿನ ಅಯ್ಯೋ ನಂಗೆ ಇವತ್ತು ಎದ್ದು ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ. ನಾ ಮಲಗಿದ್ರೆ ಸಾಕು ಅಂತ ಅನ್ಕೊಳ್ತಾರೆ ತಾಮಸಿಕ ಗುಣದಲ್ಲಿ. ಈ ಥರ 3 ಗುಣಗಳು ಮನುಷ್ಯನಲ್ಲೂ ಇದೆ. ಆಮೇಲೆ 3 ಗುಣಗಳು ನಮ್ಮಲ್ಲೇ ಇರೋದನ್ನ ನಾವು ಹೋಗ್ಲಾಡಿಸ್ಕೊಂಡು ಮೇಲಕ್ಕೆ ಹೋದಾಗ್ಲೇ ನಾವು ಮುಕ್ತಿ ಮಾರ್ಗಕ್ಕೆ ಹೋಗೋದು ಅಂತ ಪರಮಾತ್ಮ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾನೆ. ಸೊ ಇವನ್ ಸಾತ್ವಿಕ ಗುಣದಲ್ಲಿ ನಾನು ಪೂಜಾ ವಿಧಾನಗಳನ್ನ ಮಾಡ್ಕೊಂಡು ಧ್ಯಾನ, ಜಪ ಎಲ್ಲವನ್ನೂ ಮಾಡ್ತಾ ಇದ್ರು. ಅದನ್ನೂ ಮೀರಿ ಮೇಲಕ್ಕೆ ಹೋಗು ಅಂತ ಹೇಳ್ತಾನೆ ಪರಮಾತ್ಮ. ಸಾತ್ವಿಕ ಗುಣವನ್ನು ಬಿಟ್ಟು ಮೇಲಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಈ 3 ಗುಣಗಳು ಸಾಮಾನ್ಯವಾಗಿ ಸೃಷ್ಟಿ ಮಾಡಿರೋದು. ಅದರಲ್ಲಿ ಬದಲಾವಣೆಗಳು ಬರ್ತಾನೆ ಇರುತ್ತೆ. ಆಮೇಲೆ ಹೇಗೆ ನಮ್ಮ ಋತುಗಳು ಬದಲಾಗತ್ತೋ ಆ ಟೈಮಲ್ಲೂ ಕೂಡ ನೀನು ಕೆಲಸ ಮಾಡ್ಕೊಂಡೇ ಹೋಗ್ಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಋತು ಬದಲಾಯಿತು ಅನ್ನೋದಕ್ಕೂ ನೀನು ಕರ್ಮನ ನಿಲ್ಲಿಸಬಾರದು. ಬದಲಾವಣೆ ಆದಾಗ್ಲೂ ಜಗತ್ತು ತನ್ನ ಕರ್ಮವನ್ನ ಮಾಡ್ಕೊಳ್ತಾನೆ ಇರುತ್ತಲ್ಲ, ಹಾಗೆ ಮನುಷ್ಯನೂ ತನ್ನ ಕರ್ಮವನ್ನ ಮುಗಿಸ್ತಾನೆ ಹೋಗ್ಬೇಕು ಅಂತ. ಹಾಗಾಗಿ ರಾಜಸಿಕ ಗುಣ ಅನ್ನೋದೇನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಅತಿ ಆಸೆ ಇಟ್ಕೊಂಡು ತಾನು ಹೇಗಾದ್ರೂ ಮಾಡೋದನ್ನ ಪಡ್ಕೋಬೇಕು ಅನ್ನೋ ದರ್ಪ ತೋರಿಸ್ಕೊಂಡು, ಅಹಂಕಾರ ತೋರಿಸ್ಕೊಂಡು, ಅಥವಾ ನನ್ನ ಹತ್ರ ದುಡ್ಡಿದೆ ಅನ್ನೋ ಮದ ತೋರಿಸ್ಕೊಂಡು, ತುಂಬಾ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ಕೊಂಡು, ಎಲ್ರನ್ನೂ ಕೀಳಾಗಿ ಕಂಡ್ಕೊಂಡು, ಎಲ್ರಿಗೂ ಅಂದು ಆಡ್ಕೊಂಡು ಮಾಡೋ ಅಂಥದ್ದು, ಮತ್ತೆ ತೋರ್ಪಡಿಕೆಗಾಗಿ ಮಾಡುವಂತಹ ಕ್ರಿಯೆಗಳು, ಅದೆಲ್ಲ ರಾಜಸಿಕ ಗುಣ. ಅಟ್ ದ ಸೇಮ್ ಟೈಮ್ ರಾಜಸಿಕ ಗುಣದಲ್ಲೂ ಕೂಡ ಒಳ್ಳೆತನ ಏನು ಅಂದ್ರೆ, ಇವಾಗ ನಾವು ಹೋಗಿ ಯುದ್ಧ ಮಾಡೋದು, ಫೈಟ್ ಮಾಡೋದು, ಒಳ್ಳೇದಕ್ಕಾಗಿ ಯುದ್ಧ ಮಾಡೋದು, ಅದೆಲ್ಲ ಕೂಡ ರಾಜಸಿಕ ಗುಣನ ನೀವು ಸಾತ್ವಿಕವಾಗಿ ಪರಿವರ್ತಿಸ್ಕೋಬಹುದು. ಸೊ ಇದರಲ್ಲಿ ರಾಜಸಿಕ ಗುಣದಲ್ಲಿ ಹೇಗೆ ಹಣ ಸಂಪಾದನೆ ಮಾಡೋದು ಅಂತ ಹೇಳಿದ್ರೆ, ನೀವು ಅಗ್ರೆಸಿವ್ ಆಗಿ ಹೋಗಿ ಕೆಲಸ ಮಾಡೋದು, ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಅದನ್ನ ಪಡ್ಕೋಬೇಕು ಅಂತ ಕ್ವಿಕ್ ಆಗಿ ನೀವು ಮಲ್ಟಿ ಟಾಸ್ಕ್ ಮಾಡೋದು, ಅದೆಲ್ಲವನ್ನ ಪಡ್ಕೊಳ್ತಿರಲ್ಲ. ರಾಜಸಿಕವಾಗಿ ಬಂದಂತ ಹಣವನ್ನ ನೀವು ಸಾತ್ವಿಕವಾಗಿ ಕೂಡ ಪರಿವರ್ತನೆ ಮಾಡಬಹುದು. ಹೇಗೆ? ಅದನ್ನ ಒಳ್ಳೆ ರೀತಿಲಿ ದಾನ ಕೊಟ್ಟಾಗ. ಅದೇ ರಾಜಸಿಕ ಗುಣದಲ್ಲಿ ನೀವು ಕೆಟ್ಟವರಾಗಿ ಸಂಪಾದನೆ ಮಾಡಿದಾಗ, ಅಂದ್ರೆ ಯಾರಿಂದನೋ ಬ್ರೈಬ್ ತಗೊಳ್ತೀರಾ, ಯಾರಿಂದನೋ ಮೋಸ ಮಾಡಿ ಕಿತ್ಕೊಂಡಿರ್ತೀರಾ, ಯಾರ್ದೋ ಏನೋ ಡೀಲ್ ಮಾಡಿಕೊಟ್ಟು ನೀವು ದುಡ್ಡು ತಗೊಂಡ್ಬಿಟ್ಟು ತಗೊಳ್ಳೋ 1,00,000 ನಾನು ನೋಡೋ ದಾನ ಕೊಡ್ತಾ ಇದ್ದೀನಿ ಅಂತ ಹೇಳೋದೆಲ್ಲ ಇದು ರಾಜಸಿಕ ದಾನ. ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವೇ ಇನ್ನೊಬ್ರಿಗೆ ಮೋಸ ಮಾಡ್ಬಿಟ್ಟು ದುಡ್ಡು ಕಿತ್ಕೊಂಡಿರ್ತೀರಾ, ಆ ದುಡ್ಡನ್ನು ತಗೊಂಡ್ಬಿಟ್ಟು ನೋಡ್ರಿ ನಾವೆಲ್ಲ ಅನಾಥಾಶ್ರಮಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದೀವಿ, ನಾವು ದಾನ ಮಾಡ್ತಿದ್ದೀವಿ ಅಂತ ಅದನ್ನು ತೋರ್ಪಡಿಕೆ ಮಾಡ್ಕೊಳ್ಳೋದು, ಅದು ರಾಜಸಿಕ ದಾನ ಆಗತ್ತೆ. ಅದು ರಾಜಸಿಕವಾಗಿ ಗಳಿಸಿದಂಥ ದುಡ್ಡಾಗತ್ತೆ, ಇನ್ನೊಬ್ರಿಗೆ ತೊಂದರೆ ಕೊಟ್ಟು ತಗೊಳ್ಳೋ ಅಂಥದ್ದು. ಇನ್ನೊಂದು ತಾಮಸಿಕವಾಗಿ, ಅಂದ್ರೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ತಂತ್ರ ಮಂತ್ರಗಳನ್ನ ಮಾಡೋದು, ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದು, ಅಥವಾ ಯಾರ್ದೋ ಮನೆಯಿಂದ ಕದ್ಕೊಂಡು ಓಡೋಟೋಗೋದು, ಅಥವಾ ಯಾರಿಗೋ ಹಿಂಸೆ ಕೊಟ್ಟು ಭಯ ಪಡಿಸಿ, ಈಗೆಲ್ಲ ಬರ್ತಿದೆಯಲ್ಲ, ನಿನ್ನ ಫೋಟೋ ಪಬ್ಲಿಕ್ಕಿಗೆ ತೋರಿಸ್ಬಿಡ್ತೀನಿ, ನನ್ನ ಹತ್ರ ವೀಡಿಯೋಸ್ ಇದೆ, ನಿನ್ಗೆ ಈ ಥರ ಮೋಸ ಮಾಡ್ತೀನಿ, ಅಥವಾ ನೀನು ಈ ಥರದವ್ರು ಅಂತಂದ್ಬಿಟ್ಟು ತೋರಿಸ್ಬಿಡ್ತೀನಿ ಅಂತಂದ್ಬಿಟ್ಟು ಟ್ರ್ಯಾಪ್ ಮಾಡಿಕೊಂಡು ದುಡ್ಡು ಕಿತ್ಕೊಂಡು ಹೋಗೋದಿದೆಯಲ್ಲ, ಅದೆಲ್ಲ ತಾಮಸಿಕ ಗುಣ. ಅದ್ರ ಜೊತೆಗೆ ವಶೀಕರಣ ಮಾಡ್ಕೊಳ್ಳೋದು, ಮತ್ತು ಈ ವಾಮಾಚಾರ, ಆವಾಗಲೇ ಹೇಳಿದ್ನಲ್ಲ, ವಾಮಾಚಾರದ ಮೂಲಕ ಏನೋ ಮಾಡೋದು, ತಪ್ಪು ಮಾಡೋದು, ಆ ರೀತಿ ತಾಮಸಿಕ ಗುಣಗಳನ್ನು ಇಟ್ಕೊಂಡಿರೋವಂಥವ್ರು ಸಂಪಾದನೆ ಮಾಡೋದು ಕೂಡ ತಾಮಸಿಕ ದುಡ್ಡು. ಅದನ್ನ ತಗೊಂಡೋಗಿ ನೀವು ದಾನ ಕೊಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಒಪ್ಕೊಳ್ಳಲ್ಲ ಪ್ರಕೃತಿ. ನೀವೇ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ಪಡ್ಕೊಂಬಂದಂಥ ದುಡ್ಡದು. ಸೊ ಹಾಗಾಗಿ ಅದು ತಾಮಸಿಕವಾಗತ್ತೆ. ವ್ಯಕ್ತಿತ್ವದಲ್ಲೇ ನಾವು ಸಾತ್ವಿಕತೆಯನ್ನ ಅಳವಡಿಸ್ಕೋಬೇಕು ಅಂತಂದಾಗ, ಪ್ರತಿಯೊಂದು ಪರಮಾತ್ಮನಿಂದನೇ ಬಂದಿದ್ದು, ಪ್ರತಿಯೊಂದು ಪರಮಾತ್ಮನಿಗೆ ಹೋಗುತ್ತೆ. ಸಾತ್ವಿಕವಾಗಿ ನಾವು ಎಲ್ಲಿ ಧರ್ಮದಿಂದ ದುಡಿತಾ ಇರ್ತೀವೋ ಅದು ಸಾತ್ವಿಕ ಸಂಪಾದನೆ ಆಗತ್ತೆ. ಅಂದ್ರೆ ಪಾಪ ಬೆಳಗ್ಗೆ ತುಂಬಾ ಜನ 9 to 5 ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ. ಇನ್ನೊಂದಷ್ಟು ಜನ ಪಾಪ ಹೆಣ್ಮಕ್ಳು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ, ಯಾರೋ ಪಾನಿಪುರಿ ಅಂಗಡಿ ಹಾಕೊಂಡಿರ್ತಾರೆ, ಯಾರೋ ಆಟೋ ಓಡಿಸ್ತಿರ್ತಾರೆ. ಅವರೆಲ್ಲ ನಾನು ಧರ್ಮದಿಂದಾನೇ ದುಡಿಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ದುಡಿತಿರ್ತಾರೆ. ಇದೆಲ್ಲವೂ ಸಾತ್ವಿಕ ಸಂಪಾದನೆ. ಮತ್ತೆ ಅದನ್ನ ಅವರು ಪಾಪ ತಮ್ಮ ಖರ್ಚೆಲ್ಲ ನಿಭಾಯಿಸಿ ಒಂದಷ್ಟು ಕೂಡಿಟ್ಟಿರ್ತಾರೆ, ಅದರಲ್ಲೇ ಸಣ್ಣ ಸಣ್ಣ ದುಡ್ಡನ್ನ ದಾನ ಮಾಡ್ತಾ ಬರ್ತಾರೆ. ಅದು ಸಾತ್ವಿಕವಾಗಿ ದಾನ ಮಾಡುವಂಥದ್ದು. ಅವ್ರು 1 ರೂಪಾಯಿ ದಾನ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ತುಂಬಾ ಒಳ್ಳೆ ಪ್ರತಿಫಲ ಸಿಗತ್ತೆ. ಅದನ್ನ ದೇವ್ರು ಮೆಚ್ಕೊಳ್ತಾನೆ. ಸೊ ತಾಮಸಿಕ ರಾಜಸಿಕದಿಂದ ದುಡ್ದಂಥ ದುಡ್ಡು ಅವ್ರು ದಾನ ಕೊಟ್ಟರು ಅವ್ರಿಗೇನು ಪುಣ್ಯ ಫಲ ಸಿಗತ್ತೆ ಅಂತಲ್ಲ.
ನಾವುಗಳು ಕೂಡ ಆ ತಪ್ಪನ್ನ ಮಾಡಬಾರ್ದು. ತುಂಬ ಪೂಜೆ ಮಾಡ್ತಿರೋಂಥ ವ್ಯಕ್ತಿಗಳು ಅಧರ್ಮದಿಂದ ತಂದುಕೊಡೋಂಥ ದುಡ್ಡುಗಳನ್ನ ನಿಮ್ಮ ಮನೆಗೆ ತಂದುಕೊಟ್ರು ಕೂಡ ದಯವಿಟ್ಟು ಸ್ವೀಕರಿಸಬೇಡಿ. ಅದು ಇವತ್ತು ನಿಮಗೆ ದೊಡ್ಡ 10 ಲಕ್ಷ 20 ಲಕ್ಷ ಅಂತ ದೊಡ್ಡದಾಗಿ ಹಿಂಗೆ ದುಡ್ಡು ಕಾಣಿಸ್ಬಹುದು. ಆದರೆ ಆ ದುಡ್ಡು ನಿಮ್ಮನ್ನೇ ಮುಳುಗಿಸುತ್ತೆ. ಯಾಕೆಂದರೆ ಯಾರೋ ಕಣ್ಣೀರು ಹಾಕ್ಕೊಂಡು, ಯಾರೋ ಶಾಪ ಕೊಟ್ಟು, ಯಾರೋ ನೋವು ಮಾಡಿಕೊಂಡು ಕೊಟ್ಟಂಥ ದುಡ್ಡು, ಅದನ್ನು ನಾವು ಎಂಜಾಯ್ ಮಾಡೋದಕ್ಕೆ ಸಾತ್ವಿಕತೆಯಲ್ಲೇ ನಾವು ಪಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ನಿಮಗೆ ತಂದು ಕೊಟ್ಟವರು ರಾಜಸಿಕವಾಗಿ ತಾಮಸಿಕವಾಗಿ ದುಡ್ದಿರ್ತಾರೆ ಅಂತ ಇಟ್ಕೊಳ್ಳಿ. ಅದು ನಿಮಗೆ ತಂದುಕೊಟ್ಟಿರೋದು ಶ್ರೇಯಸ್ಕರವಲ್ಲ. ಸೊ ಹಾಗಾಗಿ ಸಾತ್ವಿಕವಾಗಿ ಬದುಕ್ತಿರೋಂಥ ವ್ಯಕ್ತಿಗಳು ಯಾವತ್ತೂ ದುಡ್ಡನ್ನು ರಾಜಸಿಕ ತಾಮಸಿಕ ರೂಪದಲ್ಲಿ ಬಂದಿದ್ದನ್ನ ದಯವಿಟ್ಟು ಸ್ವೀಕರಿಸಬೇಡಿ. ಅದು ವರ್ಕೌಟ್ ಆಗಲ್ಲ. ದೇವರು ನಿಮ್ಮನ್ನು ಎಷ್ಟೇ ಕೆಳಗೆ ಬೀಳಿಸಿದ್ರು, ಸಿಚುವೇಶನಲ್ಲಿ ಕಷ್ಟದಲ್ಲಿ ಸಿಲುಕಿಸಿದ್ರು ಕೂಡ ರಾಜಸಿಕ ತಾಮಸಿಕ ದುಡ್ಡನ್ನು ನೀವು ಉಪಯೋಗಿಸ್ಲೇಬಾರ್ದು. ಧರ್ಮದಿಂದ ಯಾರೋ ಒಬ್ಬರ ಹತ್ರ ನಿಯತ್ತಿಂದ ಸಾಲ ತಗೊಳ್ಳಿ, ನಿಯತ್ತಿಂದ ವಾಪಸ್ ತೀರಿಸ್ಬಿಡಿ. ಆವಾಗ ಆ ರೀತಿ ಹಣ ನಿಮ್ಮ ಹತ್ರ ಶಾಶ್ವತವಾಗಿರುತ್ತೆ. ನಾವು ಬೆಳೀತಾ ಹೋಗ್ತೀವಿ ಆ ರೀತಿ ಸಾತ್ವಿಕವಾಗಿ ಬಂದಾಗ. ಯಾಕಂದರೆ ದೇವರು ಟೆಸ್ಟಿಂಗ್ ಟೈಮ್ಸು ತುಂಬ ಸತಿ ನಮ್ಮ ಜೀವನದಲ್ಲಿ ಟೆಸ್ಟ್ ಮಾಡ್ತಾರೆ. ನಿನಗೆ ಹಣ ಇಲ್ಲದೆ ಇರೋವಾಗ ನಿನ್ನ ಬಿಹೇವಿಯರ್ ಹೆಂಗಿರುತ್ತೆ ನೋಡಬೇಕು ಅಂತ. ಹಣ ಇದ್ದಾಗ ನಾವೆಲ್ಲರೂ ಕರೆಕ್ಟಾಗಿರ್ತೀವಿ. ಹಣ ಇಲ್ಲದೆ ಇರೋವಾಗ ನಮ್ಮ ಜೀವನದಲ್ಲಿ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆವಾಗಲೇ ನಾವು ರಾಜಸಿಕವಾಗಿ ನಡ್ಕೊಳ್ತೀವ, ತಾಮಸಿಕವಾಗಿ ನಡ್ಕೊಳ್ತೀವ, ಸಾತ್ವಿಕವಾಗಿ ನಡ್ಕೊಳ್ತೀವ ಅಂತ. ಸೊ ಇದು ಬಹಳ ಮುಖ್ಯ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರಾದ್ರೆ ಸಂಪತ್ತಿಗೆ ಅಟ್ಯಾಚ್ ಆಗಿರ್ತಾರೆ, ವೆಲ್ತಿಗೆ ಜನ ಅಟ್ಯಾಚ್ ಆಗಿರ್ತಾರೆ, ಇವರೆಲ್ಲ ಒಂದು ಭ್ರಮೆಯಲ್ಲಿ ಬದುಕ್ತಿರ್ತಾರೆ ಅಂತ. ಹೌದು. ಹಾಗಿದ್ರೆ ಭಗವದ್ಗೀತೆ ಸಂಪತ್ ಮಾಡೋದು, ಹಣ ಸಂಪಾದನೆ ಮಾಡೋದು, ಈಗ ಕಾರು, ಬಂಗ್ಲೆ, ಜಮೀನು, ತೋಟ, ಗೀಟ, ಒಂದು ಸಿಂಗಪೂರ್ ಟ್ರಿಪ್ಪು, ಇದೆಲ್ಲ ಏನು ಆಸೆ ಪಡ್ತೀವಲ್ಲ, ಇದ್ರ ವಿರುದ್ಧನ ಅಥವಾ ಇದ್ರ ಪರಾನ? ಅಂದರೆ ಕೇವಲ ಹಣ ಗಳಿಸಕ್ಕೆ ಮಾಡೋ ಅಂಥ ಕೆಲಸ ಕೆಟ್ಟದ್ದು ಅಥವಾ ಕೆಳಮಟ್ಟದ್ದು ಅಂತ ಇರಲ್ಲ ಜಿ. ಬಿಕಾಸ್ ನಾವೆಲ್ಲ ಎಲ್ಲ ಯುಗಗಳಲ್ಲೂ ದೇವಾನುದೇವತೆಗಳಿಗೂ ಹಣ ಬೇಕಾಗಿತ್ತು, ಮನುಷ್ಯನಿಗೂ ಹಣ ಬೇಕು. ಆದರೆ ಯಾವ ಇಂಟೆನ್ಷನಲ್ಲಿ ನಾವು ಸಂಪಾದನೆ ಮಾಡ್ತೀವಿ ಅಂತನ್ನೋದನ್ನ ಪ್ರಕೃತಿ ಕೌಂಟ್ ಮಾಡ್ತಾ ಹೋಗುತ್ತೆ. ನಮ್ಮ ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಅದೇ ಕರ್ಮದಿಂದನೇ ಇವತ್ತೆಲ್ಲ ನಾವೆಲ್ಲ ಬೇರೆ ಬೇರೆ ಮನೆಗಳಲ್ಲಿ ಜನ್ಮವನ್ನು ಪಡ್ಕೊಂಡಿರೋದು, ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮವನ್ನು ಪಡ್ಕೊಂಡಿರೋದು. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಅವನು ಕೃಷ್ಣ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾನೆ. ನಾವು ಮಾಡಿರೋ ಹಿಂದಿನ ಜನ್ಮಗಳ ಕರ್ಮಗಳ ಪ್ರಕಾರ ನಾವು ಈ ಜನ್ಮಗಳನ್ನು ಪಡ್ಕೊಂಡಿದ್ದೀವಿ ಅಂತ. ಹೇಗೆ ನಾನು ಸತ್ತಾಗ ನನ್ನ ಜೀವಾತ್ಮದ ಜೊತೆ ಕರ್ಮನ ಎತ್ಕೊಂಡು ಹೋಗ್ತೀನೋ, ಕಣ್ಣಿಗೆ ಕಾಣಿಸ್ದೇ ಹೋದ್ರೂ ಕೂಡ ಕರ್ಮದ ಲೆಕ್ಕ ಎಷ್ಟು ಚೆನ್ನಾಗಿ ಹೋಗುತ್ತೆ ಅನ್ನೋದನ್ನ ಹೇಳ್ತಾನೆ. ಅಂದರೆ ಎಲ್ಲೋ ಫ್ರೇಗ್ರೆನ್ಸು, ಎಲ್ಲೋ ಹೂವು ಅರಳಿರುತ್ತೆ, ಎಲ್ಲೋ ಅಂತ ಗಂಧದ ಕಡ್ಡಿಯ ಫ್ರೇಗ್ರೆನ್ಸ್ ಇರುತ್ತೆ. ಅದನ್ನು ಪಕ್ಕದ ಮನೆಯಿಂದ ತೊಗೊಂಬಂದು ನಮ್ಮನೆ ತನಕನೂ ಅನ್ಸುತ್ತೆ. ಅಥವಾ ಯಾರೋ ಪರ್ಫ್ಯೂಮ್ ಹಾಕ್ಕೊಂಡು ಹಿಂಗೆ ಹೋದರೆ ಅದು ಗಾಳೀಲಿ ಹಿಂಗೆ ತೇಲ್ಕೊಂಬರುತ್ತೆ. ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಆ ಫ್ರೇಗ್ರೆನ್ಸ್, ಆ ಗಮ್ಮನ ಸುಗಂಧ ನಮ್ಮ ಮೂಗಿಗೆ ಗೊತ್ತಾಗತ್ತೆ. ಅದೇ ರೀತಿ ನಮ್ಮ ಕರ್ಮಗಳನ್ನು ಎತ್ಕೊಂಡು ಹೋಗೋದು ಹಿಂಗೆ ಬ್ಯಾಸ್ಕೆಟಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಗೊತ್ತಾಗಲ್ಲ. ಆದರೆ ನನ್ನ ಜೀವಾತ್ಮದ ಜೊತೆ ಅದು ಕೂಡ ಟ್ರಾವೆಲ್ ಮಾಡುತ್ತೆ. ಆ ಟ್ರಾವೆಲ್ ಮಾಡಿರೋ ಲೆಕ್ಕದ ಪ್ರಕಾರ ನಾವು ಈ ಜನ್ಮದಲ್ಲಿ ಜನ್ಮವನ್ನು ಪಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಮುಂದಿನ ಜನ್ಮದಲ್ಲೂ ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಾವು ಹಣ ಸಂಪಾದನೆ ಮಾಡೋದು ಕಲಿಯುಗಕ್ಕೆ ಬಹಳನೇ ಮುಖ್ಯ. ನಾವೆಲ್ಲರೂ ಜೀವನನ ಬ್ಯೂಟಿಫುಲ್ಲಾಗಿ ನಡೆಸಬೇಕು. ಅದನ್ನ ಯಾವತ್ತೂ ದೇವರು ಸ್ಟಾಪ್ ಮಾಡಿಲ್ಲ. ಆಮೇಲೆ ನೀವು ನೋಡಿ, ಯಾರು ತಿರುಪತಿ ಶ್ರೀನಿವಾಸನಿಗೆ ಕಡುಬಡವರಾಗಿರಲಿ, ಅತಿ ದೊಡ್ಡ ಶ್ರೀಮಂತರಾಗಿರಲಿ, ಹೋಗಿ ದೇವ್ರನ್ನ ದುಡ್ಡು ಬೇಕು, ನಾನು ಈ ರೀತಿ ಬೆಳಿಬೇಕು ಅಂತ ಕೇಳ್ಕೊಂಡವರೆಲ್ಲ ಹೋಗ್ತಾ 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 ಬೆಳೆದಿರೋದು ಶ್ರೀಮಂತರಾಗಿನೇ. ಯಾವತ್ತೂ ದೇವರು ನೀನು ಶ್ರೀಮಂತಿಕೆಯನ್ನು ಬಿಟ್ಬಿಟ್ಟು ತ್ಯಾಗ ಮಾಡಿಬಿಟ್ಟು ನನ್ನ ಜೊತೆ ಬಾ, ನೀನು ಹಿಂಗೆ ಸ್ವಾಮೀಜಿ ಥರ ಆಗ್ಬಿಟ್ಟು ನನ್ನ ಜೊತೆ ಬಾ, ಅಥವಾ ಸಂಬಂಧಗಳನ್ನು ಜವಾಬ್ದಾರಿನ ಎಲ್ಲಾನು ಕಿತ್ತಾಕ್ಬಿಟ್ಟು ನನ್ನ ಜೊತೆ ಬಾ ಅಂತ ಯಾವತ್ತೂ ದೇವ್ರು ಹೇಳಿಲ್ಲ. ನೀನು ಎಲ್ಲಿರ್ತೀಯೋ ಅದರಿಂದ ಡಿಟ್ಯಾಚ್ಡ್ ಆಗಿ ನನ್ನ ಜೊತೆ ಅಟ್ಯಾಚ್ ಆಗಿ, ಸೊ ನನ್ನನ್ನೇ ಪರಿಪೂರ್ಣವಾಗಿ ನಂಬಿಕೊಂಡು ನನ್ನಲ್ಲಿ ಶರಣಾಗತಿಯನ್ನು ತಗೊಂಡು ನೀನು ಎಲ್ಲ ಜವಾಬ್ದಾರಿಗಳು, ಅದು ಗಂಡನಾಗಿ ಜವಾಬ್ದಾರಿನ, ಹೆಂಡತಿಯಾಗಿ ಜವಾಬ್ದಾರಿನ, ಮಗನಾಗಿ ಜವಾಬ್ದಾರಿ, ಅಣ್ಣನಾಗಿ ಜವಾಬ್ದಾರಿ, ತಮ್ಮನಾಗಿ ಜವಾಬ್ದಾರಿ, ಒಬ್ಬನಿಗೆ ಸ್ನೇಹಿತನಾಗಿ ಜವಾಬ್ದಾರಿ, ಎಲ್ಲ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿಭಾಯಿಸಲೇಬೇಕು. ಎಸ್ಕೇಪ್ ಆಗಬಾರ್ದು, ಕದ್ದು ಓಡ್ ಹೋಗಬಾರ್ದು. ಆದರೆ ಯಾವುದ್ರ ಜೊತೆನೂ ಅಟ್ಯಾಚ್ ಆಗಬಾರ್ದು. ಅಟ್ಯಾಚ್ ಅಂದರೆ ಅದರಲ್ಲೇ ನೀವು ನೊಂದ್ಕೊಂಡು ಒಂದೊಂದರಲ್ಲೇ ನೀವು ಸಿಕ್ಕಾಕೊಂಡ್ಬಿಟ್ಟಾಗ ನಿಮ್ಗೆ ವಯಸ್ಸು ಮುಗೀತಾ ಇರುತ್ತೆ. ನೀವು ಒಂದೊಂದು ಸಂಬಂಧಗಳಲ್ಲೇ ಡೀಪಾಗಿ ಸಿಕ್ಕಾಕೊಂಡ್ಬಿಟ್ಟಾಗ ಪ್ರೀತಿಸ್ಬೇಕು, ತುಂಬಾ ಪ್ರೀತಿಸ್ಬೇಕು, 100% ಪ್ರೀತಿಸ್ಬೇಕು. ಆದರೆ ಅದನ್ನು ಎಮೋಷ್ನಲ್ ಆಗಿ ನೀವು ಸಿಕ್ಕಾಕೊಳ್ತಾ ಹೋದಾಗ ಒಂದೊಂದು ಸಿಕ್ಕುಗಳಿಂದನೂ ನೀವು ಬಿಡಿಸ್ಕೋಬೇಕು ಅಂತಂದರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಆವಾಗ ನಿಮ್ಮ ಜೀವನನೇ ಮುಗಿದೋಗುತ್ತೆ. ನಿಮ್ಮ ಕರ್ಮ ಯಾವಾಗ ಮುಗಿಸ್ತೀರಾ?
ಬೇರೆ ಕೆಲಸಗಳನ್ನ ಯಾವಾಗ ಮಾಡ್ಕೊಳ್ತೀರಾ? ಪುಣ್ಯಕರ್ಮನೂ ಸಂಪಾದನೆ ಮಾಡಬೇಕಾಗತ್ತೆ. ಹಾಗಾಗಿ ಕೇವಲ ಹಣ ಗಳಿಸೋಕ್ಕೋಸ್ಕರ ನಾವು ಕರ್ಮವನ್ನ ಮಾಡಬಹುದಾ ಅಂತ ಅಂದರೆ, ಮಾಡೋದು ಒಳ್ಳೆಯದು. ಕರ್ಮ ಮಾಡಿ ಸಂಪಾದನೆ ಮಾಡಿ ನೀವು ಭಕ್ತಿಲಿ ದೇವ್ರಿಗೆ ಹೇಳದಿದ್ರೂ ಪ್ರಕೃತಿ ನೀವು ಧರ್ಮದಿಂದ ದುಡಿದ್ರಿ ಅಂತ ಕೌಂಟ್ ಇಟ್ಕೊಂಡಿರುತ್ತೆ. ಆದರೆ ಅದನ್ನು ದೇವ್ರಿಗೆ ಅರ್ಪಿಸ್ಬಿಟ್ಟು ಜೀವನನ ಮುಂದೆ ಸಾಗಿಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಸಾತ್ವಿಕ ಗುಣ ಆಗತ್ತದು. ಅದನ್ನ ಯಾವತ್ತೂ ದೇವ್ರು ಕೆಟ್ಟದ್ದು ಅಂತ ಪಕ್ಕಕ್ಕೆ ಬಿಸಾಕಿಟ್ಟಿಲ್ಲ. ಸೊ ನಮ್ಮನ್ನ ಇಲ್ಲಿ ಹುಟ್ಟಿಸಿರೋದೇ ನಾವು ದುಡ್ಕೋಬೇಕು ಅಂತ. ಆದರೆ ಅದೇ ಪ್ರಜ್ಞೆಯಲ್ಲಿ ಪರಮಾತ್ಮನ ನೆನೆಸ್ಕೊಂಡಾಗ ಅದಿನ್ನೂ ಪುಣ್ಯಕರ್ಮವಾಗಿ ಆ್ಯಡ್ ಆಗತ್ತೆ. ತುಂಬ ಜನ ಹೇಳ್ತಾರೆ, ಈಗ ನಿಮ್ಮ ಹತ್ರ ಹಣ ಚೆನ್ನಾಗಿ ಸೇರಬೇಕು ಅಂದ್ರೆ ನೀವು ದಾನ ಮಾಡಬೇಕು ಅಂತ. ಆದ್ರೆ ಇನ್ನು ಕೆಲವ್ರು ಹೇಳ್ತಾರೆ, ಉದಾಹರಣೆಗೆ ಈಗ ತೆಲುಗು ಆಕ್ಟ್ರೆಸ್ ಮಹಾನಟಿ ಸಾವಿತ್ರಿ ಅಂತ, ಆಕೆ ತುಂಬಾ ದಾನ ಮಾಡಿ 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 ಕೊನೆಗೆ ಆ ಪರಿಸ್ಥಿತಿ ಬಂದ್ರು ಅಂತ. ಮ್ಯಾನೇಜರ್ಗೂ ಮನೆ ಬರ್ಕೊಟ್ಬಿಟ್ರು. ಕತೆಗಳ ಪ್ರಕಾರ ಹೇಳ್ತಾರೆ, ಅವ್ರ ಮನೇಲಿ ಸ್ವಿಮ್ಮಿಂಗ್ ಪೂಲ್ನ ಬೆಳ್ಳಿಲಿ ಕಟ್ಟಿಸ್ಕೊಂಡಿದ್ರಂತೆ. ಅಂದ್ರೆ ತುಂಬಾ ಜನಕ್ಕೆ ದಾನ ಎಷ್ಟು ಮಾಡಬೇಕು ಅಂತ ಗೊತ್ತಿರಲ್ಲ. ಈಗ ನನಗೆ ನೀವು ಹೇಳಿ, ದಾನ ಮಾಡೋದ್ರಿಂದ ಹಣನ ಅಟ್ರಾಕ್ಟ್ ಮಾಡ್ಬೋದಾ, ಅಥವಾ ಎಷ್ಟು ದಾನ ಮಾಡಬೇಕು? ಆ ಉದಾರತೆ ಬಗ್ಗೆ ಗೀತೆ ಏನು ಹೇಳೋದು? ಅದೇ ಉದಾರತೆ ಮತ್ತೆ ದಾನ. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಕವರ್ ಮಾಡ್ಕೊಂಡಿದೆ ಭಗವದ್ಗೀತೆ ಅನ್ನೋದು. ಯೋಗ್ಯನಿಗೆ ದಾನ ಮಾಡು ಅಂತ ಅನ್ನೋದನ್ನ ತುಂಬ ಬ್ಯೂಟಿಫುಲ್ ಆಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಟ್ಟಿದ್ದಾನೆ. ಆದರೂ ನಮ್ಮ ಜೀವನದಲ್ಲಿ ಎಷ್ಟು ಸತಿ ಮೋಸ ಹೋಗ್ತೀವಿ ಅಂದರೆ, ಯೋಗ್ಯರಲ್ಲದೆ ಇರೋರು ಎಷ್ಟೋ ಸತಿ ಬಂದಾಗ್ಲೂ ನಾವು ಅಯ್ಯೋ ಪಾಪ ಅಂತ ತುಂಬ ಮಾನವೀಯತೆ ಉದಾರತೆಯಿಂದ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ ದುಡ್ಡು. ಅವ್ರು ತೊಗೊಂಡೋಗಿ ನೆಗೆಟಿವ್ ಆಗಿ ಬಳಸಿರ್ತಾರೆ ದುಡ್ಡನ್ನ. ಆವಾಗ ಅವ್ರು ಮಾಡೋ ತಪ್ಪು ಕರ್ಮಗಳು ನಮ್ಮ ತಲೆ ಮೇಲೆ ಬರುತ್ತೆ. ಯಾಕೆಂದರೆ ಹಾವಿಗೆ ಹಾಲೆರೆದು ಬೆಳೆಸ್ದಂಗೆ ಒಬ್ಬ ರಾಕ್ಷಸನ್ನ ನಾವು ಬೆಳೆಸ್ತಾ ಇದ್ದಂಗೆ, ಕೆಟ್ಟ ವ್ಯಕ್ತಿಗೆ ನಾವು ದುಡ್ಡು ಕೊಟ್ಟಾಗ. ಆದರೆ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನಾವು ದೇವ್ರ ಹತ್ರ ಹೋಗಿ ಶರಣಾಗತಿ ತಗೊಂಡು ಕ್ಷಮಾಪಣೆ ಕೇಳಿಕೊಂಡು ಅವನ್ನೇ ಕ್ಷಮಿಸು ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಒಳ್ಳೆ ವ್ಯಕ್ತಿಯಾಗಿ ನಾಟಕ ಆಡ್ಕೊಂಡು ಬಂದಿರ್ತಾರೆ ತುಂಬ ಜನ. ಅವ್ರು ಒಳ್ಳೆಯವರು ಅಂದ್ಕೊಂಡು ನಾವು ದಾನ ಕೊಟ್ಟಿರ್ತೀವಿ. ಆದರೆ ಕೆಲವು ಸತಿ ನಾವು ಗೊತ್ತಾಗಿರುತ್ತೆ. ಸೊ ಅನೇಕ ಸಲ ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳತೆ ಹಾಕೋಕ್ಕೂ ಆಗಲ್ಲ, ಪ್ಯಾರಾಮೀಟರ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನಾವು ರಸ್ತೆ ಬದಿಯಲ್ಲಿ ಎಷ್ಟೋ ಜನನ ಭೇಟಿ ಮಾಡ್ತೀವಿ. ಆ ವ್ಯಕ್ತಿಗಳು ಪಾಪ ತುಂಬ ಪರಿಸ್ಥಿತಿ ಸರಿಗಿರೋದಿಲ್ಲ ಅಥವಾ ಭಿಕ್ಷೆ ಬೇಡ್ತಿರ್ತಾರೆ ಅಂದಾಗ್ಲೂ ನಾವು ಆ ಪರಿಸ್ಥಿತಿಯನ್ನು ನೋಡಿ ಅನೇಕರಿಗೆ ದಾನ ಮಾಡ್ತೀವಿ. ಆವಾಗ ಒಂದು ದೇವ್ರ ಹೆಸರನ್ನ ಹೇಳಿಕೊಂಡು ನಾವು ದಾನ ಕೊಟ್ಬಿಟ್ಟಾಗ ದೇವ್ರ ಸಾಕ್ಷಿಭೂತನಾಗ ಅಲ್ಲಿ ನಿಂತಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನು ಒಳ್ಳೆಯವನ ಕೆಟ್ಟವನ ನಾವುಗಳು ಸಾಮಾನ್ಯ ಮನುಷ್ಯರಾಗಿ ನಾವು ಅದನ್ನ ಚೆಕ್ ಮಾಡೋಕ್ಕಲ್ಲ. ಇದು ದ್ವಾಪರ ಯುಗದಲ್ಲಿ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದ್ರು, ಅಂದರೆ ಯೋಗ್ಯನಿಗೆ ದಾನ ಮಾಡು ಅಂತ. ಬಟ್ ಭಗವದ್ಗೀತೆ ಈಸ್ ಅ ಟೆಕ್ಸ್ಟ್. ಎಲ್ಲ ತ್ರೇತಾಯುಗ ಆಗಿರಲಿ ದ್ವಾಪರ ಯುಗ ಆಗಿರಲಿ ಕಲಿಯುವ ಎಲ್ಲ ಯುಗಗಳಿಗೂ ಅನ್ವಯಿಸುವಂತಹ ಜ್ಞಾನ ಭಗವದ್ಗೀತೆ. ಸೊ ಹಾಗಾಗಿ ಅದು ಯಾವ ಸಮಯದಲ್ಲಿ ಅವ್ನು ಹೇಳಿದ್ರು ಕೂಡ ಯೋಗ್ಯರಿಗೆ ದಾನ ಮಾಡು ಅಂತ ಹೇಳಿದಾನೆ. ಹಂಗಂತ ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಟ್ಟು ಹೋಗು ಅಂತಲ್ಲ. ನೀವು ಇವಾಗ ಅವರು ಫಿಲಮ್ ಆ್ಯಕ್ಟರ್ ಮೇಡಮ್ ಬಗ್ಗೆ ಹೇಳಿದ್ರಿ. ದಾನ ಖಂಡಿತ ಕೊಡಬೇಕು. ಈವನ್ ಭೂದಾನವನ್ನು ಕೂಡ ಕೊಡ್ಬೇಕು ನಾವು ಸಾಯಕ್ಕೆ ಮುಂಚೆ. ಅದು 1 ಸ್ಕ್ವೇರ್ ಫೀಟ್ ಆಗಿರಲಿ ಏನೋ ಒಂದು ಕೊಡಲೇಬೇಕು. ಯಾಕೆಂದರೆ ಅದನ್ನೆಲ್ಲ ಪ್ರಕೃತಿ ಕೌಂಟ್ ಇಟ್ಕೊಳ್ತಾರೆ. ನಮಗೇನು ಯೋಗ್ಯತೆ ಇಲ್ಲದೆ ಇದ್ದಾಗಲೂ ಪರಮಾತ್ಮ ಎಲ್ಲವನ್ನೂ ಕೊಟ್ಟ ಅಂತಂದಾಗ ನಾವು ವಾಪಸ್ ಏನನ್ನು ಕೊಟ್ಬಿಟ್ಟು ಹೋಗ್ತೀವಿ ಅಂತ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಮರಿಮಕ್ಕಳು ಮತ್ತು ಮೊಮ್ಮಕ್ಕಳು ಅಥವಾ ಯಾರೋ ಎಲ್ಲ ಮಕ್ಕಳುಗಳು ಒಳ್ಳೆಯವರೋ ಕೆಟ್ಟವರೋ, ಅವ್ರಿಗೆ ಅಹಂಕಾರ ಇದೆಯೋ ದುರಹಂಕಾರ ಇದೆಯೋ, ಅವ್ರ ಹೆಸರುಗಳಲ್ಲೇ ಆಸ್ತಿಗಳನ್ನೆಲ್ಲ ಇಟ್ಬಿಟ್ಟು ಅವ್ರ ಹೆಸರಲ್ಲೇ ದುಡ್ಡೆಲ್ಲ ಇಟ್ಬಿಟ್ಟು ಹೋಗ್ತೀವಿ. ಅದು ನಮಗೆ ಯಾವತ್ತೂ ಪುಣ್ಯಕರ್ಮನ ಎತ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದಿಲ್ಲ. ಅದೇ ನಿಮ್ಮ ಮನೆಗೆ ಯಾರೋ ಕಡು ಬಡವರು ಬಂದು ತುಂಬ ಬೇಡ್ಕೋತಿರ್ತಾರೆ, ಸರ್ ಹಿಂಗೆ ಕೊಡಿ, ನನಗೆ ಒಂಚೂರು ನಾನು ಇನ್ವೆಸ್ಟ್ ಮಾಡ್ಕೊಂಡು ಬೆಳ್ಕೋಬೇಕು ಅಂತಿದ್ದೀನಿ, ನನಗೆ ಈ ಥರ ಕಷ್ಟ ಇದೆ ಕೊಡಿ. ಯಾರೋ ಗೋಶಾಲೆ ಮಾಡೋಕ್ಕೆ ಹೋಗ್ತಾರೋ, ನಮ್ಗೆ ಕಷ್ಟ ಇದೆ ಕೊಡಿ ಅಂತಾರೋ, ಯಾರಿಗೋ ದೇವಸ್ಥಾನವನ್ನು ಪುನರುದ್ಧಾರ ಮಾಡಬೇಕು ಅಂತ ಕೇಳ್ತಾರೋ, ಅಂಥ ಸಮಯದಲ್ಲಿ ನಾವು ಯೋಗ್ಯರನ್ನು ಹುಡುಕಿ ದಾನ ಮಾಡೋದು ಅಥವಾ ಪುಣ್ಯಕರ್ಮಗಳಿಗೆ, ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಈ ಥರ ಎಲ್ಲ ಒಳ್ಳೆ ಕರ್ಮಗಳಿಗೆ ಮಾಡಿದಾಗ ಆ ವ್ಯಕ್ತಿ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿಲ್ಲದಿದ್ರೂ ಬೇಡ. ಈಗ ಒಂದು ಮಗುಗೆ ಎಜುಕೇಷನ್ಗೆ ಅಂತ ನೀವು ದುಡ್ಡು ಕೊಡ್ತೀರಾ, ಆವಾಗ ಆ ವ್ಯಕ್ತಿ ಏನು ಅನ್ನೋದು ನಮಗೆ ಬೇಕಾಗಿರಲ್ಲ. ಎಜುಕೇಷನ್ ಕೊಡ್ತಾ ಇರೋದು ಅನ್ನೋದು ಇಂಟೆನ್ಷನ್ ಮುಖ್ಯ ಆಗುತ್ತೆ. ಸೊ ಆ ಇಂಟೆನ್ಷನ್ನು ಅವ್ರಿಗೆ ಎಜುಕೇಷನ್ನ ಕೊಟ್ಟು ಬೆಳೆಸ್ತಾ ಇದೆ ಒಂದು ಸಿಟಿಸನ್ನ ಅಂತ ಹೇಳಿದಾಗ ಅದು ಒಳ್ಳೇದಾಗುತ್ತೆ. ಇವಾಗ ದೇವಸ್ಥಾನಕ್ಕೆ ನಾವು ದಾನ ಕೊಡ್ತೀವಿ. ಆ ದೇವಸ್ಥಾನದಲ್ಲಿ ಎಷ್ಟೋ ಜನ ಪುರೋಹಿತರು ಕೆಟ್ಟ ಬುದ್ಧಿನೇ ಇರಬಹುದು, ಒಳ್ಳೆಯವರು ಇರಬಹುದು, ಕೆಟ್ಟವರು ಇರಬಹುದು. ತಿರ್ಗಾ ಅವ್ರ ವ್ಯಕ್ತಿತ್ವನ ನಾವು ಅಳತೆ ಹಾಕೋಕ್ಕಾಗಲ್ಲ. ಆಮೇಲೆ ದಾನ ಮಾಡಿದಾಗ ಪೂರ್ತಿ ಮಾಡಿಬಿಡು ಅನ್ನೋದನ್ನು ಕೃಷ್ಣ ಯಾವತ್ತೂ ಹೇಳಿಲ್ಲ. ಎಲ್ರಿಗೂ ಪರಿವಾರ ಇತ್ತು. ಇವನ್ ಪಾಂಡವರಿಗೂ ಇತ್ತು ಪರಿವಾರ, ಕೃಷ್ಣನಿಗೂ ಪರಿವಾರ ಇತ್ತು. ಸೊ ಎಲ್ಲವನ್ನೂ ಕೊಡು ಅಂತ ಹೇಳಿಲ್ಲ. ಆದರೆ
ಆದಷ್ಟು ನೀನು ಕೊಟ್ಟು ಹೋಗೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನಮ್ಮನೇಲಿರೋರೇ ಒಳ್ಳೆಯವರು ಅಂದ್ಕೊಂಡು ನಮ್ಮನೆಯವ್ರಿಗೆ ಕೊಡೋದಲ್ಲ. ನೀ ಹೊರಗಡೆ ಇರೋರಿಗೆ ದಾನ ಅಂತ ಕೊಟ್ಟಾಗ ಆಮೇಲೆ ಏನು ಗೊತ್ತಾ, ದಾನವನ್ನು ಗೌರವಿಸಿ ಕೊಡಬೇಕು. ಇನ್ನೊಂದು ಹೇಳ್ತೀನಿ, ದಾನ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಹಂಕಾರದಿಂದ, ರಾಜಸಿಕ ಗುಣದಿಂದ, ತಾಮಸಿಕ ಗುಣದಿಂದ ಹಿಂಗೆ ಬಿಸಾಕೋದಲ್ಲ. ದಾನ ಕೊಡಬೇಕಾದ್ರೂ ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರನ್ನ ಜ್ಞಾಪಿಸ್ಕೋಬೇಕು. ಎಷ್ಟು ನಮ್ರತೆ, ವಿನಯತೆ, ಶ್ರದ್ಧಾ, ಭಕ್ತಿಯಿಂದ ದಾನ ಕೊಟ್ಟು ಅವ್ರನ್ನ ನಾನು ನಿಮ್ಮ ಸಾಲನ ಪೂರ್ತಿ ತೀರಿಸ್ತೀನಿ, ನಿಮಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ದಾನ ಕೊಟ್ನಲ್ಲ, ಸತ್ಯ ಹರಿಶ್ಚಂದ್ರ ಪೂರ್ಣವಾಗಿ ಎಲ್ಲವನ್ನೂ ಕೊಟ್ಬಿಟ್ಟ. ಅದಾದ್ಮೇಲೂ ತನ್ಗೆ ಕೈಕಾಲು ಗಟ್ಟಿಗಿದೆ ಅಂತ ದುಡ್ದು ಕೊಟ್ಟ. ಸೊ ಆ ರೀತಿ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು. ನಾವು ಚೆನ್ನಾಗಿರ್ಬೇಕು ಬಿಡ್ರಿ, ಇವತ್ತು ನಾವು ಎಂಜಾಯ್ ಮಾಡಬೇಕು, ಯಾರ್ರೀ ಮುಂದಿನ ಜನ್ಮ ನೋಡಿದ್ದು, ನನಗೆ ಈ ಜನ್ಮ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡಿರೋರೆ ಇವತ್ತು ಯಾರು ತುಂಬ ಜನ ಕಷ್ಟ ಅನುಭವಿಸ್ತಾ ಅಥವಾ ಪ್ರಾಣಿಗಳಾಗಿ ಹುಟ್ಟಿ ತುಂಬ ಕಡುಬಡ, ಯಾಕೆ ಮೇಡಮ್ ನಾವೆಲ್ಲ ಒಳ್ಳೇದು ಮಾಡಿದ್ರು ಹಿಂಗಿದೀವಿ ಅಂದ್ಕೊಂಡಿರ್ತಾರಲ್ಲ, ಅವ್ರು ಹಿಂದಿನ ಜನ್ಮನ ಸ್ಟಡಿ ಮಾಡ್ಕೋಬೇಕು. ಮುಂದಿನ ಜನ್ಮ ಯಾರು ನೋಡಿದ್ದು ಅಂದ್ಕೊಳ್ತಾರಲ್ಲ, ಮುಂದೆ ನಾವು ಏನಾಗ್ತೀವಿ ಅನ್ನೋದಕ್ಕೆ ಇದೇ ಪ್ಲ್ಯಾಟ್ಫಾರ್ಮು, ಈ ಜನ್ಮ. ಅದನ್ನು ನಾವು ರೆಡಿ ಮಾಡ್ಕೊಳ್ತಾ ಹೋದಾಗ ಮುಂದಿನ ಜನ್ಮ ಸರಿಗಿರುತ್ತೆ. ದಾನ ಮಾಡೋವಾಗ ಪ್ರೀತಿಯಿಂದ, ಶ್ರದ್ಧಾಭಕ್ತಿಯಿಂದ ದೇವ್ರಿಗೆ ಅರ್ಪಿಸ್ಬಿಟ್ಟು ದೇವ್ರ ಹೆಸರು ಹೇಳೆ ಕೊಟ್ಬಿಟ್ಟಾಗ ಅದೆಲ್ಲವೂ ಕೃಷ್ಣನ್ಗೆ ಅರ್ಪಣೆ. ಗೀತೆಯಲ್ಲಿ ನನಗೆ ಮತ್ತೊಂದು ತುಂಬಾ ಇಷ್ಟವಾಗೋದೇನು ಅಂದ್ರೆ ಈ ಸ್ಥಿತಪ್ರಜ್ಞೆ ಬಗ್ಗೆ ಉಲ್ಲೇಖ ಆಗೋದು. ಸ್ಥಿತಪ್ರಜ್ಞೆ ಅದರ ಅರ್ಥ ಏನು ಅಂದ್ರೆ, ಒಬ್ಬ ಮನುಷ್ಯ ಇವತ್ತಿನ ದಿನ ಅವನ ಹತ್ರ ಏನೂ ಇಲ್ಲ ಜೀವನದಲ್ಲಿ, ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾನೆ. ಅವಾಗ ಅವನು ಹೆಂಗ್ ರಿಯಾಕ್ಟ್ ಮಾಡಬೇಕು, ಭಗವಂತ ಎಲ್ಲ ಕೊಟ್ಟಾಗ ಅವನು ಹೆಂಗ್ ರಿಯಾಕ್ಟ್ ಮಾಡಬೇಕು, ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಅದು ಸ್ಥಿತಪ್ರಜ್ಞ ನನಗೂ ತುಂಬ ಇಷ್ಟ. ಪರಮಾತ್ಮ ಎಷ್ಟು ಒಳ್ಳೆ ಅಡ್ವೈಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ನಾವು ಕೆಳಗೆ ಬಿದ್ದಿದ್ರು ಒಂದೇ ಪರಿಸ್ಥಿತಿಯಲ್ಲಿರಬೇಕು, ಮೇಲೆ ಎದ್ದಿದ್ರು ಒಂದೇ ಪರಿಸ್ಥಿತಿಯಲ್ಲಿರಬೇಕು. ಅದಕ್ಕೆ ಕೃಷ್ಣನೇ ಎಕ್ಸಾಂಪಲ್. ನೀವು ಕೃಷ್ಣನ್ ಪ್ರತಿ ಸಲ ನೋಡಿ, ಅವ್ನು ಯಾವಾಗಲೂ ಕೋಪ ಮಾಡ್ಕೊಂಡು ಹೊಡೆಯೋದು, ಈ ಥರ ಮುಖ ಎಲ್ಲ ಇಟ್ಕೊಳ್ಳೋದೇ ಇಲ್ಲ. ಏನೇ ಬಂದಿದ್ರು ಸಿಚುವೇಶನ್ನು ಅವ್ನು ನಗ್ತಾನೆ ಇರ್ತಾನೆ. ಸೊ ಆ ರೀತಿ ನಾವು ಹೇಗಿರಬೇಕು ಅಂತ ಅನ್ನೋದನ್ನ ಇವನ್ ಅರ್ಜುನನಿಗೆ ಎಲ್ಲ ಸ್ಥಿತಿಗಳಲ್ಲೂ ಹೇಳಿದಾಗ ಮನುಷ್ಯರಿಗೂ ಅನ್ವಯಿಸೋ ಹಾಗೆ ಅವ್ನು ಹೇಳ್ದ. ಯಾವುದನ್ನ, ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾಕಪ್ಪ ಚಿಂತೆ ಮಾಡ್ತೀಯ ನೀನು, ನಾನಿದ್ದೀನಿ ಅಂತ ನನಗೆ ನೀನು ಶರಣಾಗತಿಯನ್ನು ತಗೊಂಡಾಗ, ನಾನೇ ಪರಮಾತ್ಮ ಅನ್ನೋದನ್ನ ನೀನು ನಂಬ್ಕೊಂಡ್ಬಿಟ್ಟಾಗ ನೀನು ಚಿಂತೆ ಯಾಕೆ ಮಾಡ್ತೀಯ? ಸೊ ನನಗೆ ಎಲ್ಲವನ್ನು ಬಿಟ್ಕೊಟ್ಬಿಟ್ಟು ನೀನು ನೆಮ್ಮದಿಯಿಂದ ಸಂತೋಷವಾಗಿರು ಅಂತನ್ನೋದು. ಸೊ ಅನನ್ಯಶ್ಚಿಂತೆಯಂತೋ ಮಾ ಯೇ ಜನಾ ಪರ್ಯುಪಾಸತೆ ಅಂದರೆ ಅವನ ಮೇಲೆ ಎಲ್ಲ ಭಾರವನ್ನು ಹಾಕಿ ನಾವು ಬದುಕ್ತಾ ಇದ್ದಾಗ, ನಾವು ಚಿಂತೆ ಮಾಡ್ದಿರಾ ಆವಾಗ ಸ್ಥಿತಪ್ರಜ್ಞನಾಗಿರೋದಕ್ಕೆ ತುಂಬ ಸುಲಭ ಆಗತ್ತೆ. ಯಾವಾಗ ನಾವು ಕರ್ಮದ ಜೊತೆ ಅಥವಾ ನನ್ನ ಫಲಗಳ ಜೊತೆ ಅಟ್ಯಾಚ್ಮೆಂಟನ್ನು ಇಟ್ಕೊಳ್ತೀನೋ, ಆವಾಗ ನನಗೆ ಇದು ಹಿಂಗಾಗತ್ತಾ, ಹಂಗಾಗತ್ತಾ, ಮುಂದೇನಾಗತ್ತೆ, ಆಮೇಲೆ ಏನಾಗತ್ತೆ ಅನ್ನೋದು ಯೋಚನೆ ಬರುತ್ತೆ. ಅಫ್ಕೋರ್ಸ್ ನಿಮ್ಮ ಯೋಚನೆಗಳು ಬರೋದು, ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರೋದು ಬಂದೇ ಬರುತ್ತೆ. ಅದು ಟೆಂಪ್ರವರಿ. ಹೇಗೆ ಸೀಸನ್ಸ್ ಬದಲಾಗುತ್ತೋ ನನ್ನ ಜೀವನನೂ ಬದಲಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡೇ ಬಂದಿರೋರು. ಈಗ ನನಗೂ ನಿಮಗೆ ಆಗಲಿ 5 ವರ್ಷ ಹಿಂದೆ ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅಂತ ಇಟ್ಕೊಳ್ಳಿ. ಅವತ್ತೇ ಅಂದ್ಕೊಂಡಿರ್ತೀವಿ ನನ್ನ ಜೀವನ ಎಂಡ್ ಮಾಡ್ಕೊಂಡ್ಬಿಡ್ಬೇಕು, ನನಗೆ ಬೇಡಪ್ಪ ಇಷ್ಟೆಲ್ಲ ಕಷ್ಟ ಆಗೋಯ್ತು, ದುಃಖ ಆಗೋಯ್ತು ಅಂತ. ಆದರೆ ಆ ಕಷ್ಟನ ನಿಭಾಯಿಸ್ಕೊಂಡು ಬಂದ್ವಿ ತಾನೆ. ಇವತ್ತು ಆಲ್ರೆಡಿ 5 ವರ್ಷಗಳನ್ನು ಮುಗಿಸಿದ್ವಿ ತಾನೆ. ಅದ್ರ ಮಧ್ಯೆ ಎಷ್ಟೋ ಜರ್ನಿಲಿ ಸಕ್ಸಸ್ಗಳನ್ನೂ ಪಡ್ಕೊಂಡ್ವಿ ತಾನೆ. ಮಧ್ಯ ಕಷ್ಟಗಳು ಬರ್ತಾ ಹೋಗ್ಬೋದು. ಆದರೆ ಸ್ಥಿತಪ್ರಜ್ಞನಾಗಿದ್ದಾಗ, ಅದನ್ನೇ ಉಪನಿಷತ್ತುಗಳಲ್ಲಿ ಪ್ರಜ್ಞಾನಂ ಬ್ರಹ್ಮ, ನಾವು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿದಾಗ, ಅದನ್ನೇ ಪರಬ್ರಹ್ಮ ಅಂತ ತಿಳ್ಕೊಂಡಾಗ, ನನಗೆ ಬೇರೆಯವರು ಕೂಡ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವುಗಳು ಚಿಕ್ಕ ವಯಸ್ಸಲ್ಲಿ ನೀವುಗಳು ತುಂಬ ಎಮೋಷ್ನಲ್ ವ್ಯಕ್ತಿಗಳಾಗಿದ್ದಾಗ, ನಿಮ್ಮ ಸುತ್ತಲೂ ಇರೋ ವ್ಯಕ್ತಿಗಳು ತುಂಬ ನಿಮ್ಗೆ ಕಾಲೆಳಿತಾರೆ, ಹಿಂಸೆ ಕೊಡ್ತಾರೆ. ನಿಮ್ಮ ಜೊತೇಲಿರೋರೇ ನಾಟಕ ಆಡಿಕೊಂಡು ನಿಮಗೆ ನೋವು ಕೊಟ್ಟು ನಿಮ್ಮನ್ನು ಡಿಮೋಟಿವೇಟ್ ಮಾಡಿ, ನೀವು ಸರಿಗಿಲ್ದೇ ಇರೋ ವ್ಯಕ್ತಿ ಅಂತ ಕೂಡ ನಿಮ್ಮ ಸುತ್ತಲೂ ಇರೋರು, ಇನ್ಕ್ಲೂಡಿಂಗ್ ಮನೆಯವರಾಗಿರಲಿ, ಯಾರು ಬೇಕಾದರೂ ನೀವು ಸರಿಗಿಲ್ದೇ ಇರೋ ವ್ಯಕ್ತಿ ಅನ್ನೋ ಥರ ನಿಮ್ಗೆ ಚುಚ್ಚಿ ಅಂತಾರೆ. ನೀವು ನೆಮ್ಮದಿಯಾಗಿ ಒಂದು ಹಬ್ಬ ಆಚರಿಸ್ತಾ ಇರೋದನ್ನು ಫೋನ್ ಮಾಡಿ ಬೇಕಾದ್ರೆ ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾರೆ, ನಿಮ್ಮನ್ನು ಛೇಡ್ಸಕ್ಕೆ ಬರ್ತಾರೆ. ಅಥವಾ ನೀವೇನು ಅಚೀವ್ ಮಾಡಿಲ್ಲ, ಏನು ಇಷ್ಟೆಲ್ಲ ಪೂಜೆ ಮಾಡ್ತೀಯ, ಏನು ಕೊಟ್ಬಿಟ್ಟ ದೇವರು ಅನ್ನೋ ಪ್ರಶ್ನೆಗಳನ್ನು ಕೇಳಿರ್ತಾರೆ ನಿಮಗೆ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನೀವು ಶ್ರೀಮಂತರು, ಇಲ್ಲಾಂದರೆ ನೀವು ಶ್ರೀಮಂತರಲ್ಲ ಅನ್ನೋ ರೀತಿನೂ ಟ್ರೀಟ್ ಮಾಡಿರ್ತಾರೆ. ಸೊ ಇದೆಲ್ಲ ಬಿಟ್ಬಿಡಿ. ಅವರೆಲ್ಲ ಹಂಗೆ ಹೇಳ್ತಾ ಇದ್ರು ನೀವು ದೇವ್ರಿಗೆ ಹತ್ತಿರವಾಗಿದ್ದೀರಾ, ದೇವ್ರಿಗೆ ಪ್ರಿಯವಾಗಿದ್ದೀರಾ ಅನ್ನೋದು ನಿಮಗೆ ಕನ್ಫರ್ಮ್ಡಾಗಿ ಗೊತ್ತಾದಾಗ ನಿಮ್ಗೆ ಸ್ಥಿತಪ್ರಜ್ಞೆ ಕರೆಕ್ಟಾಗಿ ಬರುತ್ತೆ. ಅವ್ರೇನಾರ ಅಂದ್ಕೊಳ್ಳಿ, ನಾನು ಹಿಂಗೆ ಇರ್ತೀನಿ. ಆಮೇಲೆ ನಿಮ್ಗೆ ಆ ಫೀಲ್ ಗೊತ್ತಾಗಬೇಕು, ನಾನು ಪರಮಾತ್ಮನಿಗೆ, ಕೃಷ್ಣನಿಗೆ ಅಥವಾ ದೇವಿಗೆ, ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರೋ ಆ ದೇವ್ರನ್ನ
ನಾನು ಕ್ಲೋಸ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾದಾಗ ನೀವು ಸ್ಥಿತಪ್ರಜ್ಞೆಯಲ್ಲೇ ಬೆಳಿತೀರಾ. ನೀವು ತುಂಬ ದೊಡ್ಡ ಮಟ್ಟಕ್ಕೆ ಹೋದಾಗ ಅಹಂಕಾರ ಕೂಡ ನಿಮಗೆ ಬರೋದಿಲ್ಲ. ಅಯ್ಯೋ ಅದೆಲ್ಲ ದೇವ್ರು ಕೊಟ್ಟಿದ್ದು ಬಿಡಿ ಅಂತಂತೀರ. ನೀವು ಮತ್ತೆ ಮತ್ತೆ ಬಿದ್ದೋದಾಗ್ಲೂ ನಗ್ತಾ ಇರಬೇಕು. ಆ ನಗ್ತಾ ಇದ್ದಾಗ ಇಲ್ಲ ನನಗೆ ಏನೋ ಒಂದು ಟೆಸ್ಟ್ ಮಾಡೋಕ್ಕೆ ಪರಮಾತ್ಮ ಇಷ್ಟು ದೊಡ್ಡ ಕಷ್ಟವನ್ನು ಕೊಟ್ಟಿದ್ದಾನೆ, ಆದರೆ ನಾನು ಅದರಿಂದ ಹೊರಗೆ ಬರೋ ಶಕ್ತಿನೂ ನನಗೆ ಕೊಟ್ಟಿದ್ದಾನೆ ಅನ್ನೋದು ಯೋಚನೆ ಮಾಡಿಕೊಂಡಾಗ ನೀವು ಕಾನ್ಷಿಯಸ್ ಆಗಿ ಸ್ಥಿತಪ್ರಜ್ಞೆಯನ್ನು ಇಟ್ಕೊಂಡು ಜೀವನದಲ್ಲಿ ಮುಂದಕ್ಕೆ ನಡೀತೀರಾ. ಬೇರೆಯವರೆಲ್ಲ ನಿಮ್ಮನ್ನು ಏನೇ ಛೇಡಿಸಿದ್ರು, ಹಿಂಸೆ ಕೊಟ್ಟರು, ನೀವು ವಿಚಲಿತರಾಗಬಾರ್ದು. ಯಾವಾಗ ನೀವು ಕೃಷ್ಣನ ನಂಬಿದ್ದೀನಿ ಅಂದ್ಕೊಂಡು ಜೀವನ ನಡೆಸ್ತಿದ್ದೂ ನೀವು ವಿಚಲಿತರಾಗ್ತೀರಾ ಅಂದರೆ ಇದು ಕೃಷ್ಣನಿಗೆ ಮಾಡೋವಂಥ ಅವಮಾನ. ಅವನಷ್ಟು ಜ್ಞಾನ ಕೊಟ್ಟಿದ್ದಾಗ ನೀವು ಸ್ಟ್ರಾಂಗಾಗಿ ನಡ್ಕೊಂಡು ಹೋಗಬೇಕು. ಮತ್ತೊಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಅಂದರೆ ಸ್ವಧರ್ಮ. Finally ಭಗವದ್ಗೀತೆಯಲ್ಲಿ ಅದೇ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ ಸ್ವಧರ್ಮದ ಬಗ್ಗೆ. ಫಸ್ಟ್ ನಿನ್ನ ಸ್ವಧರ್ಮ ನೀನ್ ಮಾಡು, ಮಾಡು. ಆಮೇಲೆ ಊರವ್ರದೆಲ್ಲ ಹೋಗಿ ಮಾಡು ಅಂತ. ಈಗ ಸ್ವಧರ್ಮನ ನಾವು ಮಾಡೋದ್ರಿಂದ ನಮ್ಮ ಜೀವನನ ಎಷ್ಟು ಚೆನ್ನಾಗಿ ನಾವು ರೂಪಿಸ್ಕೊಬಹುದು. ಇದನ್ನು ಬ್ಯೂಟಿಫುಲ್ ಆಗಿ ಹೇಳಿ ನನ್ನ ದೇವರು. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಗಮನಿಸಿ ಎಲ್ಲರೂ ವಸುದೈವ ಕುಟುಂಬಕಂ ಅಂತ ನಾವೆಲ್ಲ ಹೇಳ್ಕೊಂಡ್ರು ಕೂಡ ನಮ್ಮನೆಗೆ ಒಂದೊಂದು ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ, ನಮ್ಮನೆಗೆ ಒಂದೊಂದು ಬೌಂಡ್ರಿ ಹಾಕ್ಕೊಂಡಿದ್ದೀವಿ. ನಾವು ಯಾವ ಕುಲದಿಂದ ಹುಟ್ಟು ಬಂದಿದ್ದೀವಿ, ಯಾವ ಲೀನಿಯೇಜಿಂದ ಬಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನಮ್ಮ ತಾತ ಮುತ್ತಾತಂದ್ರೆಲ್ಲ ಹಿಂಗೆ ಬದುಕಿದ್ರು ಆ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೆಸರನ್ನ ಹೇಳ್ಕೊಳ್ತೀವಿ. ಸೊ ಅದಕ್ಕೆ ಸ್ವಧರ್ಮದಲ್ಲಿ ನೀನು ಇದ್ದು ಉನ್ನತಿಯನ್ನು ಸಾಧಿಸು, ಆಮೇಲೆ ಬೇರೆದನ್ನು ಯೋಚನೆ ಮಾಡು ಅಂತ ಹೇಳೋದೇನು ಅಂತ ಹೇಳಿದ್ರೆ, ಮೊದಲು ನಮ್ಮ ಮನೆಯಲ್ಲಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ, ನನ್ನ ಕುಟುಂಬದ ಅವ್ರಿಗೆ ನಾನು ಗೌರವ ಕೊಡಬೇಕು. ಅದು ನಮ್ಮ ಮನೆಯಲ್ಲಿರುವಂಥ ನನ್ನ ಹೆತ್ತ ತಾಯಿ. ಆಮೇಲೆ ನಾನು ಬೇರೆ ತಾಯಂದ್ರ ಬಗ್ಗೆ ಯೋಚಿಸ್ಬೇಕು. ನೀನು ಸ್ವಧರ್ಮದಲ್ಲಿದ್ದಾಗ ಸ್ಟ್ರಾಂಗ್ ವ್ಯಕ್ತಿ ಆಗಿರ್ತೀಯ. ಯಾಕೆ ಅಂದರೆ ನಿನಗೆ ಬೈ ಬರ್ತ್ ಎಷ್ಟೋ ಜನ್ಮಗಳಿಂದ ಲೀನಿಯೇಜಲ್ಲಿ ಆ ಸ್ಟ್ರಾಂಗ್ ಜೀನ್ಸು ಕ್ಯಾರಿ ಆಗಿರುತ್ತೆ. ನಾನು ಇನ್ನೊಂದು ಧರ್ಮಕ್ಕೆ ಹೋಗ್ತೀನಿ, ಇನ್ನೊಂದು ಥರ ಇರ್ತೀನಿ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಅಂದರೆ ನಿನ್ನ ವ್ಯಕ್ತಿತ್ವನೇ ಬೇರೆ, ನೀನು ಹೋಗ್ತಿರೋದೇ ಬೇರೆ ಕಡೆಗೆ. ಸೊ ಅದ್ರ ಬದಲು ನೀನು ಸ್ವಧರ್ಮದಲ್ಲಿ ಇದ್ದಾಗ ನೀನು ಇನ್ನೂ ಹೆಚ್ಚು ಪುಣ್ಯ ಕರ್ಮಗಳನ್ನು ಮಾಡಬಹುದು, ಇನ್ನೂ ಹೆಚ್ಚು ಫಲಗಳನ್ನು ಪಡ್ಕೋಬೋದು. ಈಗ ಎಷ್ಟೋ ಜನ ನಮ್ಮ ತಾತ ಮುತ್ತಾತಂದ್ರು ಮಾಡಿರೋಂಥ ಪುಣ್ಯದಿಂದಾನೇ ನಮಗೆ ಆಶೀರ್ವಾದ ಬಂದಿರುತ್ತೆ. ಅವರಿಂದ ಎಷ್ಟೋ ಲೀನಿಯೇಜಲ್ಲಿ ಆಸ್ತಿ ಪಾಸ್ತಿಗಳು ಬಂದಿರುತ್ತೆ. ತುಂಬ ಜನ ಮಕ್ಕಳು ಅವ್ರು ದುಡ್ದೇ ಇರೋದಿಲ್ಲ. ಎಷ್ಟೋ ಜನ ತಾತಂದ್ರು ಮಾಡಿರೋ ಆಸ್ತಿ ಪಾಸ್ತಿಯಿಂದನೇ ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಸೊ ನೀನು ಇನ್ನೊಂದು ಧರ್ಮಕ್ಕೆ ಹೋಗಿ ಬದಲಾವಣೆನ ಪಡ್ಕೊಂಡು ನಾನು ಜೀವನದಲ್ಲಿ ಸಾಧನೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ನಿನ್ನ ಧರ್ಮಕ್ಕೆ ಸ್ವಂತ ತಾಯಿಗೆ ಮಾಡುವಂತಹ ಅವಮಾನ. ಸೊ ಮೊದಲು ನಿನ್ನ ಹೆತ್ತ ತಾಯಿಗೆ, ನಿನ್ನ ಕುಟುಂಬದ ತಾಯಿಗೆ ಮತ್ತು ನಿನ್ನ ಧರ್ಮದ ತಾಯಿಗೆ ನೀನು ಬೆಲೆನ ಕೊಡಬೇಕು ಅಂತ ಅನ್ನೋದಕ್ಕೆ ಸ್ವಧರ್ಮದಲ್ಲಿರಿ ಅಂತ. ಇದೆಲ್ಲ ಹೋಗಿ ಕೊನೆಗೆ ಎಂಡಲ್ಲೂ ಕೂಡ ಕೃಷ್ಣ ಇನ್ನೊಂದನ್ನು ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ಎಲ್ಲ ಧರ್ಮಗಳನ್ನು ಈಗ ಜೀವನ ನಡೆಸೋದಕ್ಕೆ ನಾವೇನೋ ಒಂದೊಂದು ಧರ್ಮದಲ್ಲಿದ್ದೀವಿ. ಬಟ್ ಎಲ್ಲದಕ್ಕೂ ಪ್ರಕೃತಿಯಲ್ಲಿ ಸ್ವಧರ್ಮ ಅನ್ನೋದಿರುತ್ತೆ. ಯಾವ ಸ್ವಧರ್ಮ? ಈ ಜಾತಿ ಧರ್ಮ ಅಲ್ಲ. ಮಳೆಗೆ ಒಂದು ಧರ್ಮ, ಭೂಮಿಗೆ ಒಂದು ಧರ್ಮ. ಇದು ನಾನು ಪ್ರತಿ ಸತಿ ಹೇಳ್ತೇನೆ. ಆ ರೀತಿ ಮನುಷ್ಯನಿಗೂ ಒಂದು ಧರ್ಮ ಇದೆ. ತತ್ವಶಾಸ್ತ್ರಕ್ಕೂ ತತ್ವಶಾಸ್ತ್ರದ ಒಂದು ಧರ್ಮ ಇದೆ. ಅದನ್ನು ನಾವು ತತ್ವ ಸಾರಾಂಶವನ್ನು ಅರ್ಥ ಮಾಡಿಕೊಂಡೇ ಹೋಗಬೇಕು. ಹಾಗಿರುವಾಗ ಸರ್ವಧರ್ಮವನ್ನು ಪರಿತ್ಯಜಿಸಿ ಮಾಮೇಕಂ ಶರಣಂ ವ್ರಜ. ಸೊ ಒಂದೇ ಎನರ್ಜಿ ಇದೆ. ಒಬ್ಬ ಪರಮಾತ್ಮನಿಗೆ ನಾನು ಶರಣಾಗತಿಯನ್ನು ತಗೋಬೇಕು. ಇದೆಲ್ಲ ಟೆಂಪ್ರವರಿಯಾಗಿ ನನ್ನ ಜೀವನ ನಡೆಸೋದಕ್ಕೆ ಇದೆಲ್ಲ ಇತ್ತು. ನಾನು ಈ ಜನ್ಮದಲ್ಲಿ ಹೆಣ್ಣು ಹುಡುಗಿ ಆಗಿದ್ದೀನಿ, ಹೋದ ಜನ್ಮದಲ್ಲಿ ಗಂಡು ಹುಡುಗ ಆಗಿರ್ತೀನೋ, ಇನ್ನೊಂದು ಜನ್ಮದಲ್ಲಿ ಯಾರಾಗಿರ್ತೀನೋ. ಸೊ ಆ ರೀತಿ ಎಲ್ಲ ಧರ್ಮಗಳು ಮತ್ತು ನಾನು ಯಾವ್ಯಾವ ಕುಟುಂಬದಿಂದ ಬಂದು ಎಲ್ಲವನ್ನೂ ಪರಿತ್ಯಜಿಸಬೇಕು. ಫೈನಲಿ ಪರಮಾತ್ಮ ಒಬ್ಬನೇ, ಅವನ ಅಂಶವಾಗಿ ನಾವಿಲ್ಲಿ ಬಂದಿದ್ದೀವಿ. ಮತ್ತೆ ತಿರ್ಗಾ ಅವನಿಗೆ ಹೋಗಿ ಸೇರ್ಕೋಬೇಕು ಅಂತಂದಾಗ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನು ಏನೇನೇನೇನು ಪಾಪಕರ್ಮಗಳನ್ನು ಮಾಡಿದ್ದೀನೋ ಅದನ್ನೆಲ್ಲ ಹೋಗ್ಲಾಡಿಸಿ ನಮಗೆ ಮೋಕ್ಷ ಕೊಡೋ ಅಂಥವನು ಅವನೊಬ್ಬನೇ. ಫೈನಲಿ ಅವನಿಗೆ ಶರಣಾಗತಿ ತಗೋಬೇಕು. ಈಗ ಹಣ ಬೇಕು, ಎಲ್ಲರಿಗೂ ಹಣ ಬೇಕು. ಎಷ್ಟು ಬೇಕು ಹಣ ಅನ್ನೋದೇ ಪ್ರಶ್ನೆ. ನಾವು ನಾಳಿಗೆ ಅಂತ ಸಂಪಾದನೆ ಮಾಡಿ ಇಟ್ಕೊಬೇಕಾ, ಇವತ್ತಿಗೆ ಮಾತ್ರ ಕೂಡಿ ಇಟ್ಕೊಬೇಕಾ? ಈ ಭವಿಷ್ಯ ಮತ್ತೆ ವರ್ತಮಾನದ ಬಗ್ಗೆ, ಸಂಪತ್ತಿನ ಬಗ್ಗೆ ಭಗವದ್ಗೀತೆ ಏನು ಹೇಳುತ್ತೆ? ಆ್ಯಕ್ಚುಲಿ ಇದು ಬಹಳ ಮುಖ್ಯವಾದ ಪ್ರಶ್ನೆನೇ. ಯಾಕೆ ಗೊತ್ತಾ? ತುಂಬ ಜನ ನಮ್ಮ ತಾತ ಏನು ಆಸ್ತಿನೇ ಕೊಡಲಿಲ್ಲ, ನಮ್ಮ ಅಪ್ಪ ಏನು ಆಸ್ತಿನೇ ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರುಗಳಿಗೆ ಅವಾಗ ಸೇವಿಂಗ್ ಮಾಡಿ ಉಳಿತಾಯ ಮಾಡಿ ಕೊಡಬೇಕು ಅನ್ನೋದು ಅವ್ರು ಅದನ್ನು ನಂಬಿರಲ್ವೋ, ಅಥವಾ ಅವ್ರ ಪರಿಸ್ಥಿತಿ ಏನೇನಾಗಿರುತ್ತೋ, ಸಿಚುವೇಶನ್ ಏನಾಗಿರುತ್ತೋ, ಅಥವಾ ಅವರು ನಾನು ಪೂರ್ತಿ ಮುಕ್ತಿ ಮಾರ್ಗಕ್ಕೆ ಹೋಗಬೇಕು, ನಾನು ಏನು ಇಡೋದಿಲ್ಲ, ಎಲ್ಲವನ್ನು ದಾನ ಮಾಡಿ ಹೋಗ್ತೀನಿ ಅಂತಲೋ ಎಷ್ಟೋ ಜನ ತಾತಂದರು ದಾನ ಮಾಡಿಬಿಟ್ಟಿರ್ತಾರೆ.
ಎಷ್ಟೋ ಜನ ಬೇರೆ ಯಾರಿಗೋ ಗುತ್ತಿಗೆ ಕೊಟ್ಟಿರ್ತಾರೋ ಆಸ್ತಿ ಪಾಸ್ತಿನ ಅವರು ವಾಪಸ್ ಕೊಟ್ಟಿರಲ್ವೋ ಅಂಥ ಟೈಮಲ್ಲಿ ತಾತನೋ ತಂದೆನೋ ಸತ್ತೋಗಿರ್ತಾರೋ ಈ ಥರ ಎಲ್ಲ ಪರಿಸ್ಥಿತಿಗಳು ಬರುತ್ತೆ. ನಾವು ದುಡಿಯೋದನ್ನ ನಾವು ಎಷ್ಟು ಇಟ್ಕೋಬೇಕು ಎಷ್ಟು ಕೊಡಬೇಕು ಅಂತ ಅನ್ನೋದು ನಮಗೆ ಏನು ಬೇಕೋ ಅದನ್ನು ಮಾತ್ರ ಮಿತಿಲಿ ಇಟ್ಕೊ ಅನ್ನೋದನ್ನ ಪರಮಾತ್ಮ ಹೇಳ್ತಾನೆ. ಎಲ್ಲವನ್ನು ನಿದ್ದೆನೂ ಕೂಡ ಪರ್ಫೆಕ್ಟಾಗಿ ನೀನು ಕಮ್ಮಿನೂ ಮಾಡಬಾರ್ದು ಜಾಸ್ತಿನೂ ಮಾಡಬಾರ್ದು, ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾನೆ. ಅತಿ ಕಮ್ಮಿ ಮಾಡಿದ್ರು ನಿನ್ನ ದೇಹಕ್ಕೆ ನೀನೇ ಕಾಯಿಲೆ ಬರೆಸ್ಕೊಳ್ತೀಯ, ಅತಿ ಜಾಸ್ತಿ ಮಾಡಿಕೊಂಡ್ರು ನೀನು ತಾಮಸಿಕ ಗುಣದಲ್ಲಿರ್ತೀಯ. ಮತ್ತು ನೀನು ಯಾವುದನ್ನೇ ಆಗಲಿ ಸುಖಭೋಗಗಳನ್ನು ಕೂಡ ಒಂದು ಮಿತಿಯಾಗಿ ಇಟ್ಕೊಂಡು ನೀನೆಲ್ಲವನ್ನು ಅನುಭವಿಸ್ಬೇಕು, ಯಾವುದನ್ನು ಅತಿರೇಕಕ್ಕೆ ಹೋಗಬಾರ್ದು ಅಂತನ್ನೋದನ್ನ. ಇವಾಗಲೇ ಪಾಂಡವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದರಲ್ಲಿ ಜೂಜು ಮತ್ತು ಚಟ ಅದಕ್ಕೂ ಬರುತ್ತೆ. ಪಾಂಡವರು ಅವತ್ತಿನ ದಿನ ಪಗಡೆ ಆಡಬೇಕಾದ್ರೆ ಮನುಷ್ಯ ಜೂಜಾಡೋದನ್ನು ತಪ್ಪು ಅಂತನೂ ದೇವಾನುದೇವತೆಗಳಾಗಲಿ ಎಲ್ಲೂ ಉಲ್ಲೇಖಿಸಿಲ್ಲ. ಯಾಕೆಂದರೆ ಅದೊಂದು ಹಾಬಿ ಅಂತ ಎಲ್ಲರೂ ಆಡ್ತಾಯಿದ್ರು. ಅವ್ರವ್ರದ್ದೇ ಒಂದು ರೀತಿಯ ಒಂದು ಆಟಗಳಿತ್ತು. ಅದನ್ನ ಎಂಟರ್ಟೈನ್ಮೆಂಟ್ಗೂ ಮಾಡೋರು ಮತ್ತು ಒಂದು ರಾಜ ಮಹಾರಾಜರಲ್ಲಿ ಒಂದು ಬಿಸ್ನೆಸ್ ಡೀಲ್ಗೂ ಮಾಡ್ಕೊಳ್ಳೋರು. ಮತ್ತು ಅದನ್ನ ಸಂತೋಷವಾಗಿ ಇವನ್ ಕೃಷ್ಣನೂ ಪಗಡೆ ಆಡ್ತಿದ್ನಲ್ಲ, ಸೊ ಅದನ್ನು ತಿರುಪತಿ ಶ್ರೀನಿವಾಸನು ಬಾವಾಜಿ ಜೊತೆ ಆಡಿದ್ರು. ಅದನ್ನೆಲ್ಲ ಸಂತೋಷಕ್ಕೂ ಆಡ್ತಾರೆ. ಬಟ್ ಇಲ್ಲಿ ಎಲ್ಲಿ ಅತಿರೇಕಕ್ಕೆ ಹೋಯಿತು ಅಂತ ಹೇಳಿದ್ರೆ ಪಾಂಡವರು ಒಂದೊಂದನ್ನೇ ಕಳ್ಕೊಂಡ ಮೇಲೂ ಕೊನೆಗೆ ತನಗೆ ಗೊತ್ತಿದ್ರು ನಾನು ಎಲ್ಲವನ್ನೂ ಕಳ್ಕೊಂಡೆ ಅಂತ ಅತಿರೇಕಕ್ಕೆ ಹೋಗಿ ತನ್ನ ಹೆಂಡತಿಯನ್ನು ಕೂಡ ಪಗಡೆ ಜೂಜಲ್ಲಿ ಇಟ್ಟು ಸೋತ್ಕೊಂಡ್ರಲ್ಲ. ಈ ಅತಿರೇಕಕ್ಕೆ ಹೋಗಬೇಡ ಅನ್ನೋದು ಕೂಡ ನಮಗೆ ಮಹಾಭಾರತ ಮತ್ತು ಭಗವದ್ಗೀತೆ ಹೇಳ್ಕೊಡುವಂತಹ ಪಾಠ. ಸೊ ಈ ಅತಿರೇಕಕ್ಕೆ ನಾವು ಹೋಗಲಿಲ್ಲ ಅಂತ ಹೇಳಿದ್ರೆ ಯಾವುದ್ರಲ್ಲೂ ಅವ್ನು ಕೂಡಿಟ್ಕೊಳ್ಳೋದು ಅಷ್ಟೇ. ಯಾವ ಮನುಷ್ಯಂಗೆ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗಬಹುದು. ನನ್ನ ಹತ್ರ ಏನಿದೆಯೋ, ನಾನು ಬಚ್ಚಿಟ್ಟಿರೋದು ಏನಿದೆಯೋ ಅದೆಲ್ಲವನ್ನು ಎಲ್ರಿಗೂ ಕೊಡ್ತಾ ಹೋದಾಗ ನಮ್ಗಳಿಗೆ ಏನು ಬೇಕು, ಸಾಮಾನ್ಯವಾಗಿ ಒಂದು ಮನೆ ಬೇಕು, ಊಟ ಮಾಡೋಕ್ಕೆ ಊಟ ಬೇಕು, ಮನೆ ಇಲ್ದಿದ್ರು ಬೇಡ, ಬಾಡಿಗೆ ಮನೆಯಲ್ಲೇ ಇರ್ಬೋದು, ತಪ್ಪೇನಿಲ್ಲ. ಆಮೇಲೆ ಓಡಾಡೋಕ್ಕೆ ಕಾರ್ ಬೇಕು, ಆಮೇಲೆ ಎಲ್ರಿಗೂ ಕೆಲಸ ಬೇಕು. ಇಷ್ಟು ಕೆಲಸಗಳು ಸೃಷ್ಟಿಯಾಗಿದೆ, ಮೊದಲ ಥರ ಅಲ್ಲ ಅಂತ ಅವಾಗಲೇ ಹೇಳಿದೆ. ಸೊ ಅಷ್ಟು ಕೆಲಸದಲ್ಲಿ ಒಂದು ಕೆಲಸ ತೊಗೊಂಡು ನಿಯತ್ತಿಂದ ದುಡಿದು ನಾವು ಊಟ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಿದಾಗ ನೆಕ್ಸ್ಟ್ ನೀವು ಲೋಕ ಕಲ್ಯಾಣಕ್ಕೆ ಮತ್ತು ಸಮಾಜಕ್ಕಾಗಿ ಸಾಮಾಜಿಕ ಜವಾಬ್ದಾರಿಗಳನ್ನು ತೊಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನೀವೇನಿದೆಯೋ ಆದಷ್ಟು ಬೇರೆಯವ್ರಿಗೆ ಕೊಡೋದೇ ಉತ್ತಮ. ನಿಮ್ಗಿಲ್ಲಿ ನೀವು ಇಷ್ಟು ಕೋಟಿ ಕೂಡಿಟ್ಟಿದ್ದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ದೇವ್ರು ಅದರಿಂದ ನಿಮ್ಮನ್ನು ಕ್ಷಮಿಸ್ಬಿಟ್ಟು ಬಾಪ್ಪ ನೀನು 10 ಕೋಟಿ ಇಟ್ಕೊಂಡಿದ್ದೆ, ನಿನ್ನ ಪಾಪಕರ್ಮ ಎಲ್ಲ ಕಳೆದ್ಬಿಟ್ಟೆ, ನಾನು ನಿನಗೆ ಕಿರೀಟ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತೀನಿ, ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಒಪ್ಕೊಳ್ಳಲ್ಲ. ನೀನು ಏನೇ ಇಟ್ಟಿದ್ರು ಜನಗಳಿಗೆ ಎಷ್ಟು ಜನಕ್ಕೆ ನೀನು ಸಹಾಯ ಮಾಡಿದೆ, ಎಷ್ಟು ರೀತಿಯ ದಾನಗಳನ್ನು ಮಾಡಿದೆ, ಯಾರ್ಯಾರಿಗೆ ಏನೇನು ಸಪೋರ್ಟ್ ಮಾಡಿದೆ, ಯಾರನ್ನು ಹೇಗೆ ಟ್ರೀಟ್ ಮಾಡಿದೆ, ಈವನ್ ಎಮೋಷ್ನಲ್ ಕರ್ಮ ಆಲ್ಸೋ ಇಟ್ ಮ್ಯಾಟರ್ಸ್ ಅ ಲಾಟ್. ಎಮೋಷ್ನಲಿ ನೀನು ವ್ಯಕ್ತಿಗಳನ್ನು ಹೇಗೆ ಟ್ರೀಟ್ ಮಾಡಿದೆ ಅನ್ನೋದ್ರ ಮೇಲೆ ಕರ್ಮ ಮ್ಯಾಟರ್ ಆಗುತ್ತೆ. ಹಾಗಾಗಿ ಮನುಷ್ಯ ಕೂಡಿಟ್ಕೋಬೇಕು ಅನ್ನೋದನ್ನು ಮಿತಿಯಾಗಿ ಕೂಡಿಟ್ಕೋಬೇಕು. ಅಂದರೆ ನನ್ನ ಪ್ರೊಟೆಕ್ಷನ್ಗೆ, ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಮುಂದೆ ಕಾಯಿಲೆ ಬರುತ್ತೆ ಅಂದಾಗ ನಾನೊಂದು ಇನ್ಶೂರೆನ್ಸ್ ಮಾಡ್ಕೋಬೇಕು, ನನ್ನ ವ್ಯಕ್ತಿತ್ವಕ್ಕೆ ನಾನು ಪ್ರೊಟೆಕ್ಷನ್ ತೊಗೋಬೇಕು, ನನ್ನ ಕುಟುಂಬಕ್ಕೆ ತೊಗೋಬೇಕು. ನೆಕ್ಸ್ಟ್ ನಾನು ಸಾಮಾಜಿಕವಾಗಿ ಎಷ್ಟು ಜನಕ್ಕೆ ಏನು ಪ್ರೊಟೆಕ್ಷನ್ ಕೊಡಬಹುದು, ಯಾವ ರೀತಿ ಹೆಲ್ಪ್ ಮಾಡಬಹುದು ಅನ್ನೋದನ್ನ ಒಂದು ಬೇಸಿಕ್ನ ಕೂಡಿಟ್ಕೋಬೇಕು. ಅದನ್ನು ಬಿಟ್ಟು ಒಂದು 3 ತಲೆಮಾರು ತಿಂದು ತೇಗಿ ಎಷ್ಟೋ ಜನರದ್ದು ನೀವು ಗಮನಿಸಿದ್ರೆ ಎಲ್ಲೋ ಸೈಟ್ಗಳಿರುತ್ತೆ, ಅವ್ರು 20 ವರ್ಷ ಆದರೂ ಬಂದು ಸೈಟೇ ನೋಡಿರಲ್ಲ, ಅದೆಲ್ಲೋ ಅಲ್ಲೇ ಬಿದ್ದಿರುತ್ತೆ, ಯಾರೋ ಕಾಂಪೌಂಡ್ ಹಾಕ್ಬಿಟ್ಟು ಹೋಗಿರ್ತಾರೆ. ಈ ಥರ ತುಂಬ ಆಸ್ತಿಗಳಿದ್ರೂ ಕೂಡ ಜನ ಅದನ್ನ ಮಾರ್ಕೊಳ್ಳಲ್ಲ, ಬೇರೆಯವ್ರಿಗೆ ಒಳ್ಳೇದು ಮಾಡೋದಿಲ್ಲ. ಇಲ್ಲ ಆಸ್ತಿಗಳೆಲ್ಲ ಹಂಗೆ ಇರಲಿ ಅಂತಾರೆ, ಒಂದು ದಿನ ಮೇಲಕ್ಕೆ ಹೋಗ್ತಾರೆ. ಸೊ ಆವಾಗ ಯಾವುದು ಸಪೋರ್ಟಿಗೆ ಬರೋದಿಲ್ಲ. ಅದಕ್ಕಾಗಿ ದೇವರು ಏನು ಹೇಳ್ತಾನೆ, ಎಲ್ಲವನ್ನು ಒಂದು ಮಿತಿಯಾಗಿ ಮಾಡು, ಮಾಡ್ದೇನೂ ಇರಬೇಡ, ಅತಿರೇಕಕ್ಕೂ ಹೋಗಬೇಡ ಅಂತನ್ನೋದನ್ನೇ ಅವನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿರು. ಇನ್ನೊಂದು ಕಡೆ ಬ್ಯೂಟಿಫುಲ್ ಆಗಿ ಉಲ್ಲೇಖಿಸಿರೋದೇನು ಅಂದರೆ, ದೇವರೇ ತಿಳ್ಕೊಂಡಿರೋ ಅಂದರೆ ಅರಿತಿರುವ ಹಾಗೆ ಸೃಷ್ಟಿಸಿರುವ ಹಾಗೆ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ 4 ಪ್ರಕಾರದ ವ್ಯಕ್ತಿತ್ವಗಳನ್ನು ನಿರ್ಮಿಸಿದಾನೆ. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ ಹೇಳಿದ್ರೆ ಡಿಫ್ರೆಂಟ್ ವ್ಯಕ್ತಿಗಳು. ಒಬ್ಬ ಏನು ಮಾಡ್ತಾನೆ, ಮನುಷ್ಯ ದೇವ್ರನ್ನ ಬೇಡ್ಕೊಳ್ತಾನೆ ಡೀಲ್ ಮಾಡ್ಕೊಳ್ಳೋದಕ್ಕೆ. ನಾನು ನಿನಗೆ ಇದನ್ನು ಕೊಡ್ತೀನಿ, ನಾನು ನಿಂಗೆ ಹರಿಸ್ಕೊಳ್ತೀನಪ್ಪ, ನನಗೆ ವೀಸಾ ಸಿಗಲಿ, ನಾನು ನಿನಗೆ ಬೆಟ್ಟ ಹತ್ಕೊಂಬರ್ತೀನಿ, ನೀನು ನನಗೆ ಇದನ್ನು ಕೊಡು, ನಾನು ನಿನ್ಗೆ ಇದನ್ನು ಕೊಡ್ತೀನಿ ಅಂತ ಬಾರ್ಟರ್ ಸಿಸ್ಟಮಲ್ಲಿ ಡೀಲ್ ಮಾಡ್ಕೊಳ್ತಾನೆ. ಇನ್ನೊಬ್ಬ ಅರ್ಥಾರ್ಥಿ ಏನು ಮಾಡ್ತಾನೆ, ನಾನು ನಿನಗೆ ಇಷ್ಟೆಲ್ಲ ಹೋಮ ಹವನಾದಿಗಳನ್ನು ಮಾಡ್ತೀನಿ, ನನಗೆ ದುಡ್ಡು ಕೊಡು ಅಂತ ಕೇಳ್ಕೊಳ್ತಾನೆ. ಸೊ ಜಿಜ್ಞಾಸು ಏನು ಮಾಡ್ತಾನೆ, ಓಹೋ ದೇವ್ರಿಲ್ಲಿದ್ದಾನ ಅಂತ ಅಟ್ಲೀಸ್ಟ್ ಅವನು ಭಕ್ತಿನ ಜ್ಞಾನವನ್ನು ಹುಡ್ಕೋದಕ್ಕೆ ಜಿಜ್ಞಾಸು ಥರ ಎಲ್ಲವನ್ನು ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ.
ಜ್ಞಾನಿ ಆದವನು ನನಗೆ ಪ್ರಿಯವಾಗಿರ್ತಾನೆ ಅಂತನ್ನೋದನ್ನ ಪರಮಾತ್ಮ ಉಲ್ಲೇಖಿಸ್ತಾನೆ. ಜ್ಞಾನಿ ಆದವನು ಏನು ಮಾಡ್ತಾನೆ, ಇದೆಲ್ಲವನ್ನು ಅಳವಡಿಸ್ಕೊಂಡು ಹೋಗುತ್ತೆ. ತ್ರೈಗುಣಗಳಾಗಿರಲಿ, ಅದರಲ್ಲಿ ಸಾತ್ವಿಕ ಗುಣವನ್ನು ಮೇಲ್ ತಂದ್ಕೋಬೇಕು, ಮತ್ತು ಸ್ಥಿತಪ್ರಜ್ಞನಾಗಿ ನಾನು ಇರಬೇಕು. ಸೊ ನಾನು ಯಾವ ರೀತಿ ದಾನ ಕೊಡಬೇಕು, ಈ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಜ್ಞಾನಿ ಯೋಗಿ ಆಗ್ತಾ ಹೋಗ್ತಾನೆ. ನಾನು ಅವಾಗಲೇ ಇದನ್ನು ಹೇಳಿದ್ದೆ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದಲ್ಲಿ ನಮ್ಮನ್ನೆಲ್ಲ ಬೈ ಡಿಫಾಲ್ಟು ದೇವರು ಬಿಸಾಕಿರ್ತಾರೆ. ನಾನು ಕರ್ಮ ಮಾರ್ಗದಿಂದ ಕರ್ಮ ಯೋಗಕ್ಕೆ ಹೇಗೆ ಹೋಗೋದು ಅಂತ ಹೇಳಿದ್ರೆ, ನಾನು ಮಾಡೋ ಕರ್ಮಗಳು ನನಗೋಸ್ಕರ ನಾನು ಎಲ್ಲವನ್ನೂ ಮಾಡಿಕೊಂಡೆ ಅಂತಂದಾಗ ನಾನು ಸೆಲ್ಫಿಶ್ ಆಗಿ ನನಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೂ ಸಾಮಾನ್ಯ ಕರ್ಮ ಮಾರ್ಗದಲ್ಲಿದ್ದೀನಿ, ಒಬ್ಬ ನಾರ್ಮಲ್ ವ್ಯಕ್ತಿ ಥರ. ನಾನು ಬೇರೆಯವ್ರಿಗಾಗಿ ಯಾವಾಗ ಕರ್ಮಗಳನ್ನು ಮಾಡ್ತಾ ಹೋಗ್ತೀನೋ, ಬೇರೆಯವರು ಇವಾಗ ಅವ್ರು ಯಾರೋ ಒಂದು ಕೆಲಸ ತಂದು ಕೊಟ್ಟರು, ಮೇಡಮ್ ನನಗೆಲ್ಲೋ ಲೋನ್ ಸಿಗ್ತಾ ಇಲ್ಲ, ಒಂಚೂರು ದಯವಿಟ್ಟು ನೀವು ಮಾಡಿಕೊಡಿ ಬ್ಯಾಂಕಲ್ಲಿ, ಅಥವಾ ನನಗೇನೋ ಈ ರೀತಿ ಹಾಸ್ಪಿಟ್ಲಲ್ಲಿ ಕಷ್ಟ ಆಗಿದೆ, ಅಡ್ಮಿಷನ್ ಮಾಡಿಸ್ಕೊಡಿ, ನನಗೆ ಇನ್ನೊಂದೇನೋ ತೊಂದರೆ ಇದೆ, ಯಾರ್ದಾರ ಆಗಿರಲಿ, ಇನ್ನೊಬ್ರದ್ದು ಯಾವುದೋ ಬಿಸ್ನೆಸ್ಸಿಗೆ ಬಂದರು, ಆ ರೀತಿ ಬೇರೆಯವರ ಕರ್ಮಗಳನ್ನು ನೀವು ಜವಾಬ್ದಾರಿ ತಗೊಂಡು ಬೇರೆಯವ್ರಿಗಾಗಿ ನೀವು ಸಮಯವನ್ನು ಕೊಟ್ಟು ಕರ್ಮವನ್ನು ಮಾಡ್ತಾ ಹೋದಾಗ ನೀವು ಕರ್ಮ ಮಾರ್ಗದಿಂದ ಕರ್ಮ ಯೋಗಕ್ಕೆ ಹೋಗ್ತೀರಾ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಬೈ ಡಿಫಾಲ್ಟ್ ನಮ್ಮ ಮನೇಲಿ ಏನು ಪೂಜೆ ಮಾಡಿದ್ದೆ, 4-5 ಗಂಟೆಗಳ ಕಾಲ ಕೂತ್ಕೊಂಡು ನಮ್ಮ ಯಜಮಾನ್ರಿಗೆ ಹೆಲ್ತ್ ಕೊಡಿ, ನಮ್ಮ ಮಕ್ಕಳಿಗೆ ಅದು ಕೊಡಿ, ಇದು ಕೊಡಿ, ನನಗೆ ಅದು ಕೊಡಿ ಅಂತ ನಮಗೆ ನಾವು ಮಾಡ್ಕೊಳ್ತಾ ಇದ್ದಾಗ ಸೆಲ್ಫಿಶ್ ಆಗಿ ನಾನು ಬರೀ ಭಕ್ತಿ ಮಾರ್ಗದಲ್ಲಿದ್ದೀನಿ, ಒಬ್ಬ ನಾರ್ಮಲ್ ಮನುಷ್ಯನ ಥರ. ಭಕ್ತಿ ಯೋಗಕ್ಕೆ ಯಾವಾಗ ಹೋಗೋದು ಅಂದರೆ, ಎಷ್ಟು ಜನರನ್ನು ನಾನು ಭಕ್ತರನ್ನಾಗಿ ಪರಿವರ್ತಿಸಿ ಅವ್ರ ಮೈಂಡಲ್ಲಿ ಭಕ್ತಿಯನ್ನು ತುಂಬಿ, ಕೃಷ್ಣ ಇದ್ದಾನೆ, ದೇವರಿದ್ದಾರೆ ಅನ್ನೋ ಪರಿಸ್ಥಿತಿಯನ್ನು ಅವ್ರಿಗೆ ವಾಪಸ್ ತುಂಬಿ ಅವರನ್ನೆಲ್ಲ ನಾವು ಕರ್ಕೊಂಡು ಹೋಗ್ತೀವಲ್ಲ ಭಕ್ತಿಯಲ್ಲಿ, ಸತ್ಸಂಗದಲ್ಲಿ, ಅದು ಭಕ್ತಿ ಯೋಗಕ್ಕೆ ಹೋಗೋದು. ಅದೇ ರೀತಿ ಜ್ಞಾನ ಮಾರ್ಗದಲ್ಲಿ ಏನೋ ನಮ್ಮ ಅಪ್ಪ ಅಮ್ಮ ಓದಿಸ್ಬಿಟ್ರು, ನಾನು ಡಿಗ್ರಿ ಓದಿದೆ, ಇಂಜಿನಿಯರಿಂಗ್ ತೊಗೊಂಡೆ ಅನ್ನೋದು ನಾನು ಬೈ ಡಿಫಾಲ್ಟ್ ನಾನು ಜ್ಞಾನ ಮಾರ್ಗದಲ್ಲಿರ್ತೀನಿ. ಆದರೆ ನಾನು ಎಷ್ಟು ಜನರನ್ನು ಜ್ಞಾನಿಗಳನ್ನಾಗಿ ಪರಿವರ್ತನೆ ಮಾಡ್ತೀನಿ, ಅವ್ರಿಗೆ ಜ್ಞಾನವನ್ನು ಕೊಡ್ತೀನಿ, ಅದನ್ನು ಕೊಡ್ತಾ ಹೋದಾಗ ಜ್ಞಾನ ಯೋಗಕ್ಕೆ ಹೋಗ್ತೀವಿ. ಆವಾಗ ಮನುಷ್ಯ ಯೋಗಿ ಅಂತ ಅನ್ನಿಸ್ಕೊಳ್ಳೋದು. ಮಾರ್ಗಗಳಿಂದ ಯೋಗಕ್ಕೆ ಹೋಗಬೇಕು. ಸೊ 1 ಸ್ಟೆಪ್ ಎಲಿವೇಟೆಡ್ ಆಗಿ ಹೋಗಬೇಕು. ಅಂದರೆ ಅದೆಲ್ಲ ನಾವು ಲೋಕ ಕಲ್ಯಾಣಕ್ಕಾಗಿ, ಸಮಾಜಕ್ಕಾಗಿ ಮಾಡ್ತಾ ಹೋದಾಗ ಅವನು ಯೋಗಿ ಅನ್ನಿಸ್ಕೊಳ್ತಾನೆ ಅಂತ ಇದೆಲ್ಲವನ್ನು ಉಲ್ಲೇಖಿಸಿದ್ದಾನೆ ಪರಮಾತ್ಮ. ಇದೆಲ್ಲವನ್ನು ನೋಡಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಜೀವನದಲ್ಲಿ ಏನೇನೇನೇನೇನೇನು ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋದಾಗಲೂ, ನಾನು ಆವಾಗಲೇ ಹೇಳ್ದಂಗೆ ಭಗವದ್ಗೀತೆ ಬರೀ ಹೇಳಕ್ಕಲ್ಲ ಇರೋದು, ಭಗವದ್ಗೀತೆನ ಅಳವಡಿಸ್ಕೊಂಡು ಆಚರಿಸ್ಬೇಕು. ಆವಾಗಲೇ ಅದು ಪರಿಪೂರ್ಣತೆಯನ್ನು ಕಂಡುಕೊಳ್ತಾ ಹೋಗೋದು. ಕಿಂ ತದ್ ಬ್ರಹ್ಮ, ಕಿಂ ಆಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ. ಇದು ಮೊದಲನೇದಾಗಿ ನಮ್ಗಳಿಗೆಲ್ಲ ಹೆಂಗೆ ಕ್ವೆಶ್ಚನ್ ಬರುತ್ತೋ, ಯಾರು ಬ್ರಹ್ಮ, ಏನಕ್ಕೆ ನಾವೆಲ್ಲ ಕರ್ಮ ಆಚರಿಸ್ಬೇಕು, ನಮ್ಗೆ ಇದರಿಂದ ಏನು ಸಿಗತ್ತೆ, ಯಾಕೆ ಆಧ್ಯಾತ್ಮ ಅದನ್ನೇ ಅನುಸರಿಸ್ಕೊಂಡು ಹೋಗಬೇಕು, ಇದು ನಮಗೆ ಬಂದಂಗೆ ಪ್ರಶ್ನೆ ಅರ್ಜುನನ್ಗೂ ಕೂಡ ಬಂದಿತ್ತು. ಈಗ ನೀವು ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡಿದ್ರೆ, ಅಂದ್ರೆ ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಲೈಫಲ್ಲಿ ಸಕ್ಸಸ್ ಆಗಿರ್ತಾರಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಾಗ್ಬೋದು, ಅವರು ಹಣನ ಹೇಗ್ ನೋಡ್ತಿರ್ತಾರೆ, ಅಂದ್ರೆ ಅವ್ರದ್ದೊಂದು ಸಕ್ಸಸ್ ಫಾರ್ಮುಲಾ ಏನು? ಹೌದು, ಒಂದು ಯಶಸ್ವಿ ವ್ಯಕ್ತಿಗಳಿಗೆ ಪೂರ್ವ ಪುಣ್ಯದ ಮೂಲಕ ಬಂದಿರುವಂತಹ ಧನ ಸಂಪತ್ತು, ಆದರೆ ಅದೇ ಧನ ಸಂಪತ್ತನ್ನು ಒಂದೇ ಜನ್ಮದಲ್ಲಿ ಕಳ್ಕೊಂಡಿರೋವಂಥವ್ರು ಇದ್ದಾರೆ, ಅದನ್ನು ದೈವಿಕವಾಗಿ ಕಂಡು ಅದನ್ನು ಪಡ್ಕೊಂಡಿರೋವಂಥವ್ರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ನೋಡಿರೋ ಹಾಗೆ ಅಂಬಾನಿ ಫ್ಯಾಮಿಲಿಯವರು ಯಾವಾಗಲೂ ದೇವ್ರ ಪೂಜೆ ಮಾಡೋದು, ದೈವಿಕವಾಗಿ ಕಾಣೋದು. ಸೊ ಲಕ್ಷ್ಮೀನ ತುಂಬ ಅಹಂಕಾರದಿಂದ ಡೀಲ್ ಮಾಡ್ದಿರ, ತುಂಬ ಭಕ್ತಿಯಿಂದ ಸಾತ್ವಿಕವಾಗಿ ಅದು ದೇವರ ಸ್ವರೂಪ ಅಂತಲೇ ಯಾರು ಟ್ರೀಟ್ ಮಾಡ್ತಾರೋ ಅವ್ರ ಹತ್ರ ನಿಜವಾಗ್ಲೂ ಬಂದು ತುಂಬಿಕೊಳ್ಳುತ್ತೆ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಸಂಪಾದನೆ ಮಾಡಿರೋರು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಬರ್ತಾರೆ, ಈ ಕಡೆ ಒಂದು ಬಾಯಲ್ಲಿ ಕೆಟ್ಟ ಮಾತುಗಳನ್ನ ಆಡ್ತಾ ಇರ್ತಾರೆ. ಅಥವಾ ಲಕ್ಷ್ಮೀ ಸ್ತ್ರೀ ಸ್ವರೂಪ, ಅವ್ರುಗಳಿಗೆಲ್ಲ ಏನೇನೋ ಅಂತ ಇರ್ತಾರೆ, ಅಥವಾ ನನ್ನ ಹತ್ರ ದುಡ್ಡಿದೇನೋ ಅಹಂಕಾರದಿಂದ ಅದೇ ಹಣವನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಹಣ ಕೊಟ್ಟು ನಾನು ಏನು ಬೇಕಾದ್ರೂ ಕೊಂಡ್ಕೋಬಹುದು ಅಂತ. ಅದೇ ನೀವು ನೋಡಿ, ಅತೀ ದೊಡ್ಡ ವ್ಯಕ್ತಿಗಳು, ತುಂಬ ಅಚೀವ್ ಮಾಡಿರೋಂಥ ವ್ಯಕ್ತಿಗಳು, ಮತ್ತು ಸೆಲ್ಫ್ ಮೇಡ್ ಪೀಪಲ್ ನಾವೇನು ಕರಿತೀವೋ, ಅವರೇ ಕಷ್ಟಪಟ್ಟು ಬೆಳೆದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಜವಾಗ್ಲೂ ದುಡ್ಡನ್ನು ತುಂಬ ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡಿರ್ತಾರೆ. ಪ್ರತಿ ಸತಿ ಫಸ್ಟ್ ಸಂಬಳ ಬಂದಾಗಲೂ ಅದನ್ನು ಆಸೆ ಪಟ್ಟು ತೊಗೊಂಡು ಪ್ರತಿ ನೋಟನ್ನು ಫೀಲ್ ಮಾಡಿಕೊಂಡು ಸಂತೋಷವಾಗಿ ಇಟ್ಕೊಂಡು ಕಣ್ಣೀರು ಹಾಕಿರ್ತಾರೆ. ಅದು ಗಂಡಸರಾಗಿರಲಿ ಹೆಂಗಸರಾಗಿರಲಿ, ಅದನ್ನು ಯಾವಾಗ ನೀವು ದೈವಿಕವಾಗಿ ಫೀಲ್ ಮಾಡ್ಕೊಳ್ತಿರೋ ಎಲ್ಲವೂ ನಿಮಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪುಣ್ಯನೂ ಬರುತ್ತೆ, ಅದ್ರ ಜೊತೆಗೆ ನೀವು ದೊಡ್ಡ ವ್ಯಕ್ತಿ ಆಗೋದಕ್ಕೆ ದೇವರೇ ಒಂದೊಂದು ದಾರಿನ ತೋರಿಸ್ತಾ ಹೋಗ್ತಾರೆ. ಸೊ
ಆ ದುಡ್ಡನ್ನ ನಾವು ಹೇಗೆ ಫೀಲ್ ಮಾಡ್ತೀವಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ಅದನ್ನು ಸೈಂಟಿಫಿಕಲಿ ಕೂಡ ಒಂದು ಫ್ರೀಕ್ವೆನ್ಸಿ ಮತ್ತು ಒಂದು ಎನರ್ಜಿ ಅದ್ರ ಮೂಲಕ ನಾವು ಫೀಲ್ ಮಾಡ್ತೀವಲ್ಲ. ಸೊ ಭಗವದ್ಗೀತೆಯಲ್ಲಿ ಏನು ಅಂತ ಹೇಳಿದ್ರೆ ಶ್ರೀಮಂತಿಕೆ, ನಾಟ್ ಜಸ್ಟ್ ದುಡ್ಡು ಅಂತ ಹೇಳಿಲ್ಲ. ಶ್ರೀಮಂತಿಕೆ ಅನ್ನೋದು ಅದು ವಾಕ್ಚಾತುರ್ಯತೆ ಆಗಿರಬಹುದು, ನೋಡೋಕೆ ಶ್ರೀಮಂತಿಕೆ ಆಗಿರ್ಬೋದು, ಯುದ್ಧ ಮಾಡೋದಕ್ಕೆ ಶ್ರೀಮಂತಿಕೆ ಆಗಿರಬಹುದು. ನಮ್ಮಲ್ಲಿರುವಂತಹ ಶ್ರೀಮಂತಿಕೆಯ ಗುಣಗಳು ಎಲ್ಲದನ್ನು ನಾವು ಭಕ್ತಿಯಿಂದ ಫೀಲ್ ಮಾಡ್ಕೊಂಡಾಗ, ಅಂದರೆ ಸಾತ್ವಿಕವಾಗಿ ಫೀಲ್ ಮಾಡ್ಕೊಂಡಾಗ ನಾವು ಇನ್ನೂ ಒಂದೊಂದು ಸ್ಟೆಪ್ ಬೆಳೀತಾ ಹೋಗ್ತೀವಿ ಅಂತ. ಡಿವೈನ್ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ನಡೀತದೆ ಸೆಪ್ಟೆಂಬರ್ 26ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ. ನಿಮ್ಮ ನೆಚ್ಚಿನ ರೂಪಾಯಿಯರವರು, ನಾನು, ಅಕ್ಷಯ್ ವಾಸೂರು ಇರ್ತೀವಿ. ಮಿಸ್ ಮಾಡಿದಂಗೆ ಬನ್ನಿ. ಸೆಪ್ಟೆಂಬರ್ 26ನೇ ತಾರೀಕು ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಲಿಂಕ್ ಎಲ್ಲ ಕೊಟ್ಟಿದ್ದೀವಿ. ಕ್ಲಿಕ್ ಮಾಡಿ ಎಂಟರ್ ಮಾಡ್ಕೊಳ್ಳಿ. ಬನ್ನಿ. We will be waiting for you. ಎಸ್, ಎಲ್ಲರೂ ಬನ್ನಿ. ನನ್ನ ರಿಕ್ವೆಸ್ಟ್ ಏನು ಆಡಿಯನ್ಸ್ಗೆ ಅಂತ ಹೇಳಿದ್ರೆ, ಭಗವದ್ಗೀತೆನ ಬರೀ ಓದೋದು ಮಾತ್ರ ಅಲ್ಲ, ಮನೇಲಿ ಪುಸ್ತಕ ಬಿಸಾಕಿಟ್ಟಿರೋದಲ್ಲ. ನೀವು ಒಂದೊಂದೇ ಅಧ್ಯಾಯನ ಅಳವಡಿಸ್ಕೊಂಡ್ರೂ ಪರವಾಗಿಲ್ಲ, ಆಚರಿಸೋಕ್ಕೆ ಶುರು ಮಾಡಿ ಜೀವನದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಸೆಪ್ಟೆಂಬರ್ 26 ಭೇಟಿ ಮಾಡೋಣ ಬಂಟ್ ಸಂಘದಲ್ಲಿ. ಇನ್ನೂ ಹೆಚ್ಚು ವಿಚಾರಗಳನ್ನ ಮಾತಾಡೋಣ. ಮ್ಯಾನಿಫೆಸ್ಟೇಷನ್ನ ಬ್ಯೂಟಿಫುಲ್ಲಾಗಿ ದೈವಿಕವಾಗಿ ಹೇಗೆ ನಾವು ದೇವ್ರಿಗೆ ಹತ್ರ ಹೋಗಿ, ಈವನ್ ದೇವಾನುದೇವತೆಗಳು ಏನು ಮಾಡ್ತಾ ಇದ್ರು, ವೇದಗಳಲ್ಲಿ ಏನು ಉಲ್ಲೇಖಿಸಿದೆ, ಅದನ್ನು ನಾವು ಯಾಕೆ ಮನುಷ್ಯರು ಅಳವಡಿಸ್ಕೊಂಡು ಅದನ್ನೆಲ್ಲ ಪಡ್ಕೋಬಾರ್ದು, ನಾವು ಹೇಗೆ ಪಡ್ಕೋಬಹುದು ಅನ್ನೋದನ್ನೆಲ್ಲ ನಾವು ಅಲ್ಲಿ ಚರ್ಚೆ ಮಾಡೋಣ. ಆಸ್ ಯೂಶುವಲ್ ಪ್ರತಿ ಪಾಡ್ಕಾಸ್ಟು ಬಹಳನೇ ಚೆನ್ನಾಗಿ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಮೈ ಪ್ಲೆಜರ್ ಜಿ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರೂಪಾ ಅಯ್ಯರ್ ಮಾತಾಡ್ತಾ ಇದ್ದೀನಿ. ಹಣ ಕೆಲವ್ರಿಗೆ ಮಾತ್ರನೇ ಯಾಕೆ ಸೇರುತ್ತೆ? ನೀವು ಗಮನಿಸಿದ್ದೀರಾ? ಕೆಲವರು ಏನು ಕಷ್ಟನೇ ಪಡೋದಿಲ್ಲ, ಆದರೂ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಸಂಪಾದನೆ ಮಾಡ್ತಾರೆ. ಹಾಗಾದರೆ ಅವರೆಲ್ಲ ಹಣನ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ತಾರೆ? ನಮ್ಮಲ್ಲೇ ಇರುವಂಥ ಮನಿ ಬ್ಲಾಕೇಜಸ್ನ ನಾವು ಹೇಗೆ ಕ್ಲಿಯರ್ ಮಾಡ್ಕೋಬಹುದು? ಹಣಕ್ಕೂ ಪೂರ್ವಜನ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಹಣ ಮತ್ತು ಅದೃಷ್ಟ ಎರಡೂ ಒಂದೇನಾ? ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ಏನು ಮಾಡಬೇಕು? ಹಣವನ್ನು, ಧನವನ್ನು ಆಕರ್ಷಣೆ ಮಾಡ್ತಕ್ಕಂಥ ರಹಸ್ಯ ಏನು? ಅದೇ ಡಿವೈನ್ ಮನಿ ಮ್ಯಾನಿಫೆಸ್ಟೇಷನ್. ಸೆಪ್ಟೆಂಬರ್ 26ನೇ ತಾರೀಕು 1 ಡೇ ಫುಲ್ ವರ್ಕ್ಶಾಪ್ ಇದೆ. ನಾನು, ನಿಮ್ಮ ನೆಚ್ಚಿನ RJ ರಾಜೇಶ್ ಅವರು, ಹಾಗೆ ಅಕ್ಷಯ್ ಅವರು, ನಾವು 3 ಜನ ಅಲ್ಲಿರ್ತೀವಿ. ಈ ಸೀಕ್ರೆಟ್ಸ್ನ ಡಿಕೋಡ್ ಮಾಡೋ ಟೈಮ್ ಬಂದಾಯಿತು. ತಕ್ಷಣವೇ ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.